ಮೋದಿ ಮಿನಿ ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಪ್ರಧಾನಿ ಮೂಡಿಸಿದ್ರು ಹೊಸ ಭರವಸೆ ಸಾಕಾರಗೊಳ್ಳುತ್ತಾ ಪ್ರಧಾನಿ ನರೇಂದ್ರ ಮೋದಿ ಕನಸು. ಭರವಸೆ ಈಡೇರಿಸಲು ಮೋದಿ ಮುಂದಿನ ಸವಾಲುಗಳೇನು? ಇದು ಈ ಹೊತ್ತಿನ ವಿಶೇಷ ಮೋದಿ ಮಿನಿ ಬಜೆಟ್. ನೋಟ್ ಬ್ಯಾನ್ನ ನಂತರ 50 ದಿವಸಗಳ ಕಾಲ ಜನ ಎದುರಿಸಿರುವಂತಹ ಸಂಕಷ್ಟ ಮತ್ತು 50 ದಿವಸಗಳ ಡೆಡ್ಲೈನ್ ಮುಗಿದ ಬಳಿಕ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಸಂಜೆ 7:30ಕ್ಕೆ ಮಾತನಾಡಿದ್ರು. ಒಂದಷ್ಟು ಹೊಸ ಘೋಷಣೆಗಳನ್ನು ಕೂಡ ಮಾಡಿದ್ರು. ನೋಡೋದಕ್ಕೆ ಒಂಥರ ಅರುಣ್ ಜೇಟ್ಲಿ ಅವರು ಮಂಡನೆ ಮಾಡಬೇಕಾಗಿರತಕ್ಕಂತಹ ಬಜೆಟ್ನಲ್ಲಿರುವುದಾದಂತಹ ಸಾಮಾಜಿಕ ಭದ್ರತೆಯ ಸ್ಕೀಮ್ಗಳು ಮೊದಲೇ ಘೋಷಣೆಯಾದ್ವೇನೋ ಅನ್ನುವಂತಹ ರೀತಿಯಲ್ಲಿ ನಿನ್ನೆ ಮಿನಿ ಬಜೆಟ್ನ ಸ್ವರೂಪವನ್ನು ಪಡೆದಿತ್ತು ಮೋದಿಯವರ ಭಾಷಣ. ಮೋದಿ ಭಾಷಣದಲ್ಲಿದ್ದಂತಹ ಹೈಲೈಟ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಹಾಗೆಯೇ ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಕೂಡ ನಡೆಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅತಿಥಿಗಳ ಜೊತೆಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಈ ರಿಪೋರ್ಟ್ ನೋಡೋಣ. ಡಿಸೆಂಬರ್ 31, 2016 ಸಮಯ ಸಂಜೆ 7:30. 2016ರ ಕೊನೆಯ ದಿನ. ನೋಟ್ ಬ್ಯಾನ್ನಿಂದ ಎದುರಾದ ಸಮಸ್ಯೆಗಳನ್ನ ನೀಗಿಸಲು ಪ್ರಧಾನಿ ತೆಗೆದುಕೊಂಡ ಗಡುವು ಮುಗಿದ ಮರುದಿನ ಸಂಜೆ 7:30ಕ್ಕೆ ಪ್ರಧಾನಿ ಮೋದಿ ಮತ್ತೆ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡ್ತಾರೆ ಎಂಬ ಸುದ್ದಿ ಹರಡ್ತಾ ಇದ್ದಂತೆ ದೇಶದೆಲ್ಲೆಡೆ ಜನ ನಿರೀಕ್ಷೆಯಿಂದ ಕಾಯ್ತಿದ್ರು. ಪ್ರಧಾನಿ ಏನ್ ಹೇಳ್ತಾರೆ, ಮತ್ಯಾವ ಹೊಸ ಶಾಕ್ ನೀಡ್ತಾರೆ ಎನ್ನುವ ಕುತೂಹಲದಲ್ಲಿದ್ರು. ಆದ್ರೆ ಪ್ರಧಾನಿ ಹೊಸ ವರ್ಷಕ್ಕೆ ಜನರಿಗೆ ಹೊಸ ಭರವಸೆಯನ್ನ ಮೂಡಿಸಿದ್ದಾರೆ. ಹೊಸ ಕನಸನ್ನ ಕಟ್ಟಿಕೊಟ್ಟಿದ್ದಾರೆ. ಬಡವರು, ಮಹಿಳೆಯರು, ರೈತರು, ಸಣ್ಣ ವ್ಯಾಪಾರಿಗಳು, ವೃದ್ಧರಿಗೆ ಅನುಕೂಲವಾಗುವಂತೆ ಹೊಸ ಯೋಜನೆಗಳನ್ನ ಪ್ರಕಟಿಸಿದ್ದಾರೆ. ಸೂರಿನ ಕನಸು ಕಂಡ ಬಡವರಿಗೆ ಮೋದಿ ಗಿಫ್ಟ್. ದೇಶದ ಬಡ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಹೊಸ ವರ್ಷಕ್ಕೆ 2 ವಸತಿ ಯೋಜನೆ ಘೋಷಿಸಿದ್ದಾರೆ. ಪ್ರಧಾನಮಂತ್ರಿ ವಸತಿ ಯೋಜನೆಯಡಿ 2 ಹೊಸ ಸ್ಕೀಮ್ಗಳನ್ನ ಘೋಷಿಸಿರುವ ಪ್ರಧಾನಿ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಸೂರು ನಿರ್ಮಿಸಿಕೊಳ್ಳಲು ನೆರವು ಘೋಷಿಸಿದ್ದಾರೆ. 9 ಲಕ್ಷವರೆಗಿನ ಮನೆ ಸಾಲಕ್ಕೆ 4% ಬಡ್ಡಿ ಕಡಿತಗೊಳಿಸಲಾಗಿದೆ. ಇನ್ನು 12 ಲಕ್ಷವರೆಗಿನ ಮನೆ ಸಾಲಕ್ಕೆ 3% ಬಡ್ಡಿ ಕಡಿತಗೊಳಿಸಲಾಗಿದೆ. ಇದೇ ವೇಳೆ ಪ್ರಧಾನಿ ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ನಿರ್ಮಾಣ ಮಾಡುವವರಿಗೆ 3 ಲಕ್ಷದವರೆಗಿನ ಸಾಲದಲ್ಲಿ 3% ಬಡ್ಡಿ ಕಡಿತಗೊಳಿಸಿದ್ದಾರೆ. अब प्रधानमंत्री आवास योजना के तहत शहरों में इस वर्ग को नए घर देने के लिए 2 नई स्कीमें बनाई गई हैं. इसके तहत 2017 में घर बनाने के लिए 9 लाख रुपये तक के कर्ज पर ब्याज में 4% की छूट और 12 लाख रुपये तक के कर्ज पर ब्याज में 3% की छूट दी जाएगी. ಬ್ಯಾಂಕ್ಗಳ ಮೂಲಕ ರೈತರಿಗೆ ಹೆಚ್ಚಿನ ಸಾಲ ವಿತರಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಬ್ಯಾಂಕ್ಗಳಿಂದ ಸಾಲ ಪಡೆದ ರೈತರ ಆಯ್ದ ಸಾಲಗಳ ಮೇಲಿನ 60 ದಿನಗಳ ಬಡ್ಡಿಯನ್ನ ಕೇಂದ್ರ ಸರ್ಕಾರವೇ ಭರಿಸಲಿದೆ. ಇದರ ಜೊತೆಗೆ ಕಿಸಾನ್ ಕಾರ್ಡ್ ಬದಲಾಗಿ ರೂಪೇ ಕಾರ್ಡ್ ವಿತರಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ದೇಶದ ರೈತರಿಗೆ 3 ಕೋಟಿ ರೂಪೇ ಕಾರ್ಡ್ ವಿತರಣೆ ಮಾಡಲು ಕೇಂದ್ರ ಕ್ರಮ ಕೈಗೊಂಡಿದೆ. डिस्ट्रिक्ट कोऑपरेटिव सेंट्रल बैंक और प्राइमरी सोसाइटी से जिन किसानों ने खरीफ और रबी की बुआई के लिए कर्ज लिया था, उस कर्ज के 60 दिन का ब्याज सरकार वहन करेगी और किसानों के खातों में ट्रांसफर करेगी. ಇನ್ನೊಂದೆಡೆ ದೇಶದ
ದೇಶದ ಹಿರಿಯ ನಾಗರಿಕರಿಗೆ ಪ್ರಧಾನಿ ಮೋದಿ ಹೊಸ ವರ್ಷಕ್ಕೆ ಸ್ಪೆಷಲ್ ಗಿಫ್ಟ್ ನೀಡಿದ್ದಾರೆ. 10 ವರ್ಷಗಳ ಕಾಲ 7.5 ಲಕ್ಷ ರೂಪಾಯಿವರೆಗಿನ ಠೇವಣಿ ಇಡುವ ಹಿರಿಯ ನಾಗರಿಕರಿಗೆ 8% ಬಡ್ಡಿ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. वरिष्ठ नागरिकों के लिए भी एक स्कीम शुरू करने जा रही है. बैंक में ज्यादा पैसा आने पर अक्सर बैंक डिपॉजिट पर इंटरेस्ट रेट घटा देते हैं. वरिष्ठ नागरिकों पर इसका प्रभाव ना हो इसलिए 7.5 लाख रुपए तक की राशि पर 10 साल तक के लिए सालाना 8% का इंटरेस्ट रेट ब्याज दर सुरक्षित किया जाएगा. ब्याज की ये राशि वरिष्ठ नागरिक हर महीने प्राप्त कर सकते हैं. ಗರ್ಭಿಣಿಯರಿಗೆ ನೆರವಾಗಲು ಕೇಂದ್ರ ಸರ್ಕಾರ ಹೊಸ ಯೋಜನೆ ಮಾಡಿದ್ದು 6,000 ಸಹಾಯಧನ ನೀಡಲು ಮುಂದಾಗಿದೆ. ಗರ್ಭಿಣಿಯರ ಬ್ಯಾಂಕ್ ಖಾತೆಗೆ ಕೇಂದ್ರ ಸರ್ಕಾರ 6,000 ಹಣ ಜಮೆ ಮಾಡಲಿದೆ. देश के सभी 650 से ज्यादा जिलों में सरकार गर्भवती महिलाओं को अस्पताल में पंजीकरण और डिलीवरी, टीकाकरण और पौष्टिक आहार के लिए 6,000 रुपये की आर्थिक मदद करेगी. ये राशि गर्भवती महिलाओं के अकाउंट में ट्रांसफर की जाएगी. ಇನ್ನು ಸಣ್ಣ ವ್ಯಾಪಾರಿಗಳಿಗೂ ಕೇಂದ್ರ ಸರ್ಕಾರ ತೆರಿಗೆಯಲ್ಲಿ 2% ರಿಯಾಯಿತಿ ನೀಡಿದೆ. 2 ಕೋಟಿವರೆಗಿನ ಉದ್ದಿಮೆ ಮಾಡುವ ವ್ಯಾಪಾರಿಗಳಿಗೆ ತೆರಿಗೆಯಲ್ಲಿ 2% ವಿನಾಯಿತಿ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇವಿಷ್ಟು ಹೊಸ ವರ್ಷಕ್ಕೆ ಪ್ರಧಾನಿ ಘೋಷಿಸಿದ ಕೊಡುಗೆಗಳು. ಹಾಗನ್ನುವುದಕ್ಕಿಂತ ಇದನ್ನ ಮಿನಿ ಬಜೆಟ್ ಅಂದ್ರೇನೆ ಸರಿ. ಆದ್ರೆ ನೋಟ್ ಬ್ಯಾನ್ ಗಡುವಿನ ಬಗ್ಗೆ ಮೋದಿ ಮಾತನಾಡ್ತಾರೆ. ಹಣ ಡ್ರಾ ಮಾಡುವ ವಿಚಾರದಲ್ಲಿ ಹೇಗಿರೋ ಕ್ಯಾಪಿಂಗ್ಗಳನ್ನ ಹೆಚ್ಚಿಸ್ತಾರೆ. ನೋಟ್ ಬ್ಯಾನ್ ನಿರ್ಧಾರದಿಂದ ಆಗಿರೋ ಮಹತ್ತರ ಬದಲಾವಣೆಗಳ ರಿಪೋರ್ಟ್ ಕಾರ್ಡ್ ಅನ್ನ ಜನರ ಮುಂದಿಡ್ತಾರೆ ಎನ್ನುವ ನಿರೀಕ್ಷೆ ಸುಳ್ಳಾಗಿದೆ. ಆದ್ರೀಗ ಮೂಡಿಸಿರೋ ಭರವಸೆಗಳನ್ನ, ಹುಟ್ಟಿಸಿರೋ ಕನಸುಗಳನ್ನ ಈಡೇರಿಸುವ ದೊಡ್ಡ ಸವಾಲು ಪ್ರಧಾನಿ ಕೇಂದ್ರ ಸರ್ಕಾರದ ಮೇಲಿದೆ. ಬ್ಯೂರೋ ರಿಪೋರ್ಟ್, TV9. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮಾಡಿರತಕ್ಕಂತಹ ಭಾಷಣದ ಒಟ್ಟು ಸಾರಾಂಶವನ್ನು ನಾವು ನಿಮಗೆ ತೋರಿಸಿದ್ವಿ. ಆದರೆ ಅತ್ಯಂತ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ 8ನೇ ತಾರೀಕಿನಂದು ಭಾಷಣ ಮಾಡಿದಾಗ, ನವೆಂಬರ್ 13ನೇ ತಾರೀಕಿನಂದು ಗೋವಾದಲ್ಲಿ ಘೋಷಣೆಯನ್ನ ಮಾಡಿದಾಗ, ಆ ಸಂದರ್ಭಗಳಲ್ಲಿ ಅವರು ಹೇಳಿರ್ತಕ್ಕಂತಹ ಮಾತಿಗೆ ಪೂರಕವಾಗಿ ಡಿಸೆಂಬರ್ 31ನೇ ತಾರೀಕಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬಹುಶಃ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತಹ ಒಂದು ನಿರೀಕ್ಷೆ ಇತ್ತು. ಆದರೆ ಆ ಇನ್ನಷ್ಟು ಕಠಿಣ ಕ್ರಮ ಅನ್ನುವಂಥದ್ದು ಕೂಡ ಸಿಕ್ಕಿಲ್ಲ. ಜೊತೆಗೇನೆ ಏನೋ ಡಿಸೆಂಬರ್ 30ನೇ ತಾರೀಕಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಇದರ ಲಾಭ ನಷ್ಟ, ಈ ಡಿಮಾನಿಟೈಸೇಷನ್ನ ಲಾಭ ನಷ್ಟ ಎಷ್ಟಾಗಿದೆ ಅನ್ನುವಂಥದ್ದನ್ನು ಈಗಲೇ ನಿಖರವಾಗಿ ಹೇಳುವಂತಹ ಧೈರ್ಯವನ್ನ ಯಾರು ಕೂಡ ಪ್ರದರ್ಶಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಡಿಸೆಂಬರ್ 30ನೇ ತಾರೀಕಿಗೆ ಹೇಳಿದ್ರು. ಅದೇ ರೀತಿಯಾಗಿ ಡಿಸೆಂಬರ್ 31ನೇ ತಾರೀಕಿನಂದು ಅಂದರೆ ನಿನ್ನೆ ಮಾತನಾಡುವ ಸಂದರ್ಭದಲ್ಲಿ ಎಲ್ಲೂ ಕೂಡ ಇದರಿಂದ ಆಗಬಹುದಾಗಿರ್ತಕ್ಕಂಥ ಲಾಭ ನಷ್ಟದ ಅಂಕಿ ಅಂಶಗಳಾಗಲಿ ಇವ್ಯಾವು ಕೂಡ ಸಿಕ್ಕಿಲ್ಲ ಪ್ರಧಾನಿ ಮೋದಿಯವರ ಭಾಷಣದಲ್ಲಿ. ಆದರೆ ಒಂದು ಮಿನಿ ಬಜೆಟ್ನ ರೀತಿಯಾದಂತಹ ಘೋಷಣೆಗಳು ಸಿಕ್ಕಿದ್ದಾವೆ. ಪಂಚರಾಜ್ಯಗಳ ಚುನಾವಣೆ ಇದೆ, ಬಹುಶಃ ಅದನ್ನೇನಾದರೂ ಗಮನದಲ್ಲಿ ಇಟ್ಟುಕೊಂಡಿದ್ರಾ ಅಥವಾ ನಿಜಕ್ಕೂ ಕೂಡ ಇದರ ಲಾಭ ಸಾಮಾನ್ಯ ಜನರಿಗೆ, ಬಡವರಿಗೆ, ಶೋಷಿತರಿಗೆ ಅಂತ ಹೇಳುವಂಥದ್ದು ಏನು ಉದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅವರಿಗೆ ಸಿಗೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ, ಎಲ್ಲ ವಿಚಾರದ ಬಗ್ಗೆಯೂ ಕೂಡ ನಾವು ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಕೈಗಾರಿಕೋದ್ಯಮಿ ಹಾಗೂ ಬೆಂಗಳೂರು ಚೇಂಬರ್ಸ್ ಇಂಡಸ್ಟ್ರಿ ಹಾಗೂ ವಾಣಿಜ್ಯ ಮಂಡಳಿಯ
ಮಾಜಿ ಅಧ್ಯಕ್ಷರಾಗಿರುವ ಎಚ್ ವಿ ಹರೀಶ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಕೀಯ ವಿಶ್ಲೇಷಕರಾಗಿರುವ ಹರೀಶ್ ರಾಮಸ್ವಾಮಿ ಅವರು ಹುಬ್ಬಳ್ಳಿ ಸ್ಟುಡಿಯೋದಿಂದ ಜಾಯ್ನ್ ಆಗಿದ್ದಾರೆ. ಕ್ರೆಡಾಯ್ನ ರಾಷ್ಟ್ರೀಯ ಕಾರ್ಯಕಾರಿಣಿಯ ಸದಸ್ಯರಾಗಿರುವ ಎ ಬಾಲಕೃಷ್ಣ ಹೆಗಡೆ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೂ ಹೆಸರಾಂತ ಆರ್ಥಿಕ ತಜ್ಞರು ಮತ್ತು ಐಸೆಕ್ನ ಮಾಜಿ ನಿರ್ದೇಶಕರಾಗಿರುವ ಡಾಕ್ಟರ್ RS ದೇಶಪಾಂಡೆ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಮಾತನ್ನ ಆರಂಭಿಸೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಆರಂಭಿಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ತಜ್ಞರು ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮಾಡಿರ್ತಕ್ಕಂತಹ ಭಾಷಣ ಮಿನಿ ಬಜೆಟ್ ಅನ್ನ ಹೋಲುತ್ತಾ ಇರುವಂತಹ ಕಾರಣ ಏನಿರಬಹುದು? ಯಾಕೆ ಇಂತಹ ಆಕರ್ಷಕ ಘೋಷಣೆಗಳು ಮುಖ್ಯ ಆಯಿತು? ಸಂಕಷ್ಟಕ್ಕೆ ಅನುಭವಿಸಿರ್ತಕ್ಕಂಥ ಕಷ್ಟಕ್ಕೆ ಮುಲಾಮು ಹಚ್ಚಿ ನೀವು ಸಮಾಧಾನವಾಗಿರಿ ಅನ್ನುವಂಥದ್ದನ್ನು ಹೇಳುವ ಪ್ರಯತ್ನವನ್ನು ಮೋದಿಯವರು ಮಾಡಿದ್ರ, ಅಥವಾ ನಿಜಕ್ಕೂ ಕೂಡ ಈ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವಷ್ಟು ಲಾಭ ಈಗ ಮಾಡಿರ್ತಕ್ಕಂಥ ಡಿಮಾನಿಟೈಸೇಷನ್ ನಿಂದ ಈಗಾಗಲೇ ಸಿಕ್ಕಿದೆಯಾ? ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಯನ್ನು ನಾವು ಆರಂಭಿಸೋಣ. ಮೊದಲಿಗೆ ಹರೀಶ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಪ್ರಧಾನಿಯವರ ಈ ಭಾಷಣವನ್ನು ಮತ್ತು ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಗಮನಿಸಿದಾಗ? ಇದು ನೀವು ಹೇಳ್ದಂಗೆ 50 ದಿವಸ ಆಗಿತ್ತು. ಇದ್ರ ಬಗ್ಗೆ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು ಜನಕ್ಕೆ. ಏನಾದರೂ ನಮಗೆ ಲಾಭ ಸಿಗತ್ತೆ ಒಂದು. ಇನ್ನೊಂದು ಅವ್ರು ಹೇಳಿದರು ಈ ಕರಪ್ಷನ್ ಬ್ಲ್ಯಾಕ್ ಮನಿನ ಇದು ಫಸ್ಟ್ ಸ್ಟೆಪ್ ಅಂತ. ಅದ್ರ ಬಗ್ಗೆ ಏನು ಮಾಡ್ತಾರೆ ಅಂತ ಎರಡರ ಬಗ್ಗೆನೂ ಮಾತಾಡಿದ್ದಾರೆ. ಬಟ್ ಕರಪ್ಷನ್ ಬ್ಲ್ಯಾಕ್ ಮನಿ ಬಗ್ಗೆ ಬರೀ ಜನರಲ್ ಆಗಿ ಹೇಳಿದ್ದಾರೆ. ಬೆನಿಫಿಟ್ಸು ಇದುವರೆಗೆ ನಾವು ಕೇಳ್ತಾ ಇದ್ವಿ, ಹಾಗೆ ನಮಗೆ ಅದರಲ್ಲಿ ಹೊಸತು ಅನ್ನುವಂಥದ್ದು ಏನು ಅನ್ನಿಸ್ಲಿಲ್ಲ. ಬೆನಿಫಿಟ್ಸ್ ನಾರ್ಮಲ್ ಬಜೆಟ್ ಅಲ್ಲಿ ಬರುವಂತ ಬಜೆಟ್ ಕೈಂಡ್ ಆಫ್ ಬೆನಿಫಿಟ್ಸ್ ಬಂದಿರೋದು. ಹೊಸತು ಸ್ಪೆಷಲ್ ಆಗಿ ಇಷ್ಟು ದೊಡ್ಡ ಕೆಲಸ ಮಾಡಿ ಪೂರ್ತಿ ದೇಶದಲ್ಲಿ ಎಲ್ಲರಿಗೂ ಸಾಕಷ್ಟು ತೊಂದರೆ ಆಗಿದೆ. ಅದನ್ನ ಹೋಲಿಸಿದ್ರೆ ಬೆನಿಫಿಟ್ ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಆದರೆ ಅದು ಅನ್ಕೋಬೇಕು, ಬಡ್ಜೆಟ್ ಬರ್ತಾ ಇದೆ, ಎಲ್ಲಾನು ಈಗಲೇ ಅನೌನ್ಸ್ ಮಾಡೋಕ್ಕಾಗಲ್ಲ. ಪ್ಲಸ್ ಅವ್ರು ಹೇಳಿರೋ ಕಾರ್ಯಕ್ರಮಗಳದ್ದು ರೂಪುರೇಷೆ ಎಲ್ಲ ಪೂರ್ತಿ ಡೀಟೇಲ್ ಆಗಿ ನೋಡಬೇಕು, ಏನು ಯಾವ ಥರ ಬೆನಿಫಿಟ್ ಆಗತ್ತೆ ಅಂತ. ಸೊ ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತ ಹೇಳ್ಬೋದು ಭಾಷಣನ ಕಂಪೇರ್ ಟು ಎಕ್ಸ್ಪೆಕ್ಟೇಷನ್. ಒಂದು ಹಾರ್ಶ್ ಮೆಷರ್ಸ್ ಏನಿಲ್ಲ, ಇನ್ನೊಂದು ಬೆನಿಫಿಟ್ಸು ಸ್ವಲ್ಪ ಕಮ್ಮಿ. RS ದೇಶಪಾಂಡೆ ಅವರೇ, ಯಾಕಂದ್ರೆ ಡಿಮಾನಿಟೈಸೇಷನ್ ಆದ ನಂತರ ಕೂಡ ಆರ್ಥಿಕ ತಜ್ಞರೆಲ್ಲರೂ ಕೂಡ ಮಾತಾಡ್ತಾ ಇದ್ರಿ, ಇನ್ನೊಂದಷ್ಟು ಇಂಪ್ರೂವ್ಮೆಂಟ್ಸ್ ಆಗಬೇಕಾಗಿತ್ತು, ಇನ್ನೊಂದಷ್ಟು ಕಠಿಣ ಕ್ರಮಗಳು, ವಿಶೇಷವಾಗಿ ರಾಜಕೀಯ ಪಕ್ಷಗಳ ವಿಚಾರಗಳಲ್ಲೂ ಕೂಡ ನೀವು ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಹೇಳ್ತಾ ಇದ್ರಿ. ಆದ್ರೆ ಅಂಥದ್ದು ಯಾವುದು ಕಠಿಣ ಕ್ರಮಗಳು ಕೂಡ ಎಲ್ಲೂ ಕಾಣಲಿಲ್ಲ. ಅಂದ್ರೆ ಬೇರಾಮಿ ಪ್ರಾಪರ್ಟಿ ಬಗ್ಗೆ ಆಲ್ರೆಡಿ ಆಕ್ಟ್ ಫಾರ್ಮ್ ಆಗಿದೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಘೋಷಣೆ ಮಾಡಿದಾಗ ಅದನ್ನ ಮತ್ತೊಮ್ಮೆ ಉಲ್ಲೇಖ ಮಾಡೋದಕ್ಕೆ ಹೋಗಿರ್ಲಾರು. ಆದ್ರೆ ಉಳಿದಂತೆ ಇಷ್ಟೇ ಸಾಕ? ಹಾಗಾದ್ರೆ ಇದುವರೆಗೆ ಮಾಡಿರ್ತಕ್ಕಂಥ ಕೆಲಸದಿಂದ ಮುಂದುವರಿಯುತ್ತೆ ಎಲ್ಲವೂ? ನೋಡಿ, ಒಂದಂದರೆ ಇದ್ರದ್ದು ಜೆನೆಸಿಸ್ ಅಂದರೆ ಎಲ್ಲಿಂದ ಹುಟ್ಟಿರೋದು ಇದು ಡಿಮಾನಿಟೈಸೇಷನ್, ಅದು ನೋಡಬೇಕು. ಪ್ರಧಾನಿಗಳು ಕೂಡ ಮಾತಾಡುವಾಗ ಯಾವಾಗಲೂ ಅವರು ಬ್ಲ್ಯಾಕ್ ಮನಿ ಬಗ್ಗೆ ಹೇಳಿದ್ದಾರೆ. ಬ್ಲ್ಯಾಕ್ ಮನಿ ತೆಗಿಯೋಕ್ಕೆ ಆಗಲ್ಲ, ಯಾಕಂದರೆ ಬ್ಲ್ಯಾಕ್ ಮನಿ ನಾನು ಮುಂಚೆನೇ ಹೇಳಿದೆ, ಬ್ಲ್ಯಾಕ್ ಮನಿ ಮತ್ತು ಹೋರ್ಡೆಡ್ ಮನಿ, ದೀಸ್ ಆರ್ 2 ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ಹೋರ್ಡೆಡ್ ಮನಿ ತೆಗಿಬೋದು, ಹೋರ್ಡೆಡ್ ದುಡ್ಡು ಪೈಕಿ 5,000 ಕೋಟಿ ಆಚೆ ಕಡೆ ಬಂದಿದೆ. ಇನ್ನೊಂದು ಅದರಲ್ಲಿ ಹೋರ್ಡೆಡ್ ಗೋಲ್ಡ್ ಕೂಡ ಆಚೆ ಕಡೆ ಬಂದಿದೆ, ಜಾಸ್ತಿ ಬಂದಿಲ್ಲ, ಆದರೂ ಬರುತ್ತೆ. ಆದರೂ ಈ ಒಂದು ಭಯ ಮಾತ್ರ ಎಲ್ಲರಿಗೆ ಬಂದ್ಬಿಟ್ಟಿದೆ. ಇನ್ನೊಂದು ಮೊನ್ನೆ ನನಗೆ ಗೊತ್ತಾಯ್ತ ಪ್ರಕಾರ 71,000 ಅಕೌಂಟ್ಸ್ ಹ್ಯಾವ್ ಬೀನ್ ಅಂಡರ್ ಸ್ಕ್ಯಾನ್. ಈ 71,000 ಅಕೌಂಟ್ಸ್ ಯಾವುದು? 2.5 ಲಕ್ಷ ಮೇಲೆ ಅಲ್ಲ, ಇದು 1 ಕೋಟಿ ಮೇಲೆ ಇರೋದು. ಮಿನಿಮಮ್ 1 ಕೋಟಿ ಅಂದರೆ ಅದರಲ್ಲಿ ಅವರೇಜ್ 10 ಕೋಟಿನೂ ಇರ್ಬೋದು, 15 ಕೋಟಿನೂ ಇರ್ಬೋದು. ಅದು ಡೇಟಾ ಆಚೆ ಕಡೆ ಬರಲಿಲ್ಲ. ಆದರೆ ಈ ಅನೌನ್ಸ್ಮೆಂಟಲ್ಲಿ ನನಗೇನು ಅನಿಸ್ತದು, ಏನು ಬ್ಯಾಂಕಿಂಗ್ ಸೆಕ್ಟರ್ಗೆ ಏನಾದರೂ, ಯಾಕಂದರೆ ನಮ್ಮ ಕಮರ್ಷಿಯಲ್ ಬ್ಯಾಂಕ್ಸು ತುಂಬ ಕೂಸಿತ್ತು. ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಇನ್ ಟೆರಿಬ್ಲಿ ಬ್ಯಾಡ್ ಶೇಪ್. ಸೊ ಸಮವರ್ದಾದ್ರೆ ಕಮರ್ಷಿಯಲ್ ಬ್ಯಾಂಕ್ ಮೇಲೆ ಬಂದುಬಿಟ್ಟಿದ್ದಾವೆ. ಈಗ ಅವ್ರ ಹತ್ರ ಡಿಪಾಸಿಟ್ಸ್ ಇದ್ದಾವೆ. ಈ ಡಿಪಾಸಿಟ್ಸ್ ಏನು ಉಪಯೋಗ ಆಗ್ಬೋದು ಅಂತ ಕೆಲವು ಜನ ಪಾಲಿಟಿಕ್ಸಲ್ಲಿ ಹೇಳಿದ್ದಾರೆ. ನಾನು ಪಾಲಿಟಿಷಿಯನ್ ಅಲ್ಲ, ಯಾವ ಕಡೆನೂ ಇಲ್ಲ. ಆದರೂ ಕೆಲವು ಜನ ಪಾಲಿಟಿಕ್ಸಲ್ಲಿ ಹೇಳಿದ್ದಾರೆ, ಈ ಚಿಕ್ಕವ್ರಿಂದ ತಗೊಂಡು ದೊಡ್ಡವ್ರು ಕೊಡ್ತಾರೆ ಅಂತ. ಅದು ಆಗಲಿಲ್ಲ, ಅದೂ ಒಂದು ಮುಖ್ಯ. ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಆಗಲಿಲ್ಲ, ಸದ್ಯಕ್ಕೆ ಆಗಲಿಲ್ಲ. ಯಾಕಂದರೆ ಒಂದು ಅನೌನ್ಸ್ಮೆಂಟ್ ಆಗ್ಬೋದಾಗಿತ್ತು. ಏನು ಅಂದರೆ, ಈ ಡಿಪಾಸಿಟ್ಟು ಬ್ಯಾಂಕಿಂಗ್ ಸೆಕ್ಟರ್ ಹೆಲ್ತ್ ರೀಬಿಲ್ಡ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಆಗೋದು ಚಾನ್ಸ್ ಇತ್ತು. ಅದು ಆಗಲಿಲ್ಲ ಅಂದರೆ ಈ ಡಿಪಾಸಿಟ್ಸು ಬಂದಿರೋದು
ಒಳ್ಳೆ ಕಾರ್ಯಕ್ಕೋಸ್ಕರನೇ ಉಪಯೋಗಿಸ್ತಾರೆ. ಏನೇನೋ ಹೇಳಿದ್ದಾರೆ. ಒಂದಂದರೆ ಮುಖ್ಯತಃ ಈ ಹೌಸಿಂಗ್, ರೂರಲ್ ಹೌಸಿಂಗ್ ಮೇಲೆ ಅಷ್ಟು ಎಂಫೆಸಿಸ್ ಯಾಕೆ ಕೊಟ್ಟಿದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ರೂರಲ್ ಹೌಸಿಂಗ್ ಅಂತ ಸೆಕ್ಟರ್ ತಗೊಂಡ್ರೆ ಅದರಲ್ಲಿ ಬ್ಲ್ಯಾಕ್ ಮನಿ ಜನ್ರೇಟ್ ಆಗೋದು ಜಾಸ್ತಿ. ಈ ಸೆಕ್ಟರ್ ತೊಗೊಂಡ್ರೆ 33% ಅದಕ್ಕೆ ಟಾರ್ಗೆಟ್ ಹೆಚ್ಚು ಮಾಡಿದರೆ, ಯಾಕಂದರೆ ಹೌಸಿಂಗ್ ಕನ್ಸ್ಟ್ರಕ್ಷನಲ್ಲಿ ಇರೋ ಜನ ಅಂದರೆ ಕಾಂಟ್ರಾಕ್ಟರ್ಸೇ, ಇನ್ನು ಯಾರಿಲ್ಲ. ಯಾಕಂದರೆ ನಾವು ನಮ್ಮ ಮನೆ ಕಟ್ಟೋಕ್ಕಿಲ್ಲ, ನಾವು ಸಿಮೆಂಟ್ ತಗೊಳ್ಳೋಂಗಿಲ್ಲ, ನಾವು ಸ್ಟೀಲ್ ತಗೊಳ್ಳೋಂಗಿಲ್ಲ. ಇದು ಎಲ್ಲ ಒಂದು ಪ್ರಕಾರ ಇದು ಅದಕ್ಕೂ ಹೋಗುತ್ತೆ. ಎರಡನೇದು, ಈ ಫಾರ್ಮರ್ಸ್ ನೀವು ಹೇಳ್ತಾ ಇದ್ರಿ ರೂಪೇ ಕ್ರೆಡಿಟ್ ಕಾರ್ಡ್ ಅಂತ, ಅದು ಎರಡೂ ಉಪಯೋಗ ಇದೆ. ಕೆಲವು ಪ್ರದೇಶದಲ್ಲಿ, ಕರ್ನಾಟಕ ಅಂದ್ಕೊಳ್ಳಿ, ಈ ಕೋಆಪರೇಟಿವ್ ಕ್ರೆಡಿಟ್ ಪ್ಯಾಕ್ಸ್ ಇದು ಕ್ರಾಪ್ ಲೋನ್ ಕೊಡ್ತವೆ. ಬಟ್ ಸುಮಾರು ಸ್ಟೇಟ್ಸಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಈ ಕ್ರಾಪ್ ಲೋನ್ ಕೊಡ್ತವೆ. ಈ ಕಮರ್ಷಿಯಲ್ ಬ್ಯಾಂಕ್ ಕ್ರಾಪ್ ಲೋನ್ ಕೊಡೋ ಸ್ಟೇಟ್ಸಲ್ಲಿ ಓನ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ಗೆ ಮಾತ್ರ ಈ ಬೆನಿಫಿಟ್ ಅನ್ವಯ 60 ದಿವಸಕ್ಕೆ ಎಲ್ಲರಿಗೆ ಕ್ರಾಪ್ ಲೋನ್ ಮೇಲೆ ಮಾತ್ರ, ಬೇರೆ ಲೋನಲ್ಲಿ ಇಲ್ಲ. ಇನ್ನೊಂದು ಅಂದರೆ ಈ 4% ರಿಬೇಟ್ ಕೊಡ್ತಾರೆ ಇಂಟ್ರೆಸ್ಟಲ್ಲಿ. ಈಗ ಏನಿರ್ತದೆ ಅಂದರೆ ಕೊಡೋರು ಒಂದು, ಇಸ್ಕೊಳ್ಳೋದು ಇನ್ನೊಬ್ಬ. ಇದರಲ್ಲಿ ಅದು ಬ್ಯಾಂಕಿಂಗಲ್ಲಿ ಈ ಡಿಮಾನಿಟೈಸೇಷನಲ್ಲೂ ಕೂಡ ಆಗಿದೆ. ಎಲ್ಲರಿಗೆ 2,000 ರೂಪಾಯಿ 4,000 ರೂಪಾಯಿ ಸಿಕ್ಕತ್ತೆ ಅಂತ ನಾವು ಬ್ಯಾಂಕ್ ಹೋಗ್ತೀವಿ. ಆದರೂ ಸುಮಾರು ಜನಕ್ಕೆ ಲಕ್ಷಗಂಟ್ಲು ಸಿಕ್ಬಿಟ್ಟಿದೆಲ್ಲ. ಸೊ ಅವರ್ ಬೇಸಿಕ್ ಥಿಂಗ್, ನಮ್ಮ ಕಲ್ಚರಲ್ಲಿ 2 ಕಲ್ಚರಲ್ ಟ್ರೇಟ್ಸ್ ಇದ್ದಾವೆ. ಒಂದು ಕಲ್ಚರಲ್ ಟ್ರೇಟ್ ಅಂದರೆ ಪ್ಯಾನಿಕ್. ನಾವು ಏನಾದರೂ ಎಲ್ಲೂ ಸಾಲ್ಟ್ ವಿಲ್ ಗೋ ಔಟ್ ಆಫ್ ಮಾರ್ಕೆಟ್ ಹೇಳಿದ ಕೂಡಲೇ ಜನ 50 kg ಸಾಲ್ಟ್ ತೊಗೊಂಡಿಟ್ಟಿದ್ದಾರೆ. ಆ ಪ್ಯಾನಿಕ್ ಒಂದು. ಇನ್ನೊಂದು ಇನ್ಸಿನ್ಸಿಯರಿಟಿ, ಅಂದರೆ ಈ ಯಾರಿಗೆ ಇಟ್ಕೊಂಡಿದ್ದಾರಲ್ಲ ಅವ್ರ ಪೈಕಿ ಯಾರು ಒಬ್ಬರೂ ಅಶಿಕ್ಷಿತರಲ್ಲ, ಎಲ್ಲ ಶಿಕ್ಷಿತರು, ಒಳ್ಳೆ ಶಿಕ್ಷಿತರು. ಆದರೂ ನಾವು ದುಡ್ಡು ಕದ್ದಬೇಕು, ನಾವು ದುಡ್ಡು ಕಳ್ತನ ಮಾಡಬೇಕು ಅಂತ ಈ ಒಂದು ಭಾವನೆ ಬರುತ್ತಲ್ಲ. ನನಗೆ ರಿಸೀಟ್ ಬೇಡ, ಒಂದು 10 ರೂಪಾಯಿ ಕಡಿಮೆ ಮಾಡಿ. ಇದು ಎಲ್ಲರೂ ಸುಮಾರು ಜನ ನಾವು 10 ರೂಪಾಯಿ ಕಡಿಮೆ ಮಾಡಿ ಅಂದರೆ 10 ರೂಪಾಯಿದು ಬ್ಲ್ಯಾಕ್ ಮನಿ ನಾವು ಜನ್ರೇಟ್ ಮಾಡ್ತೀವಿ. ಅದು ಎಲ್ಲರೂ ಮಾಡ್ತಾರೆ. ಅದು ಒಂದು ಹೋಯ್ತು ಅಂದರೆ ಅದು ಹೋಗಂಗಿಲ್ಲ. ಅದು ನಾವು ಸಿನ್ಸಿಯರಿಟಿಗೆ ನಾವು ಮೇಷ್ಟ್ರು, ನಾವು ಸಿನ್ಸಿಯರಿಟಿಗೆ ತಗೊಂಡು ಹೋಗೋದು ಅಂತ ನಮ್ಮ ಕರ್ತವ್ಯ. ಆದರೂ ಜನ ಹೋಗ್ತಾ ಇಲ್ಲ. ಇನ್ನೊಂದು ಹೇಳ್ತೀನಿ, ನನ್ನ ಪರ್ಸನಲ್ ಆಗಿ ನನಗೆ ಪೆನ್ಷನ್ ಇಲ್ಲ. ನಾನು ಡಿಪಾಸಿಟ್ ಇಟ್ಟಿದ್ದೆ ಬ್ಯಾಂಕಲ್ಲಿ ಇಟ್ಟಿದ್ದೆ. ನಾನು ಎಲ್ಲೂ ಬೇರೆ ಕಡೆ ಡಿಪಾಸಿಟ್ ಇಡಲ್ಲ. ಅದು ಕಮರ್ಷಿಯಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮಾತ್ರ. ಆವಾಗ 10% ಇತ್ತು ಇಂಟ್ರೆಸ್ಟ್. 10%ಇಂದ ಕಡಿಮೆ ಆಗ್ತಾ 7.25 ಆಯಿತು. ಈಗ ನನಗೆ ಸೀನಿಯರ್ ಸಿಟಿಸನ್ ಅಂತ 7.40 ಸಿಕ್ಕತ್ತೆ. ಆದರೂ ನಮಗೆ ಮಂತ್ಲಿ ಇನ್ಕಮ್ ಎಷ್ಟಿತ್ತು ನಾನು ರಿಟೈರ್ ಆದಾಗ, ಮಂತ್ಲಿ ಇನ್ಕಮ್ ಇವತ್ತು ಎಷ್ಟಿದೆ ಅದರಲ್ಲಿ ಸುಮಾರು ವ್ಯತ್ಯಾಸ ಆಗಿದೆ. ನಾನು ಏನು ಮಾಡಲಾರ್ದೆ ನನ್ನ ಇನ್ಕಮ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಾನು ಏನು ಮಾಡಲಾರ್ದೆ, ಇನ್ಕ್ರಿಮೆಂಟ್ ಇಲ್ಲವೇ ಇಲ್ಲ, ಇನ್ಕಮ್ ಕಡಿಮೆ ಮಾತ್ರ ಆಗ್ತಾ ಇದೆ. ಇದರಲ್ಲಿ ಸೀನಿಯರ್ ಸಿಟಿಸನ್ಗೆ 8% ಕೊಟ್ಟು, ಅದು ಮಾತ್ರ ಲಾಕಿಂಗ್ ಪೀರಿಯಡ್ ಇಸ್ 10 years. ಅದು ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ನನ್ನ ಪ್ರಕಾರ ಈ ಬರೋದು ಬಜೆಟಲ್ಲಿ ಪಾಸಿಬ್ಲಿ ನಾನು ಮೊನ್ನೆ ಹೇಳಿದೆ, ಟ್ಯಾಕ್ಸ್ ರೇಟ್ ಸುಲಭವಾಗಿ ಆಗ್ಬೋದು, ಟ್ಯಾಕ್ಸ್ ರೇಟ್ಸ್ ಕಡಿಮೆ ಆಗ್ಬೋದು. ಇನ್ನೊಂದು ಸೀನಿಯರ್ ಸಿಟಿಸನ್ಗೆ ಜಾಸ್ತಿ ಕ್ರೆಡಿಟ್ ಕೊಡ್ಬೋದು. ಎಸ್ ಪ್ರೊಫೆಸರ್, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಹಾಗೆ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಯಾಕಂದ್ರೆ ಇದು ಮಿನಿ ಬಜೆಟ್ ನ ಹೋಲಿಕೆ ಆಗುತ್ತೆ ಅನ್ನೋದಕ್ಕೆ ಪ್ರಮುಖ ಕಾರಣ ಘೋಷಣೆ ಮಾಡಿರ್ತಕ್ಕಂತಹ ಇಂತಹ ಯೋಜನೆಗಳು, ಆಕರ್ಷಕವಾಗಿ ಕೇಳಿಸೋದಕ್ಕೆ ಆಕರ್ಷಕವಾಗಿರ್ತಕ್ಕಂಥ ಈ ಯೋಜನೆಗಳು. ಇದರ ಬಗ್ಗೆ ತಾವೇನು ಹೇಳ್ತೀರಿ ಹರೀಶ್ ರಾಮಸ್ವಾಮಿ ಅವರೇ? ಅಂದ್ರೆ ಎಲ್ಲೊಂದು ಕಡೆಯಲ್ಲಿ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಜನರ ಕಷ್ಟಗಳಿಗೆ ಮುಲಾಮು ಸವರುವ ಕೆಲಸ ಆಯ್ತಾ? ಹರಿಪ್ರಸಾದ್, ಪ್ಲೀಸ್ ಅಕ್ಸೆಪ್ಟ್ ಮೈ ನ್ಯೂ ಇಯರ್ ಗ್ರೀಟಿಂಗ್ ಫಸ್ಟ್. ಥ್ಯಾಂಕ್ ಯು. ಮತ್ತು ಪ್ರೊಫೆಸರ್ಗೂ ಎಲ್ಲರಿಗೂ ನ್ಯೂ ಇಯರ್ ಗ್ರೀಟಿಂಗ್ಸ್. ನನಗೆ 3 ಕಾರಣಗಳನ್ನು ನಾನಿಲ್ಲಿ ಫಸ್ಟ್ ನೋಡ್ತೀನಿ. ಒಂದು, ನಾವು ಮೋದಿಯವರ 8th ನವೆಂಬರ್ನ ಅನೌನ್ಸ್ಮೆಂಟ್ ಆದಮೇಲೆ ಭಾಳಷ್ಟು ಜನ, ಅದರಲ್ಲೂ ಈ ಮಿಡ್ಲ್ ಕ್ಲಾಸ್ ಹಾರ್ಟ್ ಬರ್ನ್ ಇರ್ತಕ್ಕಂಥವ್ರು ಆಸ್ಪಿರೇಷನ್ಸನ್ನು ಬಹಳ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ವು. ಅಂದರೆ
ಹಣ ಉಳ್ಳವರಿಗೆ ಭಾಳ ಹೊಡೆತ ಬೀಳುತ್ತೆ, ಇದು ಇನ್ನೂ ಬೀಳಬೇಕು ಅನ್ನುವಂಥ ಒಂದು ಭಾವನೆಗಳಲ್ಲಿ ತುಂಬಿಕೊಂಡಿದ್ವು. ಅದು ಒಂದು ಕಡೆ ಇತ್ತು. ಇನ್ನೊಂದು ಕಡೆ ಆನೆಸ್ಟ್ ಆಗಿರ್ತಕ್ಕಂಥ ರೆಗ್ಯುಲರ್ ಆಗಿ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥವ್ರು ಅವರೆಲ್ಲನೂ ನಮಗೇನಾದ್ರು ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಬಿಡ್ಬೋದು ಅನ್ನುವಂಥ ಒಂದು ಖುಷಿ ಕೂಡ ಇತ್ತು. ಇವೆರಡರ ನಡುವೆ ಮೂರನೇದು ಮೋದಿಗಿದ್ದಂಥ ಕಂಪಲ್ಷನ್ ಅಂತ ಹೇಳಿದ್ರೆ ಪೊಲಿಟಿಕಲ್ ರಿಸ್ಕ್ ಮ್ಯಾನೇಜ್ಮೆಂಟ್. ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ಈ ರೀತಿಯಾಗಿ ಮಾಡಿದರೆ ಜನ ಈಗಾಗಲೇ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ, ಇನ್ನೂ ನಾನು ಕಷ್ಟಕರವಾದಂಥ ಪರಿಸ್ಥಿತಿಗಳನ್ನು ತಂದರೆ ಬಹುಶಃ ಇದು ಈಗಾಗಲೇ ನೆಗೆಟಿವ್ ಆಗಿ ಏನು ಅಪೋಸಿಷನ್ ಪಾರ್ಟಿಗಳು ಮಾಡ್ತಾ ಇದ್ದಾರೆ ಅವರ ಚಟುವಟಿಕೆಗಳು ಜಾಸ್ತಿ ಆಗಬಹುದು. ಸೊ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನುವಂಥ ಚಿಂತನೆ ಕೂಡ ಇದ್ದಿರ್ಬೋದು. ಸೊ ಈ ಮೂರರ ಹಿನ್ನೆಲೆಯಲ್ಲಿ ಮೋದಿಗೆ ಆಲ್ಟರ್ನೇಟಿವ್ ಯಾವುದು? ಸೊ ಮೋದಿ ಥಾಟ್ a balanced thing is, to woo the rural and the backward and the middle class, lower middle class people ಅಂತ ಯೋಚನೆ ಮಾಡಿ ಅವರು ಏನು ಮಾಡಿದ್ದಾರೆ, ಈ ರೀತಿಯಾದಂಥ ಕೆಲವು ಪ್ರಾವಿಷನ್ಸ್ಗಳನ್ನು ಕೊಟ್ಟು, ಕೆಲವು ಬೆನಿಫಿಟ್ಸ್ಗಳನ್ನು ಕೊಟ್ಟು ಜನರಿಗೆ ಒಂದು ರೀತಿಯಾದಂಥ ನೋಡಿಪ್ಪ ನಾನು ನಿಮಗೆಲ್ಲ ಈ ರೀತಿ ಬೆನಿಫಿಟ್ಗಳನ್ನು ತಲುಪಿಸ್ತಾ ಇದ್ದೀನಿ, ಈ ರೀತಿ ತಲುಪಿಸೋದ್ರ ಮುಖಾಂತರವಾಗಿ ನಿಮಗೆ ಎಲ್ಲಿ ಲಾಸ್ ಆಗ್ತದೆ ಆ ಲಾಸ್ಗಳನ್ನು ತುಂಬುವಂಥ ಕೆಲಸಗಳನ್ನು ಕೂಡ ನಾನು ಮಾಡ್ತೀನಿ ಎನ್ನುವಂಥದ್ದನ್ನ ತೋರಿಸ್ಲಿಕ್ಕೂ ಹೋಗ್ತಾ ಇದ್ದಾರೆ. ಬಟ್ ನನಗೆ ಈ ರೀತಿ ಮಾಡಿದ್ದು ಸರಿಯಾ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಯಾಕೆ ಈ ದೇಶದಲ್ಲಿ ಒಂದು ಟೆಂಪೋ ಬಿಲ್ಡಪ್ ಆಗಿದ್ದೇ ಬಹಳ ವರ್ಷಗಳ ನಂತರ, ಯಾವುದಕ್ಕೆ, ಎಸ್ಪೆಷಲಿ ಬ್ಲ್ಯಾಕ್ ಮನಿ ವಿಚಾರಕ್ಕೆ. ಎರಡನೇದಾಗಿ ನಮ್ಮಲ್ಲಿ ಬ್ಲ್ಯಾಕ್ ಮನಿ ಬರೀ ಕ್ಯಾಶಲ್ಲಿಲ್ಲ, ಅದು ರಿಯಲ್ ಎಸ್ಟೇಟಲ್ಲಿದೆ, ಗೋಲ್ಡಲ್ಲಿ ಡಿಪಾಸಿಟ್ ಮಾಡಿದ್ದಾರೆ, ಅಥವಾ ಫಾರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಇದೆ. ಸೊ ಈ ಒಂದು ಏನು ಫೋರ್ಸ್ ಪ್ರಾರಂಭ ಆಗಿತ್ತು, ಆ ಪ್ರೆಷರ್ ಪ್ರಾರಂಭ ಆಗಿತ್ತು, ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ದಿದ್ದರೆ ಬಹುಶಃ ಏನಾದರೂ ಬದಲಾವಣೆಗಳು ಆಗ್ತಾ ಇತ್ತಾ ಅಂತ. ನನಗೆ ವೈಯಕ್ತಿಕವಾಗಿದ್ದಂಥ ಭಾಳ ಆಸಕ್ತಿ ಏನಿತ್ತು ಅಂತ ಹೇಳಿದ್ರೆ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ, ಪೊಲಿಟಿಕಲ್ ಪಾರ್ಟೀಸಿನ ಒಂದು ಫಂಡಿಂಗ್ ಬಗ್ಗೆ ಟ್ರಾನ್ಸ್ಪರೆನ್ಸಿಯನ್ನು ತರ್ತಾರ. ಯಾಕೆಂದ್ರೆ ನಾನು ಐ ವೋಚ್ ಫಾರ್ ದಿಸ್ ಟ್ರಾನ್ಸ್ಪರೆನ್ಸಿ. ನನಗೆ ಎಲ್ಲನೂ ಫ್ರ್ಯಾಂಕಾಗಿ ಓಪನ್ ಚೆಕ್ ಕೊಟ್ಟು ಆ ಓಪನ್ ಚೆಕ್ ಸಿಸ್ಟಮ್ ಮುಖಾಂತರ ಏನಾದ್ರು ನಾವು ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಬರುವಂಥ ಹಣವನ್ನು ನಾವು ಕಂಟ್ರೋಲ್ ಮಾಡಿದರೆ ಪ್ರಾಬಬ್ಲಿ ನಮ್ಮ ಪಾಲಿಟಿಕ್ಸನ್ನು ಪ್ಯೂರಿಫೈ ಮಾಡುವಂಥ ಒಂದು ಕೆಲಸವನ್ನು ನಾವು ತೆಗೆದುಕೊಳ್ಬೋದು ಅಂತ ಆಸಕ್ತಿ ಇತ್ತು. ಬಟ್ ಆ ರೀತಿ ಯಾವುದೂ ಆಗದೇ ಇದ್ದಿದ್ದರಿಂದ ಐ ಆಮ್ ಆಲ್ಸೋ ಸ್ಲೈಟ್ಲಿ ಡಿಸಪಾಯಿಂಟೆಡ್ ಅಬೌಟ್ ಮೋದಿಸ್ ಪ್ರೆಸೆಂಟೇಷನ್. ಎಸ್ಪೆಷಲಿ ಈಗಾಗಲೇ ನೀವೇ ಪ್ರಾರಂಭದಲ್ಲಿ ಹೇಳಿದಾಗೆ ಜೇಟ್ಲಿ ಏನು ಅನೌನ್ಸ್ ಮಾಡ್ತಾರೆ ಅನ್ನತಕ್ಕಂಥದ್ದು ನೆಕ್ಸ್ಟ್ ನನ್ನ ಕ್ಯೂರಿಯಾಸಿಟಿ. ಯಾಕೆಂದರೆ ಜೇಟ್ಲಿಯವರ ಬಜೆಟಿನ ಒಂದು ಭಾಗ ಇವ್ರು ಈಗಾಗಲೇ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಪ್ರೊಫೆಸರ್ ಹರೀಶ್ರಾಮ್ ಸ್ವಾಮಿ ಅವರ ಜೊತೆಗೆ ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಚರ್ಚೆನ ನಾವು ಮುಂದುವರಿಸೋಣ. ನಮ್ಮ ಜೊತೆಗೆ ಬಾಲಕೃಷ್ಣ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ನಿನ್ನೆ ಪ್ರಧಾನಿ ಮೋದಿಯವರು ಮಾಡಿರ್ತಕ್ಕಂತಹ ಭಾಷಣದ, ಯಾಕೆಂದ್ರೆ ಶಾಕ್ ಟ್ರೀಟ್ಮೆಂಟ್ನ ನಿರೀಕ್ಷೆ ಏನೋ ಇತ್ತು, ಅಂತ ಶಾಕ್ ಟ್ರೀಟ್ಮೆಂಟ್ ಇರಲಿಲ್ಲ. ಯಾಕಂದ್ರೆ ನ್ಯೂ ಇಯರ್ನ ಯಾವುದೇ ಪಾರ್ಟಿಯೂ ಕೂಡ ಯಾವುದೇ ಅಡ್ಡವನ್ನ ಪ್ರಧಾನಿ ಮೋದಿಯವರು ಮಾಡಲಿಲ್ಲ. ಒಂದಷ್ಟು ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಆದರೆ ಆ ಯೋಜನೆಗಳು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರೋದಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಪ್ರಮುಖ ಭಾಗ. ಹಾಗೆಯೇ ಬಾಲಕೃಷ್ಣ ಹೆಗಡೆ ಅವರು ಜಾಯ್ನ್ ಆಗಿದ್ದಾರೆ, ಕ್ರೆಡಾಯ್ನ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು. ಬಾಲಕೃಷ್ಣ ಹೆಗಡೆ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀವಿ? ಯಾಕಂದರೆ ಮೊದಲ ದಿವಸ ನವೆಂಬರ್ 8ನೇ ತಾರೀಕಿನಂದು ಅನೌನ್ಸ್ ಮಾಡಿದಾಗ ನೀವು ಇಲ್ಲೇ ಕೂತ್ಕೊಂಡು ತುಂಬ ದೊಡ್ಡ ಮಟ್ಟದಲ್ಲಿ ಅಪ್ರಿಷಿಯೇಟ್ ಮಾಡಿದ್ರಿ, ತುಂಬ ಅದ್ಭುತವಾಗಿರ್ತಕ್ಕಂಥ ನಿರ್ಧಾರ ಅಂತೇಳಿ. ಆದರೆ 50 ದಿವಸಗಳ ನಂತರ ಆ 50 ದಿವಸಗಳ ಒಂದು ಯಾವುದೇ ರಿಪೋರ್ಟ್ ಅನ್ನುವಂಥದ್ದು ಕೊಟ್ಟಿಲ್ಲ. ಬಹುಶಃ ರಿಪೋರ್ಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಡಿಸೆಂಬರ್ 30ನೇ ತಾರೀಕಿಗೆ ಮೊನ್ನೆನೇ ಹೇಳಿಬಿಟ್ಟಿದ್ರು. ಬಿಮ್ ಯೋಜನೆಯನ್ನು ಘೋಷಣೆ ಮಾಡಿದಾಗಲೇ ಈಗಲೇ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಹೋಗಲಿ, ಕಠಿಣ ಕ್ರಮಗಳು ಇಲ್ಲಿಗೆ ಹಾಗಾದರೆ ನಿಂತು ಹೋಗಿತ್ತೇನೋ ಅನ್ನುವಂಥ ರೀತಿ ಭಾಸವಾಗುವಂತೆ ಕಾಣ್ತಾ ಇದೆ. ಏನು ಹೇಳ್ತೀರಿ? ಇಲ್ಲ, ನಿಂತು ಹೋಗುವಂಥ ಚಾನ್ಸಸ್ ಇಲ್ಲ. ಯಾಕಂದರೆ ಪದೇ ಪದೇ ಹೇಳಿದ್ದಾರೆ, ಒಂದೆರಡು ಸಲ ಅಲ್ಲ, ಪದೇ ಪದೇ ಹೇಳಿದ್ದಾರೆ ಇದು ಇಲ್ಲಿಗೆ ನಿಲ್ಲಲ್ಲ. ನಿನ್ನೆ ಕೂಡ ಹೇಳಿದ್ದಾರೆ, ಒಂದು ಅಫಿಷಿಯಲ್ಸನ್ನು ಅದನ್ನು ಅಡ್ರೆಸ್ ಮಾಡುವಾಗ ಅವ್ರು ಹೇಳಿದ್ದಾರೆ ಅಲ್ಲಿ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾರ್ಯಾರು ದುಡ್ಡನ್ನು ಬೇರೆಯವರ ಅಕೌಂಟ್ಗೆ ಅದರಲ್ಲೂ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರೆ ಒಂದು 2-3 ಮಾಡುವಾಗ ಇದೆ. ಖಂಡಿತವಾಗಿ ಅಲ್ಲಿ ನಿಲ್ಲುವಂಥ ಕ್ವೆಶ್ಚನ್ನೇ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ಇದೊಂದು ಇಟ್ ಹ್ಯಾಸ್ ಟು ರೀಚ್ ಇಟ್ಸ್ ಲಾಜಿಕಲ್ ಎಂಡ್ ಅನ್ನೋದೊಂದು ಮಾಡ್ತಾ ಇದ್ದಾರೆ. ಬಟ್ 31 ಡಿಸೆಂಬರ್ 31 ಒಂದು ಈವ್ ಆಫ್ ನ್ಯೂ ಇಯರ್ ಅಂಥದ್ದೆಲ್ಲ ಹೇಳುವಂಥದ್ದು ಅಗತ್ಯ ಇಲ್ಲ. ಅದಲ್ಲದೆ ಇದ್ರದ್ದು ಪರಿಣಾಮ ಏನಾಗಿದೆ, ಈ 50 ದಿವಸದಲ್ಲಿ ಏನೇನು ಆಗಿದೆ ಅದರದ್ದು ಪರಿಮಾಣ ನಾನು ನೋಡಿಕೊಂಡು ಅದಕ್ಕೆ ಏನು ಕ್ರಮ ತಗೊಳ್ಬೇಕು ಖಂಡಿತವಾಗಿ ತಗೊಳ್ತಾರೆ ಅಂತ ನನಗೆ ಧೈರ್ಯ ಇದೆ. ಮತ್ತು ನಿನ್ನೆ ಮಾಡಿದ್ದು ಕೂಡ ಜನಗಳು ತುಂಬ ಕಷ್ಟ ಅನುಭವಿಸ್ತಾರೆ, ಡೌಟ್ ಇಲ್ಲ.
ಆದರೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಒಂದು ಡೆಸಿಷನ್ ತಗೊಳ್ಳುವಾಗ ಈ ಕಷ್ಟ ನೋಡಿದರೆ ಬಹಳ ಕಡಿಮೆ ಅನಿಸುತ್ತೆ. ಯಾಕಂತೇಳಿದ್ರೆ ರಷ್ಯಾದಲ್ಲಿ ನೋಡಿ ಗೌರ್ಮೆಂಟ್ ಫೇಲ್ ಆಯಿತು, ನಿಮ್ಮ ನಾರ್ತ್ ಕೊರಿಯಾದಲ್ಲಿ ದಂಗೆ ಆಯಿತು, ಬರ್ಮಾದಲ್ಲಿ ಏನೇನೋ ಆಗೋಯಿತು, ರೀಸೆಂಟ್ ವೆನಿಜುಲಾ ಏನಾಯಿತು, ವಿಡ್ರಾ ಮಾಡಿಬಿಟ್ರು. ಇಲ್ಲಿ ಅಂಥದ್ದು ಯಾವುದೂ ಆಗಿಲ್ಲ. ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಡಿಮಾನಿಟೈಸ್ ಮಾಡೋಂಥ ಅರ್ಲಿಯರ್ ಒಕೇಶನ್ಸ್ನಲ್ಲಿ ಏನು ಆಗಿಲ್ಲ. ಆದರೆ ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಇದು ಬಹುದೊಡ್ಡ ಪ್ರಮಾಣ, 86% ಎಲ್ಲೂ ಇಂಡಿ ಹಿಸ್ಟ್ರಿಯಲ್ಲಿ ಎಲ್ಲೂ ಇಲ್ಲ. ತೊಂದರೆಗಳು ತುಂಬ ಆಗಿದೆ. ಇಲ್ಲಿ ಒಂದು ಮೇಜರ್ ಅಚೀವ್ಮೆಂಟ್ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಯಾವ ತೊಂದರೆಗಳು ಇಲ್ಲದೆ, ಅಫ್ಕೋರ್ಸ್ ಜನರಿಗೆ ತೊಂದರೆ ಆಗಿದೆ, ಕ್ಯೂನಲ್ಲಿ ನಿಂತಿದ್ದಾರೆ, ಅದರಲ್ಲೂ ನೀವು ತೋರಿಸಿದಾಗೆ ತುಂಬ ಜನ ಅದನ್ನು ಭಾಳ ಕಷ್ಟ ಅಂತ ಹೇಳಿಲ್ಲ, ಪರವಾಗಿಲ್ಲ, ವಿ ಆರ್ ಪ್ರಿಪೇರ್ ಟು ಸ್ಯಾಕ್ರಿಫೈಸ್ ಫಾರ್ ಎ ಲಾರ್ಜರ್ ಗುಡ್ ಆಫ್ ದ ನೇಷನ್ ಅಂತ ಹೇಳಿದ್ದಾರೆ. ಆದ್ದರಿಂದ ಇದನ್ನು ಒಂದು ಪಾಸಿಟಿವ್ ಆಗಿ ನಾವು ಇಷ್ಟು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ತಗೊಂಡಾಗ ಇಷ್ಟು ಒಂದು ಸುಲಭವಾಗಿ ಕಷ್ಟಗಳನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಯಾವುದೇ ಒಂದು ಮೇಜರ್ ಇಂಪ್ಯಾಕ್ಟ್ ಆನ್ ದ ಇಕಾನಮಿ ಕೂಡ ಆಗುವಂಥ ಚಾನ್ಸಸ್ ಇಲ್ಲ, ಯಾವುದೇ ರೀತಿಯಲ್ಲಿ ಪೊಲಿಟಿಕಲ್ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ಇಲ್ಲ. ಈಗ 50 ದಿವಸ ಗೊತ್ತಾಯ್ತು ಹೌ ಇಟ್ ಪ್ಯಾನ್ಡ್ ಔಟ್ ಅಂತ ಹೇಳ್ಕೊಂಡು. ಆದ್ದರಿಂದ ಐ ಸ್ಟಿಲ್, ನಾನು ಮೊದಲನೇ ದಿವಸ ಏನು ಹೇಳಿದ್ದೇನೆ ಅದನ್ನು ಐ ಸ್ಟಿಲ್ ಮೇಂಟೈನ್, ಇಟ್ ಇಸ್ ಅ ವಂಡರ್ಫುಲ್ ಡಿಸಿಷನ್ ಆ್ಯಂಡ್ ದ ಬೆನಿಫಿಟ್ಸ್ ಆರ್ ಗೋಯಿಂಗ್ ಟು ಬಿ ದೇರ್. ಇನ್ನು ಬರುವಂಥ 6 ತಿಂಗಳು, 3 ರಿಂದ 6 ತಿಂಗಳು, 9 ತಿಂಗಳು, 12 ತಿಂಗಳಲ್ಲಿ ಅದ್ರ ಖಂಡಿತವಾಗಿ ಅದರದ್ದು ಬೇರೆ ಬೇರೆ ರೀತಿಯಲ್ಲಿ ಬೆನಿಫಿಟ್ಸ್ ಬರೋ ಚಾನ್ಸ್ ಇದೆ. ಲೆಸ್ ಕ್ಯಾಶ್ಲೆಸ್ ಅವ್ರ ಲೆಸ್ ಕ್ಯಾಶ್ ಅಂತ ಹೇಳ್ತಾ ಇದ್ರಿ, ಅದರಲ್ಲಿ ನಮ್ಮ ದೇಶಕ್ಕೆ ಸಿಗುವಂಥ ಲಾಭ ಯಾರಿಂದಲೂ ಈಗ ಅದನ್ನು ಒಂದು ಮೆಷರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ 2% ಕ್ಯಾಶ್, ನಾನ್ ಕ್ಯಾಶ್ ಆರ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇತ್ತು, ಅದು ಏನೂ ಇಲ್ಲ. 5-6% ಹೇಳಿದ್ರು ಮೇಲೆ ಹೋದ್ರೂ ಅದರಲ್ಲಿ ತುಂಬ ರೀತಿಯ ಬೆನಿಫಿಟ್ಸ್ ಖಂಡಿತವಾಗಿ ಬರುತ್ತೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಇಕಾನಮಿಕ್ ಬೆನಿಫಿಟ್ ದಟ್ ದ ಕಂಟ್ರಿ ಈಸ್ ಗೋಯಿಂಗ್ ಟು ಸಿ ಅಂತ ಹೇಳ್ತೀವಿ ನಾವು. ಆದರೆ ಇನ್ನೊಂದು ಬಾಲಕೃಷ್ಣ ಗೌಡ್ರೆ, ಈಗ ನಿನ್ನೆ ಘೋಷಣೆ ಮಾಡಿರ್ತಕ್ಕಂಥ ಹೌಸಿಂಗ್ ಸೆಕ್ಟರ್ನ ವಿಚಾರಕ್ಕೆ ಬರುತ್ತಿದ್ರೆ, ಹೌಸಿಂಗ್ಗೆ ಸಂಬಂಧಪಟ್ಟಂತೆ 2 ಸ್ಕೀಮ್ಗಳನ್ನು ಹೇಳಿದರು. ವಿಶೇಷವಾಗಿ 9 ಲಕ್ಷ ಮತ್ತು 12 ಲಕ್ಷವರೆಗಿನ ಲೋನ್ಸ್ಗೆ ಸಂಬಂಧಪಟ್ಟಂತೆ 3%, 4% ಅಷ್ಟು ಬಡ್ಡಿಯನ್ನು ಕಡಿಮೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಇದು ಎಷ್ಟು ಮಟ್ಟಿಗೆ ನಗರ ಪ್ರದೇಶದಲ್ಲಿ ಮನೆ ಕಟ್ಟುವಂಥವರ ಆಸ್ಪಿರೇಷನ್ಸ್ಗೆ, ಯಾಕಂದರೆ ಅವರೇ ಹೇಳಿರೋ ಪ್ರಕಾರ ಇದು ಬಡವರಿಗೆ, ಕೆಳ ಮಧ್ಯಮ ಮತ್ತು ಮಧ್ಯಮದವರಿಗೆ ಅನ್ವಯ ಆಗುತ್ತೆ. ಈ ಸೆಕ್ಟರ್ನವರಿಗೆ ಇಷ್ಟು ಹಣದಲ್ಲಿ ಎಷ್ಟು ಮಟ್ಟಿಗೆ ಮನೆಯನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಬಾಟಮ್ ಆಫ್ ದ ಪಿರಮಿಡ್ ಅಂತ ಹೇಳ್ತೀವಲ್ಲ, ಆ ಬಾಟಮ್ ಇರುವಂಥದ್ದೇ ಸುಮಾರು 5 ರಿಂದ 20 ಲಕ್ಷದವರೆಗಿನ ಒಂದು ಬ್ರ್ಯಾಕೆಟ್. 5 ಲಕ್ಷಕ್ಕೆ ಒಂದು ಮನೆ, ಅಪ್ ಟು 20 lakh ಇಸ್ ದ ಬಾಟಮ್ ಆಫ್ ದ ಪಿರಮಿಡ್. 80 ರಿಂದ 85% ಇವತ್ತು ಏನು ಡಿಮಾಂಡ್ ಇದೆ, ಹೌಸಿಂಗ್ ಡಿಮಾಂಡ್ ಇದೆ, ಏನು 20 ಮಿಲಿಯನ್ ಅಂತ ಹೇಳ್ತೀವಲ್ಲ ನಾವು, ಅದರಲ್ಲಿ ಇರುವಂಥದ್ದು ಮೇಜರ್ 80-85% ಇರುವಂಥದ್ದು ಬಾಟಮ್ ಆಫ್ ದ ಪಿರಮಿಡ್. ಇದು ಇರುವಂಥ ಸೆಗ್ಮೆಂಟಿಗೆ ಈಗ ಮಾಡಿರುವಂಥದ್ದು ಇನ್ನು 1 ವರ್ಷದಲ್ಲಿ 2017 ಮುಗಿಯುವ ಒಳಗೆ ಅದರ ದೊಡ್ಡ ಪ್ರಮಾಣದ ಬೆನಿಫಿಟನ್ನು ಅರ್ಬನ್ ಪುವರ್ ಆರ್ ಲೋವರ್ ಮಿಡಲ್ ಕ್ಲಾಸ್ ಈಸ್ ಗೋಯಿಂಗ್ ಟು ರೀಪ್. ಹೌದು, ಇಲ್ಲ ಅರ್ಬನ್ ಪುವರ್ ಹೌದು. ಅದರಲ್ಲಿ ಯಾವ ರೀತಿ ಸರಿಯಾದ ಓಕೆ ಈ ಎಲ್ಲ ಡಿಸಿಷನ್ಸು ಡಿಮಾನಿಟೈಸೇಷನ್ಗೆ ಸಂಬಂಧಪಟ್ಟದ್ದ ಅಲ್ವಾ ಅಂತ ಕೇಳಿದರೆ ಈ ನಿನ್ನೆ ಕೊಟ್ಟಂಥ ಯಾವ ಬೆನಿಫಿಟ್ ಕೂಡ ಡಿಮಾನಿಟೈಸೇಷನ್ಗೆ ಸಂಬಂಧ ಇಲ್ಲ. ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರಿಗೂ, ಹೆಂಗಸರಿಗೆ, ಸೀನಿಯರ್ ಸಿಟಿಸನ್ಸಿಗೆ, ಫಾರ್ಮರ್ಸ್ಗೆ, ಅರ್ಬನ್ ಪುವರ್ಗೆ, ರೂರಲ್ ಪುವರ್ಗೆ, ರಬಿಗೆ ಸಾಲ ತಗೊಂಡವರಿಗೆ ಎಲ್ಲರಿಗೂ ಆಗಿದೆ. ಅದರಲ್ಲಿ ಒಂದು ರಬಿ ಸಾಲದ್ದು 60 ದಿವಸದ್ದು ಇಂಟ್ರೆಸ್ಟ್ ವೇವರ್ ಮಾಡಿದಾರಲ್ಲ, ಅದೊಂದು ಡಿಮಾನಿಟೈಸೇಷನ್ಗೆ ಸಂಬಂಧಪಟ್ಟಿದ್ದು. ಬೇರೆ ಎಲ್ಲ ಜನರಲ್ ಓವರಾಲ್ ಇಕಾನಮಿಕ್ ಬೂಸ್ಟ್ ಕೊಟ್ಟಂಥ ಒಂದು ಬೇರೆ ಬೇರೆ ರೀತಿಯ ಡಿಸಿಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪೆಷಲ್ ನೀವು ಕೇಳಿದ್ದು ಬಹಳ ಒಳ್ಳೆಯದು ಅಂದರೆ ದ ಬೆಸ್ಟ್ ಡಿಸಿಷನ್ ಈಸ್ ದ ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ದ 9 and 12 lakh category of housing demand, which is from the lowest category. ಆರ್ ಎಸ್ ದೇಶಪಾಂಡೆ ಅವರು ನಿನ್ನೆ ಪ್ರಧಾನಿಯವರು ಮಾತನಾಡುವಾಗ ಪ್ಯಾರಲಲ್ ಇಕಾನಮಿಯ ಬಗ್ಗೆ ಮತ್ತೆ ಪ್ರಸ್ತಾಪಿಸಿದರು. ಪ್ಯಾರಲಲ್ ಇಕಾನಮಿಯ ಮೂಲಕವಾಗಿಯೇ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಅನ್ನುವಂಥ ಅಂಶವನ್ನು ಕೂಡ ಅವರು ಹೇಳಿದರು. ಇವತ್ತು ಹಾಗಾದರೆ ಪ್ಯಾರಲಲ್ ಇಕಾನಮಿ ಕಂಪ್ಲೀಟಾಗಿ ನಿಂತು ಹೋಗುತ್ತಾ? ಮತ್ತೊಂದು ಪ್ಯಾರಲಲ್ ಇಕಾನಮಿ ಜನರೇಟ್ ಆಗದೇ ಇಲ್ಲವಾ? ಒಂದಂದರೆ ನಿಮಗೆ ಮುಂಚೆ ಹೇಳಿದಂಗೆ ದಿ ಎರಡು ಇಂಪಾರ್ಟೆಂಟ್ ಅಂಶಗಳು ಈ ಡಿಮಾನಿಟೈಸೇಷನ್ ಬಗ್ಗೆ. ನಮ್ಮ ಇಂಡಿಯನ್ ಗ್ಯಾಜೆಟ್ ಪ್ರಕಾರ ಬ್ಲ್ಯಾಕ್ ಮನಿ ಅಂತ ಒಂದು ಶಬ್ದನೂ ಇಲ್ಲ. ಡಿಮಾನಿಟೈಸೇಷನ್ ತಗೊಳ್ಳೋಕ್ಕೆ ಕಾರಣ ಕೊಡುವಾಗ 2 ಕಾರಣ ಕೊಟ್ಟಿರೋದು. ಒಂದು ಕಾರಣ ಅಂದರೆ ದಿ ಫೇಕ್ ಕರೆನ್ಸಿ ಗೆಟಿಂಗ್ ಇನ್ ಟು ಇಂಡಿಯಾ. ಎರಡನೇ ಕಾರಣ ಅಂದರೆ ಟೆರರ್ ಫಂಡಿಂಗ್
ಫ್ರಮ್ ಪಾಕಿಸ್ತಾನ್. ಇದು ಯಾಕಂದರೆ 16 trillion rupees, that was 4th or 5th tranche from Germany, it had come to Nepal, from Nepal it had gone to Pakistan, and that was coming to India. That is parallel economy. And this ನಮ್ಮದು ಪ್ಯಾರಲಲ್ ಎಕನಾಮಿ ಬೇರೆ ಇದೆ, ಅದು ನಿಲ್ಸಕ್ಕೆ ಆಗಲ್ಲ. ಎಲ್ಲಿವರೆಗೂ ನಾವು ಚೀಟಿಂಗ್ ಮಾಡ್ತೀವಿ, ಎಲ್ಲಿವರೆಗೂ ನಾವು ದೇವರಿಗೆ ಕೂಡ ಒಂದು ತೆಂಗಿನಕಾಯಿ ಕೊಟ್ಟರೆ ಮಾತ್ರ ದೇವರು ನಮಗೆ ವರ ಕೊಡೋದು ಅಂತ ಅದು ಒಂದು ಕಲ್ಚರಲ್ ನಮ್ಮದು ಇದೆ. ಅದು ಇರೋವರೆಗೂ ನಾವು ಪ್ಯಾರಲಲ್ ಎಕನಾಮಿ ನಡೆದೇ ಹೋಗುತ್ತೆ. ಪ್ಯಾರಲಲ್ ಇಕಾನಮಿ, ನಾಟ್ ದಟ್ ಇಂಡಿಯನ್ ಗೆಜೆಟ್ ಅಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು. ಅದೇ ಪ್ಯಾರಲಲ್ ಎಕನಾಮಿ ನಡೀತಾ ಇತ್ತು. ಇಂಡಿಯನ್ ಗೆಜೆಟ್ ಜನರಲ್ ಕಾಮನ್ ಮ್ಯಾನ್ ಯಾರು ಕೂಡ ಓದಿರೋದಿಲ್ಲ. ಕಾಮನ್ ಮ್ಯಾನ್ ಕೇಳುವಂತದ್ದು ಪ್ರಧಾನಿ ಅವ್ರಿಗೆ ಏನು ಹೇಳಿದ್ದಾರೆ. ಪ್ರಧಾನಿ ಅವರು ನಿನ್ನೆ ಕೂಡ ಹೇಳಿರ್ತಕ್ಕಂಥದ್ದು ಪ್ಯಾರಲಲ್ ಇಕಾನಮಿಯ ಮೂಲಕವಾಗಿ ಸಾಮಾನ್ಯ ಜನಕ್ಕೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕು ಅದನ್ನು ಕಸಿದುಕೊಳ್ತಾ ಇದೆ. ಅಂದ್ರೆ ಅವ್ರಿಗೆ ರೇಟ್ ಸಿಗ್ತಾ ಇಲ್ಲ, ರೈತರಿಗೆ ರೇಟ್ ಸಿಗ್ತಾ ಇಲ್ಲ ಅನ್ನುವಂತ ಅಂಶಗಳನ್ನು ಅವರು ಹೇಳಿರ್ತಕ್ಕಂಥ ಪ್ಯಾರಲಲ್ ಇಕಾನಮಿ ನೋಡಿದ್ರೆ ಅದು ನಮ್ಮ ನಡುವೆ ಇರ್ತಕ್ಕಂಥ ಈ ಪ್ಯಾರಲಲ್ ಇಕಾನಮಿ. ಪ್ಯಾರಲಲ್ ಎಕನಾಮಿ ಅಂತ ಪದ ನೋಡಿದರೆ, ಕಾನ್ಸೆಪ್ಟ್ ನೋಡಿದರೆ ಅದು ತುಂಬ ವ್ಯಾಪಕವಾದ ಕಾನ್ಸೆಪ್ಟು. ಅವ್ರು ಹೇಳೋ ಪ್ರಕಾರ ಪ್ಯಾರಲಲ್ ಎಕನಾಮಿ ಕಾನ್ಸೆಪ್ಟ್ ಅಂದರೆ ದಿ ಫೇಕ್ ಕರೆನ್ಸಿ ಗೆಟಿಂಗ್ ಇನ್ ಟು ದ ಕಂಟ್ರಿ, ಆ್ಯಂಡ್ because of the fake currency, different economic activities were taking place. These economic activities alli construction, development, holding of money, holding of gold, all ಈ ಎಲ್ಲ ಕ್ಲಾಂಡಸ್ಟೈನ್ ಆಕ್ಟಿವಿಟೀಸ್ ನಡೀತಾ ಇತ್ತು. ಈ ಪ್ಯಾರಲಲ್ ಎಕನಾಮಿಗೆ FICN ಸ್ಟಾಪ್ ಆದರೆ ಇದು ಏಟಾಗಿದೆ. ಇನ್ನೊಂದು FICN ಸ್ಟಾಪ್ ಆಗಿದೆಯಾ ಇಲ್ವೋ ಅಂತ ಒಂದು ಇಂಪಾರ್ಟೆಂಟ್, ಇನ್ನು 2 ತಿಂಗಳಲ್ಲಿ ಶುರು ಆಗ್ಬೋದು, ಇನ್ನು 2-3 ತಿಂಗಳಲ್ಲಿ ಶುರು ಆಗ್ಬೋದು. ಆಗಲೇ ಫೋಟೋ ಕಾಪಿ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಜನ. ಅದು ಇಟ್ ಡಿಪೆಂಡ್ಸ್ ಆನ್ ಅವರ್ ಮಾರಲ್ ಆ್ಯಂಡ್ ಇಥಿಕಲ್ ವ್ಯಾಲ್ಯೂಸ್. ನಾವು ನಮ್ಮ ಮಾರಲ್ ಇಥಿಕಲ್ ವ್ಯಾಲ್ಯೂಸೇ ಮಾರುಕಟ್ಟೆಗೆ ಹಾಕಿಬಿಟ್ಟಿದ್ರೆ ಯಾವ ಪ್ಯಾರಲಲ್ ಎಕನಾಮಿ, ಯಾವ ಮೋದಿ, ಯಾವ ರಾಹುಲ್ ಗಾಂಧಿ ಯಾರೂ ನಿಲ್ಸೋಕ್ಕಾಗಲ್ಲ. ನಮ್ಮದು ಮಾರಲ್ ಎಕನಾಮಿ ಏನಿದೆ ಅದು ಮಾತ್ರ ಮಾರುಕಟ್ಟೆಗೆ ಹಾಕ್ಕೊಡ್ದು, ಅದು ಮಾಡೋಕ್ಕೆ ಕಷ್ಟ. ಇನ್ನೊಂದು ಹೇಳ್ತೀನಿ, ಒಂದಂದರೆ ಈ ಡೆಮೊನಿಟೈಸೇಷನ್ನಿಂದ ಯಾವುದು ಸಾಧ್ಯ ಇತ್ತು, ಯಾವುದು ಗುರಿ ಇತ್ತು, ಅದು ಸಾಧ್ಯ ಆಗಿದೆಯಾ ಇಲ್ವೋ? ಹೌದು, 80% ಸಾಧ್ಯ ಆಗಿದೆ. 80% ಯಾಕೆ ಹೇಳಿದೆ ಅಂದರೆ, ಯಾವುದು ಈ 16 trillion rupees ಪಾಕಿಸ್ತಾನ್ಗೆ ಬಂದಿರೋದು ಅದು ಪೂರ್ತಿ ಟ್ರ್ಯಾಶ್ ಆಗೋಗಿದೆ. ಕೆಲವು ಅದರಲ್ಲಿ 1 ಟ್ರಾಂಚೆ ನೇಪಾಳಲ್ಲಿ ಹಿಂಗೆ ಉಳಿತಿತ್ತು, ಅದು ಫುಲ್ ಟ್ರ್ಯಾಶ್ ಆಗಿದೆ. ಇದು ಯಾರೂ ನಮಗೆ ಹೇಳೋಂಗಿಲ್ಲ, ಯಾಕಂದರೆ ಇಟ್ ವಾಸ್ ಕ್ಲಾಂಡಸ್ಟೈನ್ ಆ್ಯಕ್ಟಿವಿಟಿ. ನಮಗೆ ಒಳಗಿಂದ ಯಾರೋ 16 trillion ಈಸ್ ನೋನ್, ಅದರಿಂದ ಹೆಚ್ಚು ನಮಗೆ ಯಾರಿಗೂ ಗೊತ್ತಿಲ್ಲ, ಯಾವ ಪೇಪರಲ್ಲಿ ಬರಲಿಲ್ಲ, ಎಲ್ಲೂ ಬರಲಿಲ್ಲ. ಆದರೂ ದಟ್ ವಾಸ್ 5th ಟ್ರಾಂಚೆ. ಆದರೂ ಇದು ಹೊರಗಡೆ ಇರೋದು ಮತ್ತು ದೇಶ ಒಳಗಿರೋದು ಎಲ್ಲ ಟ್ರ್ಯಾಶ್ ಆಗೋಗಿದೆ. ಅದು ಒಂದು 80% ಕಂಪ್ಲೀಟ್ ಹೋಗಿದೆ. 20% ಯಾಕೆ ನಾನು ಆ್ಯಂಡ್ ನನ್ನ ಫಿಗರ್ಸ್ ಏನೋ ಗ್ಯಾರಂಟೀಡ್ ಫಿಗರ್ಸ್ ಅಲ್ಲ, ಮೈ ಹಂಚ್. 20% ಪೈಕಿ ಕೆಲವು ನೋಟ್ಸು ನಮ್ಮ ಪಾಕೆಟಲ್ಲಿ ಇರ್ಬೋದು. ಈ ನೋಟ್ಸ್ ಮಾತ್ರ ನಮ್ಮ ಸಿಸ್ಟಮಲ್ಲಿ ಹೊರಟೋಗಿದೆ. ಈ ನೋಟ್ಸ್ ಯಾಕೆ ನಮ್ಮ ಪಾಕೆಟಲ್ಲಿ ಇರ್ಬೋದು ಅಂತ, ದೆರ್ ವಾಸ್ ಅ ಸುಪ್ರೀಂ ಕೋರ್ಟ್ ಕೇಸ್ ಆನ್ ಕೌಂಟರ್ಫೀಟ್ ನೋಟ್. ಆರ್ಗ್ಯೂ ಮಾಡಿದರು ನಮ್ಮ ನೋಟ್ಸ್ ಕೌಂಟರ್ಫೀಟ್ ಇಲ್ಲವೇ ಇಲ್ಲ ಅಂತ. ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮಾಡಿದರು, ಇಲ್ಲಿ ಮಾಡಿದಾದ್ಮೇಲೆ ಇದು ಕೌಂಟರ್ಫೀಟ್ ಇಲ್ಲ ಅಂತ ರಿಸಲ್ಟ್ ಬಂತು. ಅದು ಹೊರಗಡೆ ಕಳಿಸಿದಾದ್ಮೇಲೆ, ಜರ್ಮನಿಯಲ್ಲಿ ಕಳಿಸಿದಾದ್ಮೇಲೆ ಅದು ಕೌಂಟರ್ಫೀಟ್ ನೋಟ್ ಅಂತ ಗೊತ್ತಾಯಿತು. ಹೆಂಗೆ ಗೊತ್ತಾಯಿತು ಅಂದರೆ, ಆ ನಂಬರಲ್ಲಿ ಒಂಚೂರು ಪ್ರಾಬ್ಲಮ್ ಇತ್ತು ನಂಬರ್ ಪ್ರಿಂಟಿಂಗಲ್ಲಿ. ಯಾಕಂದರೆ ನಂಬರ್ ಪ್ರಿಂಟಿಂಗ್ ಮಾತ್ರ ಅಲ್ಲಿ ಮಾಡ್ತಾಯಿದ್ರು. ನಿಮಗೆ ಜ್ಞಾಪಕ ಇರಬೇಕು, ಎಲ್ಲರಿಗೆ ವೀಕ್ಷಕರಿಗೆ ಜ್ಞಾಪಕ ಇರಬೇಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸರ್ಕ್ಯುಲರ್ ತಂದು ಯಾವುದು ಒಂದು ಸೇರೀಸ್ ನೋಟು ತಗೋಬೇಡಿ ಅಂತ ಹೇಳಿದರು. ನಾವು ಎಷ್ಟು ಜನ ಅದು ಸೇರೀಸ್ ನೋಟು ನೋಟ್ ನಂಬರ್ ನೋಡಿಕೊಂಡು ನೋಟ್ ತೊಗೊಳ್ತೀವಿ? ಯಾರು ತೊಗೊಳ್ಳಲ್ಲ. ಹಾಗೆ ಅದು ಏನಾಗಿತ್ತು, ಒಂದು ಸೀರೀಸ್ ಪ್ರಿಂಟ್ ಮಾಡಿಬಿಟ್ಟು ಪಾಕಿಸ್ತಾನದಿಂದ ಬಂದಿತ್ತು. ಆ ಸೀರೀಸ್ ಬ್ಲಾಕ್ ಮಾಡೋದು ನೋಡಿದರು, ಮಾಡೋಕ್ಕಾಗಲಿಲ್ಲ. ಅದು ಬ್ಯಾಂಕಲ್ಲಿ ಮಾತ್ರ ಬ್ಲಾಕ್ ಆಯಿತು, ಎಷ್ಟಾಯಿತು ಗೊತ್ತಿಲ್ಲ. ಈಗ ಏನು ಮಾಡಿದರು ಅವರು, ನಮ್ಮ ಡೂಪ್ಲಿಕೇಟ್ ಸೀರೀಸ್ ರೆಡಿ ಮಾಡಿದರು. ಒಂದು ಸೀರೀಸ್ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಮಾಡಿದ್ದಾರೆ ಅದನ್ನೇ ಡೂಪ್ಲಿಕೇಟ್ ಮಾಡೋಕ್ಕೆ ರೆಡಿ ಮಾಡಿದರು. ಆಮೇಲೆ ನಂಬರ್ ಪ್ರಿಂಟಿಂಗ್ ಸ್ಟೈಲ್ ಚೇಂಜ್ ಮಾಡಿದರು. ಅವ್ರು ನಂಬರ್ ಪ್ರಿಂಟಿಂಗ್ ಸ್ಟೈಲ್ ಕೂಡ ಕಾಪಿ ಮಾಡಿಬಿಟ್ರು. ಈಗೇನು ಮಾಡ್ತೀರಿ? ಈಗ ಡಿಮಾನಿಟೈಸೇಷನ್ ಇಲ್ಲದೆ ಇನ್ಯಾವುದು ದಾರಿ ಇರಲಿಲ್ಲ. ಆದರೂ ಇದರಿಂದ ಒಂದು ಬೆನಿಫಿಟ್ ಆಗಿದೆ ಅಂದರೆ, ಎಲ್ಲ ಫೇಕ್ ಕರೆನ್ಸಿ 80% ಆಫ್ ಇಟ್ ಇಸ್ ಗಾನ್ ಔಟ್.
some has gone into the banking sector which will be trashed. That's different story. But most important thing, ನಮಗೆ ನಾನು ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಂತ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಇದೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು, ಇಟ್ಸ್ ಎ ಸೈಕಲಾಜಿಕಲ್ ಫಿಯರ್. ಪ್ರೈಸ್ ಅದ್ರ ಕೆಳಗಡೆ ಬಂದರೆ ಮಾತ್ರ ಗೌರ್ಮೆಂಟ್ ಬರುತ್ತೆ, ಇಲ್ಲಾದರೆ ಗೌರ್ಮೆಂಟ್ಗೂ ಏನು ಸಂಬಂಧ ಬರಲ್ಲ. ಅದು ಒಂದು ಸೈಕಲಾಜಿಕಲ್ ಫಿಯರ್ ಇದೆ. ಅದೇ ಥರ ಈಗ ಏನಾಗಿದೆ ಅಂದರೆ all holders of money have got that psychological fear and it's down their spine. ಇಲ್ಲಿ ಬೆನ್ನಿಗೆ ಬಂದುಬಿಟ್ಟಿದೆ. ಈ ಸೈಕಲಾಜಿಕಲ್ ಫಿಯರಿಂದ ಸುಮಾರು ಜನ ಸಿಕ್ಕಾಕೊಂಡ್ರು. ಅದರಲ್ಲಿ 2000 ರೂಪೀಸ್ ನೋಟಲ್ಲಿ ಚಿಪ್ ಇದೆ, ಇದು ಇದೆ, ಅದು ಇದೆ ಅಂತ ಈ ರೂಮರ್ಸು ಸರಿ ಇಲ್ಲ. ಆದರೂ ಆ ರೂಮರ್ಸಿಂದನೂ ಕೂಡ ಜನ ಟೆಂಪ್ರೇಚರ್ ಹತ್ತಿದೆ, ಜನಕ್ಕೆ ಜ್ವರ ಹತ್ತಿದೆ, ಏನೋ ಆ ಚಿಪ್ಪಲ್ಲಿ ಇದು ಇದೆ ಅಂತ. ಅದಕ್ಕೆ ಇತ್ತೀಚೆಗೆ you see the pattern of the clandestine notes caught. ಪ್ಯಾಟರ್ನಲ್ಲಿ ಮುಂಚೆ 2000 ರೂಪಾಯಿ ನೋಟ್ ಜಾಸ್ತಿ ಇರ್ತಾಯಿತ್ತು, ಈಗ 500 ರೂಪಾಯಿ ನೋಟ್ ಜಾಸ್ತಿ ಇರ್ತಾಯಿದೆ. ದ ರೀಸನ್ ಈಸ್ ದಟ್ ಪೀಪಲ್ ಆಲ್ಸೋ ಟುಕ್ ದಟ್ ರೂಮರ್ ವೆರಿ ಸೀರಿಯಸ್ಲಿ. ಅದರಲ್ಲಿ ಚಿಪ್ ಇದೆ ಅಂತ, ಆ ಚಿಪ್ ಕಂಡುಹಿಡಿಬೋದು ಅಂತ. ಅದಕ್ಕೆ ಏನು ಅಂದರೆ ಒಂದು ಭಯ ಈ ಕ್ಲಾಂಡೆಸ್ಟೈನ್ ಜನಕ್ಕೆ ಬಂದುಬಿಟ್ಟಿದೆ. ಅದು ಒಂದು ಬೆನಿಫಿಟ್. ಆದರೆ ನಿನ್ನೆ ನನ್ನ ಪ್ರಕಾರ ನಾವು ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಿ ಇಟ್ಟಿದ್ದೀವಿ. ಎಸ್, ಆರ್ ಎಸ್ ದೇಶಪಾಂಡೆ ಅವರ ಬಗ್ಗೆ ಮಾತಾಡ್ತೀನಿ. ನಾನು ಚರ್ಚೆ ನಾವು ಮುಂದುವರಿಸೋಣ. ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂತಹ ಘೋಷಣೆ, ಇದು ಯಾವ ರೀತಿಯಾಗಿ ಈ ಕ್ಷೇತ್ರಕ್ಕೆ ಬೆನಿಫಿಟ್ ಆಗುತ್ತಾ, ಇದರ ಬಗ್ಗೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ರಘುನಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಇಲ್ಲಿ ಹರೀಶ್ ಅವರೇ, MSME ಸೆಕ್ಟರ್ಗೆ ಸಂಬಂಧಪಟ್ಟಂತೆಯೂ ಕೂಡ ನಿನ್ನೆ ಪ್ರಸ್ತಾಪಿಸಿದರು. MSMEಗೆ 2 ಕೋಟಿ ರೂಪಾಯಿವರೆಗಿನ ಬೆನಿಫಿಟ್ಸನ್ನು ಕೊಟ್ಟಿರ್ತಕ್ಕಂಥ, 1 ಕೋಟಿ ಇರ್ತಕ್ಕಂಥ 2 ಕೋಟಿಗೆ ಹೆಚ್ಚಳ ಮಾಡಿ, ಇದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಈ ಸೆಕ್ಟರ್ನಲ್ಲಿ ಅಂತ? 2 ಬೆನಿಫಿಟ್ ಕೊಟ್ಟಿದ್ದಾರೆ. ಒಂದು ನೀವು ಹೇಳ್ದಂಗೆ 1 ಕೋಟಿ ಇದ್ದಿದ್ದು ಕ್ರೆಡಿಟ್ ಗ್ಯಾರಂಟಿ 2 ಕೋಟಿಗೆ ಮಾಡಿದ್ದಾರೆ. ಇನ್ನೊಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಆದರೆ ಇನ್ಸ್ಟೆಡ್ ಆಫ್ 20% 30% ತನಕ ಲೋನ್ ಕೊಡ್ಬೋದು ಅಂತ. ಬೋತ್ ಆರ್ ಬೆನಿಫಿಟ್ ಕೊಟ್ಟಿರೋದು ಥ್ರೂ ದ ಬ್ಯಾಂಕಿಂಗ್ ಇದೆ. ನಾವು ಅದು ಟ್ರಾನ್ಸ್ಲೇಟ್ ಆಗಿ ಹೋಗೋದಕ್ಕೆ ನೋಡಬೇಕು ಎಷ್ಟು ಟೈಮ್ ಆಗುತ್ತೆ, ಬ್ಯಾಂಕ್ನವರು ಎಷ್ಟು ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ಇದೇನು ಇಟ್ ಈಸ್ ಎ ಸಪೋರ್ಟ್ ವಿಚ್ ಹ್ಯಾಸ್ ಟು ಗೆಟ್ ಟ್ರಾನ್ಸ್ಲೇಟೆಡ್. ಸೆಕೆಂಡ್, ಆಬ್ವಿಯಸ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಯವ್ರಿಗೆ ಸಾಕಷ್ಟು ಹೊಡೆತ ಬಿದ್ದಿದೆ. ಯಾಕಂದರೆ ಅವರು ಜಾಸ್ತಿ ಕ್ಯಾಶಲ್ಲಿ ಮಾಡೋದು. ಇನ್ನೊಂದು, ಅವರು ಕಾಂಪಿಟೇಟಿವ್ನೆಸ್ ಎಷ್ಟೋ ಸಲ ಬಂದಿದ್ದು ಅವರು ಟ್ಯಾಕ್ಸ್ ಕದ್ದಿದ್ರಿಂದ, ಕಮ್ಮಿ ಟ್ಯಾಕ್ಸ್ ಬಿಲ್ ಹಾಕ್ತೆ ಮಾಡಿ. ಸೊ ಅವ್ರಿಗೆ ಇನ್ನೂ ಒಂದು ಹೊಡೆತ ಬೀಳುತ್ತೆ GST ಬಂದಮೇಲೆ. ಯಾಕಂದರೆ ಅವ್ರಿಗೆ ವಿತೌಟ್ ಟ್ರಾನ್ಸಾಕ್ಷನ್ ಎಲ್ಲ ಕ್ಯಾಶಲ್ಲಿ ಮಾಡ್ಕೊಂಡು ನಡೀತಾರಲ್ಲ, ಅದೆಲ್ಲ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಬೆನಿಫಿಟ್ಟು ಟು ಹೆಲ್ಪ್ ದೆಮ್ ಇಂಪ್ರೂವ್ ದೇರ್ ಕಾಂಪಿಟೇಟಿವ್ನೆಸ್. ಬಟ್ ಅವರು ನಿಜವಾಗ್ಲೂ ದೇ ಹ್ಯಾವ್ ಟು ಚೇಂಜ್ ದೇರ್ ವೇ ಆಫ್ ಡೂಯಿಂಗ್, ಓನ್ಲಿ ದೆನ್ ಬೆನಿಫಿಟ್ ಬರುತ್ತೆ. ಯಾಕಂದರೆ ಸಾಲ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರು ಅದು ಎಲಿಜಿಬಿಲಿಟಿ ಇದೆಯಾ, ನಾನು ಹೇಳ್ಬೋದು ಜಾಸ್ತಿ ಸಾಲ ಕೊಡ್ತೀನಿ ಅಂತ. ಬಟ್ ಬ್ಯಾಂಕ್ನವ್ರು ಬೇರೆ ಎಲ್ಲ ನೋಡ್ತಾರೆ, ಅಸೆಟ್ ಇದೆಯಾ, ಬಿಸ್ನೆಸ್ ಇದೆಯಾ, ಟರ್ನ್ ಓವರ್ ಇದೆಯಾ, ಎಲ್ಲ ನೋಡಿ ಕೊಡೋದು. ಸೊ ಫುಲ್ ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಬಟ್ ಜನರಲಿ ದಿ ಟ್ರೇಡರ್ಸ್ ಆ್ಯಂಡ್ ದಿ ಸ್ಮಾಲ್ ಬಿಸ್ನೆಸ್ ಮ್ಯಾನ್, ದೇ ಆರ್ ವೆರಿ ಲಾರ್ಜ್ ಇನ್ ನಂಬರ್. ತುಂಬ ಜಾಸ್ತಿ ಜನ ಇದ್ದಾರೆ ನಮ್ಮ, ಆ್ಯಂಡ್ ದಟ್ ಈಸ್ ಟ್ರೂ ವರ್ಲ್ಡ್ ಓವರ್. ಅಷ್ಟು ಜಾಸ್ತಿ ಜನ ಇದ್ದರೆ ಅವ್ರಿಗೆಲ್ಲ ಹೊಡೆತ ಬಿದ್ದಿದ್ದರಿಂದ ಅವ್ರಿಗೇನಾದ್ರು ಕೊಡಬೇಕಾಗಿತ್ತು. ಸೊ ಇದು ನನ್ನ ಪ್ರಕಾರ ತುಂಬ ಸ್ವಲ್ಪ ಬಡ್ಜೆಟ್ ಬರುತ್ತಲ್ಲ, ಅದರಲ್ಲಿ ಏನಾದ್ರು ಜಾಸ್ತಿ ಬರುತ್ತೆ ಅಂತ ನಂದು ಎಕ್ಸ್ಪೆಕ್ಟೇಷನ್. ಅದರ್ವೈಸ್ ಸ್ಮಾಲ್ ಮೀಡಿಯಮ್ಗೆ ದಿಸ್ ಈಸ್ ಜಸ್ಟ್ ಇದು ಟೀಸರ್ ಅಂತ ಹೇಳ್ಬೋದು. ನೋಡ್ಬೇಕು ಇದ್ರದ್ದು ಬೆನಿಫಿಟ್ ಎಲ್ಲಿ ತನಕ ಬರುತ್ತೆ. ಟ್ರೇಡರ್ಸ್ಗೆ ಯಾವ ರೀತಿಯಾದಂಥ ಇದಾಗುತ್ತೆ? ಅದೇ ಸೇಮ್ ಟ್ರೇಡಿಂಗ್ನಲ್ಲಿ ಅದೇ ಇನ್ಸ್ಟೆಡ್ ಆಫ್ 20% ಇಫ್ ಯು ಡೂ ಡಿಜಿಟಲ್ ಟ್ರಾನ್ಸಾಕ್ಷನ್ 30% ತನಕ ಲೋನ್ ಕೊಡ್ತೀವಿ ಅಂತ. ಸೊ ಇಟ್ ಈಸ್ ಆಲ್ಸೋ ಟು ಪುಷಿಂಗ್ ಟುವರ್ಡ್ಸ್ ಇದು. ಯಾರು ಅದ್ರ ಕಡೆಗೆ ಹೆಚ್ಚು ಉತ್ಸಾಹ ತೋರ್ತಾರೆ ಅಂತ ನೀವು ಇದನ್ನು ಕೊಟ್ಟ ತಕ್ಷಣನೇ? ಯಾಕಂದ್ರೆ ಡಿಜಿಟಲ್ ಕಡೆಗೆ ಡಿಜಿಟಲ್ ಹೋಗ್ತಿದ ತಕ್ಷಣ ಡಿಜಿಟಲ್ ತನಕ ಹೋಗ್ತಾರೆ ಅಂತ ಇವಾಗ ಅದು ಚಾಯ್ಸ್ ಕಮ್ಮಿ ಆಗ್ಬಿಟ್ಟಿದೆ. ಮುಂಚೆ ಆದ್ರೆ ಇಲ್ಲ ಸರ್ ನಾವು ಡಿಜಿಟಲ್ ಮಾಡೋದಿಲ್ಲ, ನೀವು ಕ್ಯಾಶ್ ಕೊಡಿ ಅಂತ ಹೇಳೋರು ಇದ್ರು. ಇವಾಗ ಚಾಯ್ಸ್ ಇಲ್ಲ, ಯಾಕಂದ್ರೆ ನಿಮ್ಮ ಹತ್ರ ಕ್ಯಾಶ್ ಇಲ್ಲ, ಬಿಸ್ನೆಸ್ ಬಿಟ್ಟು ಹೋಗುತ್ತೆ, ಬೇರೆ ಯಾರೋ ಮಾಡ್ತಾರೆ. ಸೊ ಡಿಜಿಟಲ್ಗೆ ಟ್ರಾನ್ಸಾಕ್ಷನ್ ಹೋಗುತ್ತೆ. ಆದರೆ ನೀವು 30% ಅದ್ರ ಬಗ್ಗೆ ತೊಗೋಬೇಕಾದ್ರೆ ನೀವು ಬ್ಯಾಂಕ್ಗೆ ಎಲ್ಲ ಡೀಟೇಲ್ ಕೊಡಬೇಕು. ಅಂದರೆ ನಿಮ್ಮ ಬಿಸ್ನೆಸ್ ಪೂರ್ತಿ ಡೀಟೇಲ್ ಕೊಡಬೇಕು. ಒಂದ್ಸಲ ಡೀಟೇಲ್ ಕೊಟ್ಟ ಮೇಲೆ ಅದೇ ಇಟ್ ವಿಲ್ ಬಿಕಮ್ ಮೋರ್ ವೈಟ್ ಅಂತೀವಲ್ಲ. ಸೊ ಎವ್ರಿಥಿಂಗ್ ಬಿಕಮ್ಸ್ ಮೋರ್ ವೈಟ್. ಸೊ ನೆಕ್ಸ್ಟು ಅದಕ್ಕೆ ವ್ಯಾಟ್ ಕಟ್ಟಬೇಕು, GST ಕಟ್ಟಬೇಕು. ಸೊ
ನೀವು ಮುಂಚೆ ಮಾಡ್ತಾ ಇರೋ ಅಷ್ಟು ಪ್ರಾಫಿಟ್ಟು ಕಮ್ಮಿ ಆಗುತ್ತೆ. ಸೊ ನೀವು ಬೇರೆ ಥರ ಕಾಂಪಿಟೇಟಿವ್ ಆಗಬೇಕು. ಸೊ ನನ್ನ ಪ್ರಕಾರ ಬೆನಿಫಿಟ್ ಸ್ವಲ್ಪ ಕಮ್ಮಿನೇ ಇದೆ, ಬಿಕಾಸ್ ಅವ್ರಿಗೆ ಹೊಡೆತ ಜಾಸ್ತಿ ಬಿದ್ದಿದೆ, ಇನ್ನೂ ಹೊಡೆತ ಬೀಳುತ್ತೆ GSTನಲ್ಲಿ. ಬಟ್ ಇನ್ ದ ರೈಟ್ ಡೈರೆಕ್ಷನ್, ಯಾಕಂದರೆ ಅವ್ರನ್ನೆಲ್ಲ ಸಿಸ್ಟಮ್ ಒಳಗೆ ತರೋದಕ್ಕೆ ಇದು ಬೆನಿಫಿಟ್ ಆಗುತ್ತೆ. ಇಲ್ಲದಿದ್ರೆ ಅವರೆಲ್ಲ ಸಿಸ್ಟಮಿಂದ ಆಚೆ ತಂಪಾಡಿಗೆ ತಾವು ಬಿಸ್ನೆಸ್ ಮಾಡ್ತಾಯಿದ್ರು. ನೀವು ಮದುವೆಗಿದ್ವಿ ಏನೋ ಎಲ್ಲ ಪ್ರೋಗ್ರಾಮ್ ಮಾಡ್ತಿರಲ್ಲ, ಯಾವ ಕುಕ್ಕು ನಿಮ್ಮ ಹತ್ರ ಚೆಕ್ ಇಸ್ಕೋತಾರೆ, ಯಾವ ಡೆಕೋರೇಟರ್ ಚೆಕ್ ಇಸ್ಕೋತಾರೆ, ಅವರೆಲ್ಲರೂ ಇವಾಗ ಚೆಕ್ ತೊಗೋಬೇಕು, ಡಿಜಿಟಲ್ ತೊಗೋಬೇಕು, ನೆಕ್ಸ್ಟ್ ಅವ್ರು ಟ್ಯಾಕ್ಸ್ ಕಟ್ಟಬೇಕು. ಅದೆಲ್ಲ ಸಿಸ್ಟಮ್ ಒಳಗೆ ಬಂದರೆ ಒಳ್ಳೆಯದೇ. ಬಟ್ ಅದಕ್ಕೆ ಹೆಲ್ಪ್ ಮಾಡಬೇಕು ಅವ್ರಿಗೆ ಸ್ವಲ್ಪ. ಹಾಗೆ ಇದರಿಂದಾಗಿ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಒಂದು ಪ್ರಸ್ತಾಪಿಸಿದ್ರು. ಯುವಕರಿಗೆ ಹೆಚ್ಚು ಉದ್ಯೋಗ ಸೃಷ್ಟಿಯ ದೃಷ್ಟಿಯನ್ನು ಕೂಡ ಅವರು ಹೇಳಿದರು. ಆದರೆ ಉದ್ಯೋಗ ಸೃಷ್ಟಿಗೆ MSME ಸೆಕ್ಟರ್ ಕೊಟ್ಟಿರ್ತಕ್ಕಂಥ ಈ ಬೂಸ್ಟಿಂದಾಗಿ ಏನಾದರೂ ಉದ್ಯೋಗ ಸೃಷ್ಟಿ ಹೆಚ್ಚಳ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಉದ್ಯೋಗ ಹೆಚ್ಚಳ ಆಗೋದಿಲ್ಲ, ಕಮ್ಮಿ ಆಗೋದು ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ ನನ್ನ ಪ್ರಕಾರ. ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಭಾಳ ಬೇಕಾದಷ್ಟು ಮಾಡಬೇಕು. ಅದನ್ನೆಲ್ಲ ನಾನು ಹೇಳ್ದಂಗೆ ಬಡ್ಜೆಟಲ್ಲಿ ಮಾಡಬೇಕಾಗುತ್ತೆ. ಸೊ ಅವರು ಜಾಸ್ತಿ ಹೇಳಕ್ಕೆ ಹೋಗಿಲ್ಲ, ಯಾಕಂದರೆ ಈಗ ಹೇಳಿರೋ ಅಷ್ಟರಲ್ಲೂ ಎಷ್ಟು ಖರ್ಚಾಗತ್ತೆ, ಬ್ಯಾಂಕ್ ಇವಾಗ ಇಷ್ಟು ಕೊಟ್ಟು ಅವ್ರಿಗೆ ಏನಾದ್ರು ಲಾಸ್ ಆದರೆ ಸರ್ಕಾರದಿಂದ ಏನು ಬೆನಿಫಿಟ್ ಬರುತ್ತೆ ಅವ್ರಿಗೆ, ಅದ್ರ ಬಗ್ಗೆ ಏನೂ ಹೇಳಿಲ್ಲ, ಅಂಕಿಅಂಶ ಕೊಟ್ಟಿಲ್ಲ. ಸೊ ಇದು ನಾನು ಹೇಳ್ದಂಗೆ ಟೀಸರ್ ಅಂತ ಕೊಟ್ಟಿದ್ದಾರೆ, ನಿಮ್ಗೆ ಮಾಡ್ತಾ ಇದ್ದೀವಿ, ಬಡ್ಜೆಟ್ ತನಕ ಕಾಯಿರಿ ಅಂತ ಹೇಳಿ ಮೋದಿ ಅವ್ರ ಮೆಸೇಜು ಇಂಡಸ್ಟ್ರಿಗೆ. ಎಸ್, ಹರೀಶ್ ರಾಮಸ್ವಾಮಿ ಅವರೇ, ತಾವು ಅವಾಗಲೇ ಹೇಳಿದ್ರಿ, ಒಂದು ಡಿಸಪಾಯಿಂಟ್ಮೆಂಟ್ ಬಗ್ಗೆ ಹೇಳಿದ್ರಿ, ಪೊಲಿಟಿಕಲ್ ಪಾರ್ಟೀಸ್ಗೆ ಸಂಬಂಧಪಟ್ಟಂತೆ ಒಂದು ಪಾರದರ್ಶಕತೆ ಬೇಕಿತ್ತು ಅನ್ನೋದು. ಯಾಕಂದ್ರೆ ಈ ಒಂದು ಎಕ್ಸ್ಪೆಕ್ಟೇಷನ್ ಬಹುಶಃ ಪ್ರಮುಖ ಕಾರಣ. ಈಗ ಜನಸಾಮಾನ್ಯರಿಗೆ ನಿನ್ನೆ ಬಹುಶಃ ಅದನ್ನು ಅನೌನ್ಸ್ ಮಾಡ್ತಿದ್ರು ಕೂಡ ಜನಸಾಮಾನ್ಯರಿಗೆ ಯಾವುದೇ ರೀತಿಯಿಂದ ಶಾಕ್ ಆಗುವಂಥ ಅವಕಾಶ ಇರಲಿಲ್ಲ. ಕೇವಲ ಪೊಲಿಟಿಕಲ್ ಪಾರ್ಟೀಸ್ ಅವರಿಗೆ ಅದು ಆಗಬೇಕಾಗಿದ್ದೇನೋ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ಜನಸಾಮಾನ್ಯರು ಕಷ್ಟವನ್ನು ಅನುಭವಿಸಿದ್ದಾರೆ. ಆದರೆ ಪೊಲಿಟಿಕಲ್ ಪಾರ್ಟಿಗೆ ಬರ್ತಾ ಇರ್ತಕ್ಕಂಥ ಫಂಡ್ ಇದ್ಯಾಕೆ ಹಾಗಾದ್ರೆ ಪಾರದರ್ಶಕವಾಗಿ ಕಾಣಬಾರ್ದು? ಮೋದಿಯವರು ಕೂಡ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು, ಏನೋ ಎಲೆಕ್ಷನ್ ಕಮಿಷನ್ ಪ್ರಸ್ತಾಪಿಸಿರ್ತಕ್ಕಂಥ ನಾನು ಮೆಚ್ಚುತ್ತೀನಿ, ಶ್ಲಾಘಿಸ್ತೀನಿ, 20,000 2,000ಕ್ಕೆ ಅನಾನಿಮಿಟಿಯನ್ನ ಡಿಸ್ಕ್ಲೋಸ್ ಮಾಡಬೇಕು ಅನ್ನೋಂಥ ನಾನು ಬೆಂಬಲಿಸ್ತೀನಿ ಅನ್ನೋಂಥ ಮಾತನ್ನ. ಬಟ್ ಅದಕ್ಕೆ ಡಿಸಿಷನ್ ತಗೊಳ್ಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಅನ್ನೋಂಥದ್ದನ್ನೇ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಆದ್ರೆ ಡಿಸಿಷನ್ ತೆಗೆದುಕೊಳ್ಳೋರು ಕೇವಲ ಶ್ಲಾಘನೆ ಮಾಡ್ತಾ ಕೂತ್ಕೊಂಡ್ರೆ ಸಾಕಾಗುತ್ತಾ? ನಿಜ ಹರಿಪ್ರಸಾದ್, ಇದನ್ನೇ ಭಾಳಷ್ಟು ಜನ ನಿನ್ನೆ ಟೀಕೆ ಮಾಡಿದ್ದು ಕೂಡ. ಯಾಕೆ ಅಂತ ಹೇಳಿದ್ರೆ, ಪೊಲಿಟಿಕಲ್ ಪಾರ್ಟೀಸು ಒಂದು ಲೀಡರ್ಶಿಪ್ಪನ್ನು ಕೊಟ್ಟಿದ್ರೆ, ಹೌದು, ಮತ್ತು ಪೊಲಿಟಿಕಲ್ ಪಾರ್ಟೀಸು ಮತ್ತು ಪಾಲಿಟಿಕ್ಸ್ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಲ್ಲ, ಅದನ್ನು ತೆಗೆದುಕೊಂಡಿದ್ದು ಎಲ್ಲರ ಮೇಲೆ, ಜೀವನದ ಮೇಲೆ ಎಫೆಕ್ಟ್ ಬೀಳುತ್ತೆ. ಹೌದು. ಈಗ ಆ ಒಂದು ಹಿನ್ನೆಲೆಯಲ್ಲಿ ಇವರು ಈ ಕೆಲಸವನ್ನು ಮಾಡಬೇಕಾಗಿತ್ತು. ಎಸ್ಪೆಷಲಿ ನನಗೆ ಅವರಿಗೆ ಕೊಟ್ಟಿರುವಂಥ ಟ್ಯಾಕ್ಸ್ ಎಕ್ಸೆಂಪ್ಷನ್ ಏನಿದೆ ಅದನ್ನು ಕೂಡ ತೆಗಿಬೇಕು ಅಂತ ನಾನು ಕೇಳ್ತಕ್ಕಂಥದ್ದು. ಯಾಕೆ ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ನೀವು ನೋಡ್ತಾ ಹೋದರೆ 1800 ಪೊಲಿಟಿಕಲ್ ಪಾರ್ಟೀಸಲ್ಲಿ ಭಾಳಷ್ಟು ಪೊಲಿಟಿಕಲ್ ಪಾರ್ಟೀಸು ಮನಿ ಲಾಂಡ್ರಿಂಗ್ ಕೆಲಸವನ್ನು ಮಾಡ್ತಿದ್ವು ಅನ್ನೋದು ಮತ್ತು ಅದರಲ್ಲಿ ಸಿಕ್ಕಾಕೊಂಡಿದ್ದು ಉಂಟು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಎಕ್ಸೆಂಪ್ಷನ್ ಬೇಕಾ ಅನ್ನುವಂಥ ಒಂದು ಪ್ರಶ್ನೆ. ಎರಡನೇದು, ಪಾರ್ಟಿ ಹೆಸರಲ್ಲಿ ಬೇನಾಮಿ ಪ್ರಾಪರ್ಟೀಸು ಬಹಳ ಮಾಡ್ಕೊಂಡಿದ್ದಾರೆ ಮತ್ತು ಆ ಪಕ್ಷದ ಹೆಸರಲ್ಲಿ ಮಾಡಿರ್ತಕ್ಕಂಥ ಬೇನಾಮಿ ಪ್ರಾಪರ್ಟೀಸು ಯಾವ ಥರ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಪ್ರತ್ಯೇಕಕ್ಕೆ ಆಗ್ತಾ ಇಲ್ಲ. ಅಲ್ಲೂ ಕೂಡ ನಮಗೆ ಹೊಡೆತ ಬಿದ್ದಿದೆ. ಇದೆಲ್ಲದರ ಹಿಂದೆ ಭಾಳ ದೊಡ್ಡ ಹೊಡೆತ ಬಿದ್ದಿರೋದು ಅಂತ ಹೇಳಿದ್ರೆ ನಮ್ಮ ಇಡೀ ಚುನಾವಣಾ ಪ್ರಾಸೆಸ್ಗೆ. ಯಾಕೆ ಅಂತ ಹೇಳಿದ್ರೆ, ನಾವು ಚುನಾವಣಾ ಪ್ರಾಸೆಸ್ನ ಯಾವ ಮಟ್ಟಕ್ಕೆ ತಂದಿದ್ದೀವಿ ಅಂದರೆ, ಹಣ ಇಲ್ಲದೆ ಚುನಾವಣೆ ಮಾಡಲಿಕ್ಕೆ ಆಗಲ್ಲ ಅಂತ. ಬಹುಶಃ ನಾವು TV9 ಕೂತ್ಕೊಂಡು ಡಿಸ್ಕಸ್ ಮಾಡುವಾಗ ಪಂಚಾಯತಿ ಮಟ್ಟದಲ್ಲಿ ಎಲೆಕ್ಷನ್ ಇರ್ಬೋದು, ಕೌನ್ಸಿಲ್ಗೆ ಎಲೆಕ್ಷನ್ಸ್ ಇರ್ಬೋದು, ಅದು ಎಷ್ಟು ಎಕ್ಸ್ಪೆನ್ಸಿವ್ ಆಗ್ತಾ ಇದೆ ಅಂತ ನಾವು ನೋಡಿದಾಗ ನಾವು ಇದರಲ್ಲಿ ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತಗೊಳ್ಳೋದ್ರ ಜೊತೆಗೆ ಎಲೆಕ್ಟ್ರಲ್ ರಿಫಾರ್ಮ್ಸು ಕೂಡ ಸೈಮಲ್ಟೇನಿಯಸ್ ಆಗಿ ಆಗಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಕೂಡ ತರಬೇಕಾಗ್ತದೆ. ಇದೆಲ್ಲ ಮಾಡಿದರು. ನನಗೆ ಇನ್ನೊಂದು ಮೇಜರ್ ಸಮಸ್ಯೆ ಕಾಡ್ತಕ್ಕಂಥದ್ದು ನನಗೆ ಬ್ಯೂರೋಕ್ರೆಟಿಕ್ ಕರಪ್ಷನ್. ಈ ಬ್ಯೂರೋಕ್ರೆಟಿಕ್ ಕರಪ್ಷನ್ ಏನಿದೆಯಲ್ಲ, ದಿಸ್ ಈಸ್ ದ ವರ್ಸ್ಟ್ ಥಿಂಗ್ ದಟ್ ಈಸ್ ಹ್ಯಾಪನಿಂಗ್. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಕಾಮನ್ ಮ್ಯಾನ್ಗೆ ಇವತ್ತು ಒಂದು ಕಾರ್ಪೊರೇಷನ್ಗೆ ಹೋದರೆ ಅಥವಾ ಒಂದು ತಾಲೂಕು ಆಫೀಸ್ಗೆ ಹೋದರೆ ಅವನು ಕರಪ್ಟ್ ಆಗದೇನೆ, ಕರಪ್ಟ್ ಮಾಡ್ದೇನೆ ಹಿ ಕೆನಾಟ್ ಗೆಟ್ ಎನಿಥಿಂಗ್ ಅನ್ನುವಂಥ ಪರಿಸ್ಥಿತಿ ಇದೆ. ಇಲ್ಲೂ ಕೂಡ ತಿರ್ಗಾ ಪಾಲಿಟಿಕ್ಸ್ ಈಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇವುಗಳನ್ನು ಸುಧಾರಿಸಲಿಕ್ಕೆ ನಾವು ಜನಸಾಮಾನ್ಯರಿಗೆ ಒಂದು ಮಾಡೆಲ್ ಆಗಿ ಮೋದಿಯವರು ಏನೋ ಒಂದು ಡಿಸಿಷನ್ ತೆಗೆದುಕೊಳ್ಳಬಹುದು. ಯಾಕೆ ಅಂತ ಹೇಳಿದ್ರೆ, ಅವರು ಹೇಳಿದ ರೀತಿ ನಿನ್ನೆ ಸ್ಪೀಚಲ್ಲೂ ಕೂಡ ಅವರು ಮೆನ್ಷನ್ ಮಾಡಿದರು, ಹೋಲಿಯರ್ ದೆನ್ ದೌ ನಾವು ಇರಬಾರ್ದು ಅನ್ನುವಂಥ ಮಾತನ್ನ ಕೂಡ ಹೇಳಿದರು. ಆದರೆ ಅದಕ್ಕೆ ಪೂರಕವಾದಂಥ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅನ್ನುವಂಥ ಡಿಸಪಾಯಿಂಟ್ಮೆಂಟ್ ಇನ್ನೂ ಇದೆ. ಬಹುಶಃ ನೋಡೋಣ, ಮುಂದಕ್ಕೂ ಏನಾದರೂ ಈ ಥರ ಡಿಸಿಷನ್ ತೆಗೆದುಕೊಂಡು ಸರ್ವ ಪಕ್ಷಗಳಲ್ಲಿ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು, ನನಗೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಆ ಓಪನ್ ಸಿಸ್ಟಮ್ ತರಲಿಲ್ಲ ಅಂತ ಹೇಳಿದ್ರೆ
ಪ್ರಾಬ್ಲಮ್ ಆಗ್ತದೆ. ಇನ್ನೊಂದು ಅವ್ರು ಮಾತಾಡ್ತಾ ಹೇಳಿದರು 5 ಇಯರ್ಸ್ ಎಲೆಕ್ಷನ್ಸ್, ಒನ್ಸ್ ಎಲೆಕ್ಷನ್ಸ್ ಆಗಬೇಕು, ಪದೇ ಪದೇ ಎಲೆಕ್ಷನ್ ಅವಾಯ್ಡ್ ಮಾಡಬೇಕು ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ಡೆಮೋಕ್ರೆಟಿಕ್ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗ್ತದೆ. ಅವೆರಡರ ಹಿನ್ನೆಲೆಯಲ್ಲಿ ಇದು ಮಾಡಿದರೆ ಚೆನ್ನಾಗಿತ್ತು, ಬಹುಶಃ ಮುಂದೆ ಮಾಡ್ತಾರೆ ಅಂತ ನಾನಾದರೂ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ. ಎಸ್, ಹಾಗೇನೆ ನೀವು ಬ್ಯೂರೋಕ್ರಸಿಯಲ್ಲಿ ಇರ್ತಕ್ಕಂಥ ಕರಪ್ಷನ್ ಸಂಬಂಧಪಟ್ಟಂತೆ ವಿಚಾರವನ್ನು ಪ್ರಸ್ತಾಪಿಸಿದ್ರೆ, ಬಹುಶಃ ಇಲ್ಲಿ ಇವಾಗ ಏನೇ ನಿರ್ಧಾರವನ್ನ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡ್ರು ಕೂಡ ನಮ್ಮ ಯಾವುದೇ ಒಂದು ಫೈಲ್ ಮೂವ್ಮೆಂಟ್ನಿಂದ ಹಿಡಿದು ಪ್ರತಿಯೊಂದು ವಿಚಾರಕ್ಕೆ ಬಂದಾಗ ಅಲ್ಲೆಲ್ಲೋ ಸಿಕ್ಕಾಕೊಳ್ಳುವಂಥ ಒಂದು ಅವಕಾಶ. ಈಗ ಕರ್ನಾಟಕದಂಥ ರಾಜ್ಯದಲ್ಲಿ ಸಕಾಲ ಅನ್ನುವಂಥ ಯೋಜನೆ ಇದೆ, ಬಹುಶಃ ಬಿಹಾರದಂತಹ ರಾಜ್ಯದಲ್ಲಿ ಇದೆ, ಒಂದಷ್ಟು ರಾಜ್ಯಗಳು ಇವುಗಳನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಇಂಥದ್ದೇ ಒಂದು ಯಾವುದೋ ಒಂದು ನಿರ್ಧಾರವನ್ನು ಬಹುಶಃ ಎಲ್ಲ ರಾಜ್ಯಗಳು ಕೂಡ ಇದನ್ನು ಅನುಸರಿಸಬೇಕು ಅನ್ನುವಂಥ ಕಡೆಗೆ ಯಾಕೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಅಂತೇಳಿ ಅನ್ಸುತ್ತೆ ನಿಮಗೆ? ಇದ್ರ ಮೂಲಕವಾಗಿ ಈ ಬ್ಯೂರೋಕ್ರಸಿಯಲ್ಲಿ ಇರ್ತಕ್ಕಂಥ ಕರಪ್ಷನ್ನ ಕಡೌನ್ ಮಾಡೋದಕ್ಕೆ ಒಂದು ಅವಕಾಶ ಎಲ್ಲೋ ಸಿಗಬಹುದು ಅಂತೇಳಿ ಅನ್ಸುತ್ತಾ? ಹೌದು ಹರಿಪ್ರಸಾದ್, ನನಗೆ ಇದರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕರಪ್ಷನ್ ಸಿಗೋದಕ್ಕಿಂತನೂ ನಮ್ಮ ಇನ್ಸ್ಟ್ರೂಮೆಂಟ್ ಆಫ್ ಪನಿಷ್ಮೆಂಟ್ಸ್ ಏನಿದೆಯಲ್ಲ, ಆ ಇನ್ಸ್ಟ್ರೂಮೆಂಟ್ಸು ಎಫೆಕ್ಟಿವ್ ಆಗಿ ಕೆಲಸವನ್ನು ಮಾಡಬೇಕು. ಈಗ ಸಾಕಷ್ಟು ಸಂದರ್ಭಗಳಲ್ಲಿ ನೀವು ಬ್ಯೂರೋಕ್ರೆಟಿಕ್ ಮತ್ತು ಪೊಲಿಟಿಕಲ್ ನೆಕ್ಸಸ್ಸು ಮತ್ತು ಅದರಿಂದ ಆದಂಥ ಕರಪ್ಷನ್ಗಳನ್ನು ನೋಡಿದ್ವಿ. ಬಟ್ ದಿ ಜುಡಿಷಿಯಲ್ ಡಿಸಿಷನ್ ಆಲ್ಸೋ ಟೇಕ್ಸ್ ಎ ಲಾಂಗ್ ಟೈಮ್. ಆ ಜುಡಿಷಿಯಲ್ ಡಿಸಿಷನ್ಸ್ ಅಷ್ಟು ಲಾಂಗ್ ಟೈಮ್ ತೆಗೆದುಕೊಳ್ಳುವಾಗ ಮತ್ತೆ ಕೆಲವು ಸಂದರ್ಭದಲ್ಲಿ ಕ್ರಿಮಿನಲ್ಸು ಜೈಲಲ್ಲಿದ್ದು ಕೂಡ ದೇ ಹ್ಯಾವ್ ಕಂಟೆಸ್ಟೆಡ್ ಅಂಡ್ ಒನ್ ದ ಎಲೆಕ್ಷನ್ಸ್. ಸೊ ಇವುಗಳನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗ್ತಾನೆ ಇಲ್ಲ. ಬ್ಯೂರೋಕ್ರಾಟ್ಸ್ ಎಷ್ಟು ಜನ ಇವತ್ತು ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡ್ರು, ಬಟ್ ಅದರದ್ದು ಡಿಸಿಷನ್ ಯಾರು ತೆಗೆದುಕೊಳ್ಬೇಕು? ಸೊ ಇದು ಕೇವಲ ಪೊಲಿಟಿಕಲ್ ಡಿಸಿಷನ್ ಆಗಿ ಒಂದು ಕಡೆ ತೆಗೆದುಕೊಂಡ್ರೆ ಸಾಧ್ಯ ಆಗಲ್ಲ. ಇದಕ್ಕೆ ಒಂದು ಕಾಂಪ್ಲೆಕ್ಸ್ ಸರ್ಕಲ್ ಏನಿದೆ, ಆ ಮಲ್ಟಿಪಲ್ ಲೆವೆಲ್ಸಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಒಮ್ಮೆಗೆ ನಾವು ಈ ಥರ ಪನಿಷ್ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಾದಾಗ ಮಾತ್ರ ಇದು ಸುಧಾರಣೆಗಾಗುತ್ತೆ. ಈಗ ನೀವು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಕೋಣ. ನೀವು ಹೇಳಿದ್ರಿ ಸಕಾಲ ಅಂತ. ಸಕಾಲದಲ್ಲಿ ಮಾಡದೇ ಇದ್ದಾಗ ವಾಟ್ ಆರ್ ದ ಪನಿಷ್ಮೆಂಟ್ಸ್? ಹೌ ಮೆನಿ ಪೀಪಲ್ ಆರ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸಿಂಗ್ ಇಟ್? ಇವತ್ತಿಗೂ ಹಳ್ಳಿಗಳಲ್ಲಿ ನಾವು ನೋಡಿದ್ರೆ, ಬಿಡಿ ಹಳ್ಳಿಗಳಲ್ಲಿ, ಸಿಟಿಗಳಲ್ಲೇ ನಾನು ಎಷ್ಟೋ ಜನದ ಎಕ್ಸಾಂಪಲ್ಸ್ ಕೊಡ್ತೀನಿ. ನೀವು ಸಕಾಲದಲ್ಲಿ ಕೆಲಸ ಆಗ್ತಾ ಇಲ್ಲ, ಆಗದೇ ಇದ್ದಾಗ ಅವರಿಗೆ ನಾವು ಯಾವ ರೀತಿಯಾದಂಥ ಪನಿಷ್ಮೆಂಟ್ನ ಕೊಡ್ತಾ ಇದ್ದೀವಿ? ವಿ ಆರ್ ನಾಟ್ ಶೋಯಿಂಗ್ ಎನಿಥಿಂಗ್. ಅಂದರೆ ಸರ್ಕಾರಗಳು ಕೆಲಸವನ್ನು ಮಾಡುವವರಿಗೆ ಎನ್ಕರೇಜ್ ಮಾಡೋದು ಜೊತೆಗೆ ಸರ್ಕಾರಗಳು ಕೆಲಸವನ್ನು ಮಾಡದೆ ತಪ್ಪು ಮಾಡಿದವರಿಗೆ ಶಿಕ್ಷೆಗಳನ್ನು ಕೂಡ ವಿಧಿಸ್ತಾರೆ ಅನ್ನುವಂಥ ಒಂದು ಆ ಭಯದ ವಾತಾವರಣವೇ ನಮ್ಮಲ್ಲಿ ಇಲ್ದಂಗೆ ಆಗಿದೆ. ಅದು ಎಲ್ಲಿವರೆಗೂ ಬರಲ್ಲ, ಪೀಪಲ್ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಆ ರೀತಿಯಾದಂಥ ಬದಲಾವಣೆಗಳು ನಮ್ಮಲ್ಲಿ ಬರಬೇಕಾದ್ರೆ ಆ್ಯಟಿಟ್ಯೂಡಿನಲ್ಲಿ ಚೇಂಜಸ್ ಆಗಬೇಕು, ಬಿಹೇವಿಯರಲ್ ಚೇಂಜಸ್ ಆಗಬೇಕು ಸಮಾಜದಲ್ಲಿ. ಈ ಆ್ಯಟಿಟ್ಯೂಡಿನಲ್ಲಿ ಮತ್ತು ಬಿಹೇವಿಯರಲ್ ಚೇಂಜಸ್ಗಳು ಆಗಲಿಲ್ಲ ಅಂದಾಗ ನಾವು ಏನೂ ಮಾಡೋಕ್ಕಾಗಲ್ಲ. ನಮಗೆ ಸಿವಿಲ್ ರೈಟ್ಸ್ ಇದ್ದಾವೆ, ಇವತ್ತು ಸಿವಿಲ್ ಸೊಸೈಟಿಗಳು ಡೆವಲಪ್ ಆಗ್ತಾಯಿದೆ. ಬಟ್ ಇವೆಲ್ಲರೂ ಕೂಡ ಏನಾಗ್ತದೆ, ಒಂದು ಕಡೆ ನೆಕ್ಸಸ್ ಆಗಿ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೋತಾ ಇದ್ದಾರೆ ಹೊರತು ಇಟ್ ಈಸ್ ಬಿಕಮಿಂಗ್ ಎ ಪ್ಯಾಕ್ ಆಫ್ ಕಾರ್ಡ್ಸ್. ಒಬ್ಬರನ್ನ ಹೇಳಿದ್ರೆ ಎಲ್ಲರೂ ಬಿದ್ದೋಗೋ ಪರಿಸ್ಥಿತಿಲಿ ಇದ್ದೀವಿ. ಅದು ಆಗಬಾರ್ದು. ಆ ಒಂದು ಆದರ್ಶದ ಜೊತೆಗೆ ನಾವು ನಿಂತ್ಕೋಬೇಕಾಗ್ತದೆ. ಆದರೆ ಇದಕ್ಕೆ ಬರೀ ಬೋಧನೆ ಸಾಲದು, ಅದಕ್ಕೆ ಕಾನೂನುಗಳು ಬರಬೇಕು. ಕಾನೂನುಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಎಫೆಕ್ಟಿವ್ನೆಸ್ ಬೇಕು. ಆ ಅನುಷ್ಠಾನಕ್ಕೆ ತಂದಂಥ ಕಾನೂನುಗಳನ್ನು ನ್ಯಾಯಾಲಯದಲ್ಲಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಬೇಕು. ಹಿಂದೆ ಕೆಲವು ಎಕ್ಸಾಂಪಲ್ಸ್ ಇದೆ, ಮುಂದಕ್ಕೂ ಇಂಥ ಬದಲಾವಣೆಗಳು ಆಗುತ್ತೆ ಅಂತ ನನಗೆ ಹೋಪ್ ಇದೆ. ಎಸ್, ಹರೀಶ್ ರಾಮ್ ಸುಮೇರ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಬಾಲಕೃಷ್ಣ ಹೆಗಡೆ, ಈಗ ಪ್ರಾಮಾಣಿಕರಿಗೆ ಅವರ ಬೆನಿಫಿಟ್ ಸಿಗುತ್ತೆ, ಅಪ್ರಾಮಾಣಿಕರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಮಾತನ್ನ ನೀವು ಕೂಡ ಹೇಳಿದರು. ಅಪ್ರಾಮಾಣಿಕರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನ ಭಾಷಣದ ಮೂಲಕವಾಗಿ ಹೇಳಿದ ತಕ್ಷಣ, ಅಥವಾ ಇವತ್ತು ಹೌದು ಸುಮಾರು ಏನು 2.5 ಲಕ್ಷಕ್ಕಿಂತ ಹೆಚ್ಚಿನ ಡೆಪಾಸಿಟ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಮುಂದಿನ ಹಂತದಲ್ಲಿ ಸುಮಾರು 4-5 ವರ್ಷದ ಅವಧಿಯಲ್ಲಿ ಇದನ್ನ ಸ್ಕ್ರೂಟಿನಿ ಮಾಡುವಂಥದ್ದು, ಅದರ ಮೇಲೆ ಸರಿ ಇದೆಯೋ ತಪ್ಪಿದೆಯೋ ಅನ್ನೋಂಥದ್ದು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಆಲ್ರೆಡಿ ಒಂದಷ್ಟು ಜನರ ಮನೆಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಹಣ ಇದು ಎಷ್ಟು ಮಟ್ಟಿಗೆ ಕಂಪ್ಲೀಟ್ ಆಗಿ ರೇಡ್ ಮೂಲಕವಾಗಿ ಸಿಗುತ್ತೆ, ಎಷ್ಟು ಕಂಪ್ಲೀಟ್ ಆಗಿ ಹಾಗಾದ್ರೆ ಫೋನ್ ಮೂಲಕವಾಗಿ ಇವರಿಗೆ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ ಅನ್ನುವಂಥದ್ದನ್ನು ಹೇಗೆ ಹಿಡೋದಕ್ಕೆ 100% ಯಾವಾಗ ಅವ್ರ ಮೇಲೆ ಹಾಗಾದ್ರೆ ಶಿಕ್ಷೆ ಆಗುತ್ತೆ ಅಂತೇಳಿ ಅನ್ಸುತ್ತೆ? ಅದು ಭಾಳ ದೊಡ್ಡ ಕೆಲಸ. ಇದರಲ್ಲಿ ದೊಡ್ಡ ಡೌಟ್, ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇರೋದು ಇಲ್ಲಿ. ಯಾಕಂದರೆ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಒಂದು ದೊಡ್ಡ ಒಂದು ಏನು ಹೇಳ್ತಾರೆ ಅದಕ್ಕೆ ಕಷ್ಟ ತಂದಿರುವುದು ಎನ್ಫೋರ್ಸಿಂಗ್ ಆಫೀಸರ್ಸ್ ಅವರೇ ಕರಪ್ಟ್ ಆದರೆ ಎನ್ಫೋರ್ಸ್ಮೆಂಟ್ ಹೇಗೆ ಬರುತ್ತೆ? ಜುಡಿಷಿಯರಿಯಲ್ಲಿ, ಆಮೇಲೆ ರಾಮಸ್ವಾಮಿ ಹೇಳಿದ್ರು ಜುಡಿಷಿಯರಿಗೆ ಅದರಲ್ಲಿ ಕೂಡ ಫಾಸ್ಟರ್ ಇದು ಬೇಕು, ಸರಿಯಾದ ಡಿಸಿಷನ್ಸ್ ಬರಬೇಕು, ಫಾಸ್ಟ್ ಜಜ್ಮೆಂಟ್ಸ್ ಬರಬೇಕು ಅಂಥೇಳಿ ಎನ್ಫೋರ್ಸ್ ಮಾಡುವವರೇ ಸರಿ ಇಲ್ದಿದ್ರೆ, ಈಗ ನೀವು ಹೇಳಿದರೆ ಕೋಟ್ಯಾನುಗಟ್ಟಲೆ ಸಿಕ್ಕಿದೆ ರೇಡ್ಸಲ್ಲಿ ಅಂತ, ಅಲ್ಲಿ ಹೋದವರು ಕೂಡ
ನಮಗೆ ವಿ ಆರ್ ನಾಟ್ ಶೋರ್ ವೆದರ್ ದೇ ಆರ್ ಕಂಪ್ಲೀಟ್ಲಿ ಅಬವ್ ಬೋರ್ಡ್. ಅದು ಬರಬೇಕು. ನಮ್ಮ ಎಂಟೈರ್ ಕಂಟ್ರಿದೊಂದು ಫ್ಯಾಬ್ರಿಕ್ ಇದೆಯಲ್ಲ, ಫ್ಯಾಬ್ರಿಕ್ ಕೆಟ್ಟೋಗಿದೆ. ಅವರು ನಾನು ಅಂತಲ್ಲ, ನಾನು ನೀವು ಇವರು ಮತ್ತೊಬ್ಬರು ಎಲ್ಲರೂ ಅದಕ್ಕೆ ಹೊಣೆ. ಯಾಕಂದರೆ ಈಗ ಕರಪ್ಷನ್ಲಿ ಒಂದು ಎರಡು ರೀತಿಯ ಕರಪ್ಷನ್ ಇದೆ. ಒಂದು, ನಾನು ಗೌರ್ಮೆಂಟ್ ಆಫೀಸ್ಗೆ ಹೋಗಿ ನನಗೆ ಬೆನಿಫಿಟ್ಸ್ ಅಂದರೆ ಬಿಯಾಂಡ್ ದ ಲಾ ಏನ ಪಡಿಬೇಕಾದ್ರೆ ನನಗೆ 1 ಕೋಟಿ ಲಾಭ ಇದ್ದರೆ ನಾನು 10 ಲಕ್ಷ ಕೊಡುವಂಥದ್ದು. ಅದು ಒಂದು ರೀತಿ ಕರಪ್ಷನ್. ಇನ್ನೊಂದು, ನಿಮಗೆ ಅಲ್ಲಿ ಹೋಗಿ ನಿಮ್ಮ ರೈಟ್ಫುಲ್ ವರ್ಕ್ ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ದುಡ್ಡು ಕೊಡದೆ ಆಗೋದೇ ಇಲ್ಲ. ನೀವು ಕೊಡದೇ ಇದ್ದರೆ ಅದಕ್ಕೆ ಏನಾದರೂ ಅಡ್ಡಿ ತಂದು ನಿಮಗೆ ಮುಂದಕ್ಕೆ ಅದನ್ನು ಮುಂದೆ ತಗೊಂಡೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ರೀತಿಯಲ್ಲಿ ಮಾಡಿ ಹಾಕ್ತಾರೆ ಆಫೀಸರ್ಸ್. ಇದಕ್ಕೇನಂತೀರಿ? ದಿಸ್ ಈಸ್ ವೇರ್ ವಿ ನೀಡ್ ಟು ವರ್ಕ್ ಆನ್. ಅಲ್ಲಿ ಸಕಾಲ ಅಂತ ಹೇಳಿದ್ರಲ್ಲ, ಅಲ್ಲಿ ಬೆನಿಫಿಟ್ ಬರೋದು. ಯಾಕೆಂದರೆ ಇಟ್ಸ್ ಆಲ್ ಆನ್ಲೈನ್, ನೋ ಹ್ಯೂಮನ್ ಇಂಟರ್ವೆನ್ಷನ್. ಜಾಸ್ತಿ ಎಲ್ಲ ರೀತಿಯ ಪರ್ಮಿಷನ್ಸ್ ಫ್ರಮ್ ಗೌರ್ಮೆಂಟ್ ವಿದೌಟ್ ಹ್ಯೂಮನ್ ಇಂಟರ್ವೆನ್ಷನ್ಸ್ ಬಂದರೆ 2 ರೀತಿ ಕರಪ್ಷನ್ಸು ನಿಂತು ಹೋಗುತ್ತೆ. ಒಂದು, ನಾನು ಬೆನಿಫಿಟ್ ತಗೊಳ್ಳಿಕ್ಕೂ ಆಗದಲ್ಲಿ, ಬಿಕಾಸ್ ಇಟ್ಸ್ ಆಲ್ ಆನ್ಲೈನ್. ಈಗ ನಾನು ನಮ್ಮ ಟ್ರೇಡಲ್ಲಿ ಹೇಳ್ತೀನಿ, ನಾನು ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಕಂಪ್ಲೀಟ್ ಆಗ್ತಾ ಇದೆ ಸ್ಲೋಲಿ. ಕಂಪ್ಲೀಟ್ ಆನ್ಲೈನ್ ಆದರೆ ನನಗೆ 1 ಲಕ್ಷ ಸ್ಕ್ವೇರ್ ಫುಟ್ ಸಿಗುವಲ್ಲಿ 1.25 ಲಕ್ಷ ಸ್ಕ್ವೇರ್ ಫುಟ್ ತಗೊಳ್ಳಿಕ್ಕೆ ಆಗೋದೇ ಇಲ್ಲ. ಸೊ ಆ ಬೆನಿಫಿಟ್ ತೆಕ್ಕೊಂಡು ನಾನು ಕೊಡುವಂಥ ದುಡ್ಡು ಅದು ಇಲ್ಲ, ಅಲ್ಲಿ ಕರಪ್ಷನ್ ಮುಗೀತು. ಎರಡನೇದ್ದು, ನನಗೆ ಏನು ರೈಟ್ಫುಲ್ ಇದೆ ಅದನ್ನು ಯಾರಿಂದಲೂ ನಿಲ್ಸೋಕ್ಕಾಗಲ್ಲ. ಸೊ ಸಕಾಲ 150-200 ಐಟಮ್ಸ್ ಆರ್ ದೇರ್ ಇನ್ ಸಕಾಲ. ಅದು ಎಕ್ಸ್ಪಾಂಡ್ ಮಾಡಬೇಕು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಪ್ರತಿ ಸ್ಟೇಟಿಗೆ ಬರೆದಿದ್ದಾರೆ. ನೀವು ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಇಂಪ್ಲಿಮೆಂಟ್ ಅಂದರೆ ಫಸ್ಟ್ ಯಾವ ರೀತಿಯಲ್ಲಿ ಅದನ್ನು ಅನುಷ್ಠಾನ ತರ್ಬೋದು ಅಂತ ಹೇಳೋದನ್ನು ಅದನ್ನು ನೋಡಬೇಕು ಅಂತ ಹೇಳಿದರೆ, ಸೊ ಇದೆಲ್ಲ ಆದರೆ ಆ ಕರಪ್ಷನ್ನು ನೀವು ಹೇಳಿದಂತೆ ಅದನ್ನು ನಿಲ್ಸೋಕ್ಕೆ ಸಾಧ್ಯ ಇದೆ. ದೆನ್ ಕಮ್ಸ್ ಎನ್ಫೋರ್ಸ್ಮೆಂಟ್. ಆಗ ಎನ್ಫೋರ್ಸ್ಮೆಂಟಿಗೆ ಕೆಲಸ ಕಡಿಮೆ ಆಗ್ತದೆ. ಇದಿಲ್ಲದೆ ಹಿಡಿತಾ ಹೋದರೆ ಇಡೀ ಎಲ್ಲರನ್ನೂ ಹಿಡಿಬೇಕಾಗ್ತದೆ. ಒಂದು 5% ಜನ ಸರಿಯಾಗಿ ಪ್ರತಿಯೊಂದನ್ನು ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋಗೋರಿಗೂ 95% ಜನ ಐದರ್ ಯು ಆರ್ ವಿಲ್ಲಿಂಗ್ಲಿ ಕರಪ್ಟ್ ಆರ್ ಯು ಆರ್ ಫೋರ್ಸ್ ಟು ಬಿ ಕರಪ್ಟ್. ಈಗ ನಾನು ಹೋಗಿ ದುಡ್ಡು ಕೊಟ್ಟರೆ ನಾನು ಕರಪ್ಟೆ, ತಗೊಂಡವ್ರು ಮಾತ್ರ ಕರಪ್ಟ್ ಅಲ್ಲ, ನಾನು ಕರಪ್ಟೆ. ಬಿಕಾಸ್ ಐ ಹ್ಯಾವ್ ಇಂಟ್ರೆಸ್ಟ್, ಸ್ವಲ್ಪ ನನಗೆ ಸೆಲ್ಫಿಶ್ ಇಂಟ್ರೆಸ್ಟ್ ಇರೋದ್ರಿಂದ ನಾನೇ ದುಡ್ಡು ಕೊಡ್ತಾ ಇದ್ದೀನಿ. ಅಲ್ಲಿ ಕರಪ್ಟ್, ನಾನು ಕರಪ್ಟು, ತಗೊಳ್ಳೋರು ಕರಪ್ಟು. ಎಸ್ ಹರೀಶ್ರಾಮ್ ಸ್ವಾಮಿ ಅವರೇ, ನನಗೆ ಇದರಲ್ಲಿ ಇತ್ತೀಚಿನ ದಿನದ ಬಂದಂಥ ಜಡ್ಜ್ಮೆಂಟು ಅಕ್ರಮ ಸಕ್ರಮ, ನನಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಎಟ್ ಆಲ್. ಅದರಲ್ಲೂ ಜುಡಿಷಿಯರಿ ಕಮ್ಸ್ ಆ್ಯಂಡ್ ಟಾಕ್ಸ್ ಅಬೌಟ್ ದಿಸ್. ಹರಿಪ್ರಸಾದ್, ಈಗ ನೀವು ಒಂದು ಕಡೆ ಕಟ್ಟಿರೋ ಬಿಲ್ಡಿಂಗ್ಗಳನ್ನು ಒಡೆಯೋದಕ್ಕೆ ಒಂದು ಕಡೆ ಮಾಡ್ತೀರಿ, ಆಗ ಅದರಲ್ಲಿ ಇನ್ವಾಲ್ವ್ ಆದಂಥ ಪ್ರತಿಯೊಬ್ಬನಿಗೂ ಪನಿಷ್ ಆಗಬೇಕಾಗಿತ್ತು, ಯಾರಿಗೂ ಪನಿಷ್ ಆಗಲಿಲ್ಲ. ಕಾರ್ಪೊರೇಷನ್ಲಿ ಪರ್ಮಿಷನ್ ಕೊಟ್ಟವನಿಗೆ ಅಥವಾ ಲ್ಯಾಂಡನ್ನು ಅವನಿಗೆ ಕೊಟ್ಟವನಿಗೆ, ನಂತರದಲ್ಲಿ ಅದನ್ನು ರೆಗ್ಯುಲರೈಸ್ ಮಾಡಿದವನಿಗೆ, ಅವ್ರಿಗೆ ಯಾರಿಗೂ ಪನಿಷ್ ಆಗಲೇ ಇಲ್ಲ. ಪನಿಷ್ ಆದವ್ರು ಯಾರೋ ಒಬ್ಬ ಅಲ್ಲಿ ಮನೆ ಕಟ್ಕೊಂಡಂಥ ಪುವರ್ ಮ್ಯಾನ್. ಅದೇ ರೀತಿಯಾಗಿ ನೀವು ಅಕ್ರಮ ಸಕ್ರಮ ಮಾಡ್ತೀರಿ. ಹೇಗೆ ಅಕ್ರಮ ಸಕ್ರಮ ಅಂದರೆ ಅರ್ಥ ಏನು? ಯು ಆರ್ ಲೆಜಿಟಮೈಸಿಂಗ್ ದಿಸ್ ಕೈಂಡ್ ಆಫ್ ಅ ರಾಂಗ್ ಥಿಂಗ್. ಇವುಗಳನ್ನು ನಾವು ಮಾಡಿಕೊಂಡೇ ಬರ್ತಾ ಇದ್ದೀವಿ, ಹೊತ್ತು ಬದಲಾವಣೆ ಮಾಡ್ತಾ ಇಲ್ಲ. ನನಗೆ ಇನ್ನೊಂದು 2 ವಿಚಾರ ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು. ನಾನು ಈ ರೂರಲ್ ಹೌಸಿಂಗ್ ಬಗ್ಗೆ ನನಗೆ ಸ್ವಲ್ಪ ಸಿಂಪತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಮೈಗ್ರೇಷನ್ ಏನಾಗ್ತಾ ಇದೆ ರೂರಲ್ ಟು ಅರ್ಬನ್ನು, ಆ ಮೈಗ್ರೇಷನ್ ತಪ್ಪಿಸ್ಬೇಕಾದ್ರೆ ಬಹುಶಃ ನನಗೆ ಈ ರೂರಲ್ ಹೌಸಿಂಗ್ ಸ್ಕೀಮನ್ನು ಮಾಡಿದ್ದು ಬಹುಶಃ ನನಗೆ ಖುಷಿ ಅಂತ ಅನ್ನಿಸ್ತು. ನನಗೆ ಅದರಲ್ಲಿ ತಪ್ಪೇನಿದೆ ಸರಿ ಏನಿದೆ ಬೇರೆ. ಆದರೆ ಅರ್ಬನ್ ಹೌಸಿಂಗಲ್ಲಿ ನನಗನ್ನಿಸ್ತಕ್ಕಂಥದ್ದು ಲ್ಯಾಂಡಿನ ಕಾಸ್ಟು ಮತ್ತು ಇವತ್ತಿನ ಏನು ಏಟಾಗಿದೆಯಲ್ಲ ಯಾರಿಗೆ ಈ ರಿಯಲ್ ಎಸ್ಟೇಟ್ ಓನರ್ಸ್ಗೆ, ಅವ್ರನ್ನ ನೋಡಿದಾಗ ನನಗನ್ಸುತ್ತೆ ವೈ ನಾಟ್ ಸ್ಟೇಟ್ ಇಟ್ ಸೆಲ್ಫ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಈಗ ಕೆಲವು ಕಡೆ ಮಾಡಿದರು, ವರ್ಟಿಕಲ್ ಹೌಸಿಂಗ್ ಮಾಡಿ ಫ್ಲ್ಯಾಟ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿ ಹಣವನ್ನು ಕೊಟ್ಟದ್ದು ವ್ಯವಸ್ಥೆಯನ್ನು ಮಾಡಿದರು. ಈ ರೀತಿಯಾದಂಥ ಇನೋವೇಟಿವ್ ಥಿಂಕಿಂಗನ್ನು ಮಾಡೋದ್ರ ಮುಖಾಂತರವಾಗಿ ಈ ಕರಪ್ಟ್ ಪ್ರಾಕ್ಟೀಸಸ್ ಎಲ್ಲಾಗ್ತಾಯಿದೆ ಅದನ್ನು ಬ್ಲಾಕ್ ಮಾಡುವಂಥ ಕೆಲಸಗಳನ್ನು ಮಾಡೋದು ಬಿಟ್ಬಿಟ್ಟು ನೀವು ಅಕ್ರಮ ಸಕ್ರಮದಂಥ ಕೆಲಸಗಳನ್ನು ಮಾಡಿದರೆ ಯು ಆರ್ ಎನ್ಕರೇಜಿಂಗ್ ಮೋರ್ ಪೀಪಲ್ ಟು ಡೂ ದಿಸ್. ಬಿಕಾಸ್ ಇವತ್ತೆಲ್ಲ ನಾಳೆ ಹಿಂದೆ ಮಾಡಿದಿರಿ, ಪ್ರೆಸಿಡೆನ್ಸ್ ಇದೆ, ಕೊಡಿ ನಮಗೂ ಅಕ್ರಮ ಸಕ್ರಮ ಮಾಡಿ. ಇದು ನಿಜವಾಗ್ಲೂ ಈ ದೇಶ ಉದ್ಧಾರ ಆಗಕ್ಕೆ ಮಾಡ್ತಾ ಇರೋವಂಥ ಕೆಲಸಗಳಂತ ನನಗನ್ಸ್ಬಿಡುತ್ತೆ. ಎಸ್ ಹರೀಶ್ರಾಮ್ ಸ್ವಾಮಿ ಅವರು ಮಾತಾಡ್ತೀನಿ ಜೊತೆಗೆ. ಇಲ್ಲಿ ಪ್ರೊಫೆಸರ್ ಆರ್ ಎಸ್ ದೇಶಪಾಂಡೆ ಅವರು, ಈಗ ಇನ್ನೊಂದು ಇವತ್ತು ನಿನ್ನೆ ಹೇಳಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ, ಈಗ ನೀವಾಗಲೇ ಸೀನಿಯರ್ ಸಿಟಿಸನ್ಸ್ ಅದನ್ನು ಹೇಳಿದರು. ಇನ್ನೊಂದು ಗರ್ಭವತಿಯರಿಗೆ 6,000 ರೂಪಾಯಿಯಷ್ಟು ಬೆನಿಫಿಟನ್ನು ಕೊಡ್ತೀವಿ, ಹಣದ ರೂಪದಲ್ಲಿ ಕೊಡ್ತೀವಿ. ಅದು ಡೆಲಿವರಿ ಪರ್ಪಸ್ಸು ಆ್ಯಂಡ್ ಉಳಿದ ಚಿಕಿತ್ಸೆ ಮತ್ತು ಅವ್ರಿಗೆ ಪಾಲನೆ ಪೋಷಣೆ ಇವೆಲ್ಲವನ್ನು ಕೂಡ ಸೇರಿದೆ.
ರಾಜ್ಯಗಳ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಇರುವಂಥ ಒಂದು ರಾಜ್ಯಗಳು ಇದನ್ನು ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಕರ್ನಾಟಕದಂಥ ರಾಜ್ಯದಲ್ಲಿ ಮಡಿಲು ಅನ್ನುವಂಥ ಯೋಜನೆ ಇದೆ. ಅದರ ಮೂಲಕವಾಗಿ ಕರ್ನಾಟಕ ಗೌರ್ಮೆಂಟೇ ಬೆನಿಫಿಟ್ಸನ್ನು ಕೊಡುತ್ತೆ. ಅಲ್ಲಿ ಮತ್ತೆ ವಾಪಸ್ ಇನ್ನೊಂದು 6,000 ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳುವಂಥದ್ದು. ಹಾಗಾದರೆ ನೀವು ಇಷ್ಟು ದಿವಸ ಕಷ್ಟ ಅನುಭವಿಸಿದ್ರೆ ಅದಕ್ಕೆ ನಾನು ಈ 6,000 ರೂಪಾಯಿ ಕೊಟ್ಟಿದ್ದೀನಿ ಅನ್ನುವಂಥ ರೀತಿಯಾಗಿ ಅದು ಸೌಂಡ್ ಆ ರೀತಿಯಾಗಿ ಕೇಳ್ತಾ ಇದೆ ಇದರದ್ದು. ಅಲ್ಲ, ಒಂದಂದರೆ ಹರಿಪ್ರಸಾದ್, ಒನ್ ಥಿಂಗ್ ನಾನು ಹೇಳೋದು ಇಷ್ಟಪಡ್ತೀನಿ. ನಾನು ರಾಮಸ್ವಾಮಿ ಅವರು, ಹರೀಶ್ ರಾಮಸ್ವಾಮಿ ಅವರು ಹೇಳಿದಾಗೆ ಐ 100% ಅಗ್ರಿ. 100% ಇನ್ ದ ಸೆನ್ಸ್, ಅದು ಏನಾಗಿದೆ ಅಂದರೆ ನಮ್ಮದು ಸೊಸೈಟಿನೇ ಒಂಥರ ಕರಪ್ಟ್ ಅಂತ ಆಗೋಗಿದೆ. ಒಂದು ನಮ್ಮ ಡಿ ಎನ್ ಎನಲ್ಲಿ ಯಾವುದು ಕೆಲಸ ನನ್ನ ಕೆಲಸ ಆಗೋಕ್ಕೆ ಅಂದ್ಕೊಳ್ಳಿ, ನಾನು ಈ 6,000 ಬೆನಿಫಿಟ್ ತೊಗೊಳ್ಬೇಕಾದ್ರೆ ಯಾರಾದರೂ ಹೆಂಗಸರು 6,000 ಬೆನಿಫಿಟ್ ತೊಗೋಬೇಕಾದ್ರೆ ಆ ಹಾಸ್ಪಿಟಲಲ್ಲಿ ಫಸ್ಟ್ ಕೇಳ್ತಾರೆ, ನಿಮ್ಮ ಪ್ರೆಗ್ನೆನ್ಸಿ ಸರ್ಟಿಫಿಕೇಟ್ ತೊಗೊಳ್ಬನ್ನಿ. ಆ ಪ್ರೆಗ್ನೆನ್ಸಿ ಸರ್ಟಿಫಿಕೇಟ್ ಕೊಡೋನು 1,000 ರೂಪಾಯಿ ಇಟ್ಕೊಳ್ತಾನೆ. ಅದು ಸರ್ಟಿಫಿಕೇಟು ಕೋಟಾ ಸರ್ಟಿಫಿಕೇಟು ಸಿಕ್ಕುತ್ತೆ. ಕೋಟಾ ಸರ್ಟಿಫಿಕೇಟ್ ಕೊಡೋಕ್ಕೆ 2,000 ತೊಗೊಳ್ತಾನೆ. ಡಾಕ್ಟ್ರ್ ಹತ್ರ ಹೋದರೆ ಅವನು ಇನ್ನೊಂದು ಸರ್ಟಿಫಿಕೇಟ್ ಕೊಡೋಕ್ಕೆ ಇನ್ನೂ 500 ರೂಪಾಯಿ. ಕೊನೆಗೆ ಸಿಕ್ಕೋದವ್ರಿಗೆ 2,000 ರೂಪಾಯಿ, ನೀವು 1,500 ರೂಪಾಯಿ. ಈ ಓಡಾಡೋದ್ರಲ್ಲೇ ಜಾಸ್ತಿ ಹೋಗುತ್ತೆ. ಈ ಅಕ್ರಮ ಸಕ್ರಮನೂ ಅದನ್ನೇ. ಏನಾಗುತ್ತೆ ಅಂದರೆ ಯಾವುದೂ ಕೆಲಸ ಮಾಡಬೇಕಾದ್ರೆ ಈ ನಮ್ಮ ಸ್ಕೀಮ್ ಇದೆಯಲ್ಲ, ಯಾವುದು ಟು ಅವಾಯ್ಡ್ ದ ಕರಪ್ಷನ್, ಈಗ ಹೇಳಿದ್ರಲ್ರಿ, ಸಕಾಲ. ಈ ಸಕಾಲ ಸ್ಕೀಮಲ್ಲಿ ನಾವು ಕೆಲವು ಐಟಮ್ಸ್ ಇದ್ದಾವೆ. ಆದರೂ ಸಕಾಲದಲ್ಲಿನೂ ಆ ಐಟಮ್ಸು ಅಪೀಲ್ ಮಾಡಿದ ಮೇಲೇನೂ ಕೊಡಲಿಲ್ಲ ಅಂದರೆ ಪನಿಷ್ಮೆಂಟ್ ಏನಿದೆ? ರಾಮಸ್ವಾಮಿ ಅವರು ಹೇಳಿದರು ಪನಿಷ್ಮೆಂಟ್ ಏನಿದೆ. ಪನಿಷ್ಮೆಂಟ್ ಇದ್ರೂ ಲೋಕಾಯುಕ್ತ ಇಟ್ಕೊಂಡಿದ್ದಾರೆ ಅಂದ್ಕೊಳ್ಳಿ. ಲೋಕಾಯುಕ್ತ ಇಟ್ಕೊಂಡಿರೋದು ಎಷ್ಟು ಕೇಸಸ್ ಪನಿಷ್ಮೆಂಟ್ವರೆಗೂ ಹೋಗಿದೆ? ಹೊರಗಡೆ ಹೋಗಿ ಲೋಕಾಯುಕ್ತಂದು ಸಮ್ ಟೈಮ್ ಬ್ಯಾಕ್ ಲೋಕಾಯುಕ್ತ ಹಿಮ್ಸೆಲ್ಫ್ ವಾಸ್ ಕಾಟ್ ಅಂಡರ್ ಕರಪ್ಷನ್. ಏನಾಗಿದೆ ಆ ಕೇಸ್ಗೆ? ಎಲ್ಲಿವರೆಗೂ ಹೋಗುತ್ತೆ ಅದು? ಕೆಲವು 2 ವರ್ಷದಲ್ಲಿ ನಾವು ಮರ್ತು ಬಿಡ್ತೀವಿ, ಅದು ಹೊರಟೋಗುತ್ತೆ. ಅದು ಇಷ್ಟೊಂದು ಕೇಸ್ ಹೊರಟೋಗಿದ್ದಾವೆ. ಆ ಥರ ಯಾವ ಕೇಸ್ ಹೋಗಲಿಲ್ಲ ಅಂತ. ಅದಕ್ಕೆ ನಾನು ಫುಲ್ ಅಗ್ರಿಮೆಂಟಲ್ಲಿ ರಾಮಸ್ವಾಮಿ ಜೊತೆಲಿ ಏನಂದರೆ ಸಿಸ್ಟಮ್ ಕ್ಲಿನ್ಸಿಂಗ್ ಆಗಬೇಕಾಗುತ್ತೆ. ಈ ಸಿಸ್ಟಮ್ ಕ್ಲಿನ್ಸಿಂಗ್ ಆಗೋದು ತುಂಬ ಕಷ್ಟ. ಯಾಕಂದರೆ ಅದಕ್ಕೆ ಎಲ್ಲರೂ ಒಪ್ಕೋಬೇಕಾಗುತ್ತೆ. ಎಲ್ಲ ಪಾರ್ಟೀಸು, ಎಲ್ಲ ರಾಜಕೀಯರು ಅದಕ್ಕೆ ಒಪ್ಕೋಬೇಕಾಗುತ್ತೆ. ಅದು ಒಪ್ಕೊಂಡ್ರೆ ಒಂದು ಅಂದರೆ ಕ್ಲಿಯರ್ ಕರಪ್ಷನ್ ವಿಸಿಬಲ್. ಕ್ಲಿಯರ್ ಕರಪ್ಷನ್ ವಿಸಿಬಲ್ ಎಲ್ಲಿದೆ ಅಂತ ಹೇಳ್ತೀನಿ. ನೀವು ಎಲ್ಲ ಲಿಸ್ಟ್ ಆಫ್ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್, ಲಿಸ್ಟ್ ಆಫ್ MLAs ತಗೊಳ್ಳಿ. ಹೋದ ಇಲೆಕ್ಷನಲ್ಲಿ ಅವರು ಪ್ರಾಪರ್ಟಿ ಎಷ್ಟು ಡಿಕ್ಲೇರ್ ಮಾಡಿದರು, ಈ ಇಲೆಕ್ಷನ್ನಲ್ಲಿ ಪ್ರಾಪರ್ಟಿ ಎಷ್ಟು ಡಿಕ್ಲೇರ್ ಮಾಡಿದರು, ಅದರದ್ದು ವ್ಯತ್ಯಾಸ ತಗೊಂಡ್ರೆ ಆ ಯಾವ ರೇಟಲ್ಲಿ ಈ ಪ್ರಾಪರ್ಟಿ ಬಿಲ್ಡಪ್ ಆಗಿದೆ, ಯಾವ ಕೆಲಸ ಮಾಡಿದ್ದಾರೆ ಈ 5 ವರ್ಷದಲ್ಲಿ ಅಂಥ ಎಕನಾಮಿಕ್ ಕೆಲಸ, ಅದರಲ್ಲಿ ಇಷ್ಟು ಪ್ರಾಪರ್ಟಿ ಬಿಲ್ಡಪ್ ಆಗುತ್ತೆ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಿದರೆ ಯಾರು ಒಂದು 4-5 ಜನ ಬಿಟ್ಟರೆ ಎಲ್ಲರೂ ಒಳಗೆ ಹೋಗ್ಬೇಕಾಗತ್ತೆ. ಆದರೂ ಹೋಗಲ್ಲ. ಯಾಕಂದ್ರೆ ಎಲ್ಲರೂ ಅವರೇ ತಾನೇ ಲಾ ಮಾಡೋರು. ಒಂದು ನ್ಯೂಸ್ ಪೇಪರಲ್ಲಿ ಬಂದಿರೋದು, ಸುಪ್ರಿಯಾ ಸುಳೆ ಅವರು, ಶರದ್ ಪವಾರ್ ಮಗಳು, ಇನ್ಕಮ್ ಡಿಕ್ಲೇರ್ ಮಾಡುವಾಗ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಅಂತ ಡಿಕ್ಲೇರ್ ಮಾಡಿದರು. ಆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ತಗೊಂಡು ಅದಕ್ಕೆ ಅವರಿರೋದು ಲ್ಯಾಂಡ್ನಿಂದ ಡಿವೈಡ್ ಮಾಡಿದ್ರು ಯಾರು RTI ಆ್ಯಕ್ಟಿವಿಸ್ಟ್. ಡಿವೈಡ್ ಮಾಡಿದ್ಮೇಲೆ ಇಷ್ಟೊಂದು 1 ಎಕರೆಗೆ ಇನ್ಕಮ್ ಆಗೋದು ಈ ಕೃಷಿ ಕ್ರಾಂತಿ ಪೂರ್ತಿ ದೇಶದಲ್ಲಿ ಯಾಕೆ ಆಗಲ್ಲ ಅಂತ ಪ್ರಶ್ನೆ ಕೇಳಿದ್ರು. ಅಂದ್ರೆ ಲಕ್ಷಾಂತರ, ಇಟ್ ಇಸ್ ನಾಟ್ ಸಿಂಪಲ್, ಇಟ್ ಮೇ ಬಿ 20 lakhs per acre. ಫಾರ್ಮರ್ಗೆ ನಮ್ಮ ಪ್ರಕಾರ, ನಾನು ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಂತ, ಫಾರ್ಮರ್ಗೆ 12,000 ಮಾತ್ರ 1 ಎಕರೆಗೆ ಸಿಕ್ಕತ್ತೆ. ಇವ್ರಿಗೆ 12 ಲಕ್ಷ 1 ಎಕರೆಗೆ ಸಿಕ್ಕತ್ತೆ. ಇದು ಯಾವುದು ಕೃಷಿ ಕ್ರಾಂತಿ? ಅದಕ್ಕೆ ನಾವು ಕರಪ್ಷನ್ ನೋಡಬೇಕಾದ್ರೆ ಎಲ್ಲೂ ದೂರ ಹೋಗೋಕೆ ಬೇಕಾಗಿಲ್ಲ. ಹಮಾರ ಶತ್ರು ಹಮಾರಿ ಬಗಲ್ ಮೇ ಹೈ. ಜಸ್ಟ್ ಒಂದು ಮಾತು ಅಕ್ರಮ ಸಕ್ರಮದ ಬಗ್ಗೆ ಆಯಿತು, ಮಾಡಬೇಕಾಗಿತ್ತಾ ಮಾಡಬಾರ್ದಾದ ಬೇರೆ ವಿಷಯ. ನಾವು ಇಟ್ಸ್ ಎ ಲಾ. ಅಕ್ರಮನೇ ಮಾಡಲಿಕ್ಕೆ ಬಿಡಬಾರ್ದಾಗಿತ್ತು. ಅಕ್ರಮ ಮಾಡಿದ್ರಿಂದ ಸಕ್ರಮ. ಎನ್ಫೋರ್ಸಿಂಗ್ ಅಥಾರಿಟಿ ಅಗೇನ್ ಕಮಿಂಗ್ ಟು ದ್ಯಾಟ್. ಈಗ ಅಕ್ರಮ ಸಕ್ರಮ ಆಯಿತು, 2014 ಏನಾಯಿತು. ಇವಾಗ ಆಗುವಂಥ ಅಕ್ರಮಕ್ಕೆ ಏನು? ಅಟ್ಲೀಸ್ಟ್ ಯಾವ ಡೇಟಲ್ಲಿ ನೀವು ಅಕ್ರಮ ಸಕ್ರಮ ತಗೊಂಬರ್ತೀರಿ? ಒಂದು ಸಲ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಇರುವಾಗ, ಹಿಂದಿನ ಸಲ ಇರುವಾಗ ಮಾಡಿದರು. ಅದೇ ಸ್ಕೀಮಲ್ಲಿ ಅಕ್ರಮ ಸಕ್ರಮ ಅಂಥದ್ದು ಸಿಮಿಲರ್ ಸ್ಕೀಮಲ್ಲಿ ಅದಕ್ಕೆ ಮೊದಲು ಕಂಪ್ಲೀಟ್ ಸಿಟಿ ವಾಸ್ ವಿಡಿಯೋಗ್ರಾಫ್ಡ್. ಎವ್ರಿ ಬಿಲ್ಡಿಂಗ್ ವಾಸ್ ವಿಡಿಯೋಗ್ರಾಫ್ಡ್.
ಅದಕ್ಕೆ ಮುಂದಕ್ಕೆ ಎವ್ರಿ ಸೈಟ್ ವಾಸ್ ವಿಡಿಯೋಗ್ರಾಫ್ಡ್. ಅದಕ್ಕೆ ಮುಂದಕ್ಕೆ ಇನ್ನು ಯಾವ ರೀತಿಯಲ್ಲೂ ಅಕ್ರಮ ಆಗದಿದ್ದಾಗ ನೋಡ್ಕೊಂಡಿದ್ದಾರೆ ಅಲ್ಲಿ. ಅಷ್ಟು ಸಕ್ಸಸ್ಫುಲ್ ಅವ್ರು ಐ ಡೋಂಟ್ ನೋ. ಬಟ್ ಒಂದು ಕ್ರಮ ಅಂದರೆ ಅಕ್ರಮ ಸಕ್ರಮ ಮಾಡಬೇಕಾದ್ರೆ ಮೊದಲು ಅದನ್ನು ಇನ್ನು ಮುಂದಕ್ಕೆ ಅಕ್ರಮ ಆಗದೆ ಇರುವ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯವಾದ್ದು. ಐ ಅಪೀಲ್ ಟು ಅವರ್ ಪೊಲಿಟಿಕಲ್ ಬಾಸಸ್ ದಟ್ ಈವನ್ ಟುಡೇ ಇಟ್ ಈಸ್ ನಾಟ್ ಟೂ ಲೇಟ್. ಇವತ್ತಿಗೆ ಆಗ್ತಾನೇ ಇದೆ. ಎವ್ರಿವೇರ್ ಡಿವಿಯೇಷನ್ಸನ್ನು ಕೊಡ್ತಾನೆ ಇದ್ದಾರೆ. ಈ ಕಡೆ ನಾಲಾ ಅಂತ ಹೇಳ್ತಾರೆ, ಹೊಡಿತಾರೆ, ಆ ಕಡೆಯಿಂದ ಬೇರೆ ಕಡೆ ಕಟ್ತಾನೆ ಇದ್ದಾರೆ. ದರ್ ಇಸ್ ಅಬ್ಸಲ್ಯೂಟ್ಲಿ ನೋ, ಇಟ್ಸ್ ಕ್ಯಾಸ್. ಎಸ್ ಹರೀಶ್, ತಾವು ಏನು ಹೇಳ್ತಾರೆ ಈಗ ಇಲ್ಲಿ ಇವತ್ತು ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ಯೋಜನೆಗಳು ಇದು ಹಾಗಾದರೆ ಕಾರ್ಯರೂಪಕ್ಕೆ ಬರೋದಕ್ಕೆ ಬಹುಶಃ ಬಜೆಟ್ ಇನ್ಕ್ಲೂಷನ್ ಆಗಲೇಬೇಕು. ಬಜೆಟ್ನಲ್ಲಿ ಇದನ್ನು ಮತ್ತೆ ವಾಪಸ್ ಇನ್ನೊಂದ್ಸಲ ಅವರು ಹೇಳ್ತಾರೆ. ಇದರ ಬೆನಿಫಿಟ್ಸ್ ಎಷ್ಟು ಮಟ್ಟಿಗೆ ಜನಕ್ಕೆ ಸಿಗೋದಕ್ಕೆ ಸಾಧ್ಯ? ನಾವು ಅನುಭವಿಸಿರ್ತಕ್ಕಂತಹ ಈ 50 ದಿವಸಗಳ ಈ ಒಂದು ಪೀರಿಯಡ್ ಏನಿದೆ ಇದರಲ್ಲಿ ಅನುಭವಿಸಿರುವಂಥ ಕಷ್ಟಗಳಿಗೆ ಬೆನಿಫಿಟ್ ಆಗಿ ಸಿಗುತ್ತಾ ಅಥವಾ ಅದಕ್ಕೊಂದು ಲಾರ್ಜರ್ ಬೆನಿಫಿಟ್ ಸಿಗುತ್ತಾ? ಬೆನಿಫಿಟ್ ಸಿಗುತ್ತೆ, ಯಾಕಂದರೆ ದೇರ್ ಈಸ್ ಇನ್ಸೆಂಟಿವ್ಸ್ ಆ್ಯಂಡ್ ಸಪೋರ್ಟ್ ಫಾರ್ ಯಾರಿಗೆ ಜಾಸ್ತಿ ಹೊಡೆತ ಬಿಡ್ತಿದೆ, ಸಣ್ಣ ಮಧ್ಯಮ ಕೈಗಾರಿಕೆ, ರಿಯಲ್ ಎಸ್ಟೇಟು ಆ್ಯಂಡ್ ಫಾರ್ಮರ್ಸ್, ಅವ್ರಿಗೆಲ್ಲ ಬೆನಿಫಿಟ್ ಕೊಟ್ಟಿದ್ದಾರೆ. ಬಟ್ ಪೂರ್ತಿ ಬೆನಿಫಿಟ್ ಕೊಡೋದಕ್ಕೆ ಈ ಥರ ನಮ್ಮಲ್ಲಿ ಪ್ರಾವಧಾನ ಇಲ್ಲ. ಪ್ರಧಾನಮಂತ್ರಿ ಆದರೂ ಬಡ್ಜೆಟಲ್ಲೇ ಮಾಡಬೇಕು. ಸೊ ಬಡ್ಜೆಟಲ್ಲಿ ತನಕ ಕಾಯಬೇಕು. ಆ್ಯಂಡ್ ಒಂದೇ ತಿಂಗಳಿದೆ, ಬಿಕಾಸ್ ಇವಾಗ ಬಡ್ಜೆಟ್ ಮುಂಚೆ ಮಾಡಿದ್ದಾರೆ. ಸೊ February 1st ತನಕ ಕಾದು ನೋಡಬೇಕು ಇದರದ್ದೆಲ್ಲ ಖರ್ಚು ವೆಚ್ಚ ಎಷ್ಟು, ಅದ್ರ ಬೆನಿಫಿಟ್ ಎಷ್ಟು, ಏನು ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಯಾಕಂದರೆ ಇಷ್ಟೊಂದು ದುಡ್ಡು ಬಂದಿದೆ. ಬ್ಯಾಂಕಿಂಗ್ ಸಿಸ್ಟಮ್ ಇಂಪ್ರೂವ್ ಆಗ್ಬೋದು ಬಿಕಾಸ್ ಮೋರ್ ಮನಿ ಹ್ಯಾಸ್ ಕಮ್ ಇನ್ ಟು ದ ಬ್ಯಾಂಕ್ಸ್. ಸೊ ಬೆನಿಫಿಟ್ಟು ಎಕಾನಮಿ ಸಿಗೋಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ. ತಕ್ಷಣಕ್ಕೆ ಯಾವ ರೀತಿ ಮುಲಾಮ್ ಸಿಕ್ಕಿಲ್ಲ, ಕಷ್ಟಪಟ್ಟಿದ್ದಕ್ಕೆ ಹೋಪ್ ಇದೆ. ಎಸ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ವಿ. ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಮೃಗೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಇಲ್ಲಿ RS ದೇಶಪಾಂಡೆ ಅವರೇ, ನೀವು ಆವಾಗಲೇ ಹೇಳಿದ್ರಿ ಈ ರೂಪೇ ಕಾರ್ಡ್ ಆಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ಕನ್ವರ್ಟ್ ಆಗೋದ್ರಿಂದ ಕೂಡ ಒಂದಷ್ಟು ಬೆನಿಫಿಟ್. ಆದರೆ ಎಷ್ಟು ಪ್ರಮಾಣದಲ್ಲಿ ರೈತರಿಗೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನುವಂಥದ್ದು ಇದೆ? ಇದರಲ್ಲಿ ಸುಮಾರು 3 ಕೋಟಿವರೆಗಿನ ರೂಪೇ ಕಾರ್ಡನ್ನು ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಇದು ಹಾಗಾದರೆ ಕಾರ್ಯರೂಪಕ್ಕೆ ಬರೋಕ್ಕೆ ಅವಕಾಶ ಇರುತ್ತೆ? ಹೇಗೆ ಅವರಿಗೆ ಅದು ಬೆನಿಫಿಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ? ಒಂದಂದರೆ ರೂಪೇ ಕಾರ್ಡ್ ಅದರಿಂದ ಡೈರೆಕ್ಟಾಗಿ ಅವರು ಲೈಕ್ ಎ ಕ್ರೆಡಿಟ್ ಕಾರ್ಡ್ ಅವರು ಉಪಯೋಗಿಸ್ಬೋದು. ಹೌದು. ಇದು ಮುಂಚೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇತ್ತಲ್ಲ, 3 ಕೋಟಿ ಜನಕ್ಕೆ, 3 ಕೋಟಿ ರೈತರಿಗೆ ಕೊಟ್ಟರೆ, 3 ಕೋಟಿ ರೈತರಿಗೆ ಒಂದಂದರೆ ಒಂದು ಕೈಲಿ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇರುತ್ತೆ. ಅಂದರೆ ಅವರು ಉದಾರಿ ತಗೊಳ್ಳೋಕೆ ಬೇಕಾಗಿಲ್ಲ. ಅವರು ಯಾರಕ್ಕೋಸ್ಕರ ಅಂದರೆ ಮುಂಚೆ ಏನಾಗ್ತಿತ್ತು, ಅವರು ಫರ್ಟಿಲೈಸರ್ ಅಂಗಡೀಲಿ ಹೋಗೋದು, ಗೊಬ್ಬರ ಅಂಗಡಿಯಲ್ಲಿ, ಅಲ್ಲಿ ದುಡ್ಡು ಇರಲಿಲ್ಲ ಪಾಕೆಟಲ್ಲಿ. ಅವ್ರಿಗೆ ನೋಡಿ ಹೀಗಾಗಿದೆ ಯಾವುದು ಔಷಧಿ ಹಾಕಲಾ, ಯಾವುದು ಗೊಬ್ಬರ ಹಾಕಲಾ ಅಂತ ಅವ್ರು ಹೇಳಿರೋದು ಪ್ರಕಾರ ತಗೋಬೇಕು. ಮತ್ತು ಈಗಲೇ ಕೊಡಬೇಕಾದ ದುಡ್ಡು ಇಲ್ಲ, ಬರೆದಿಡ್ತೀನಿ ಆರಾಮಾಗಿ ಕೊಡಿ. ಬರೆದಿಡ್ತೀನಿ ಆರಾಮಾಗಿ ಕೊಡಿ, ಅದರಲ್ಲಿ ರಿಸೀಟ್ ಇಲ್ಲ, ಏನಿಲ್ಲ, ಅದರಲ್ಲಿ ಏನೋ ಜನ್ರೇಟ್ ಆಗ್ತಾಯಿತ್ತು. ಈಗ ಅದು ಜನ್ರೇಟ್ ಆಗೋದು ಕಡಿಮೆ ಆಗುತ್ತೆ. ಯಾಕಂದರೆ ಕಾರ್ಡ್ ಕೊಟ್ಟರೆ ಅದು ಲೆಕ್ಕಕ್ಕೆ ಹೋಗುತ್ತೆ. ಅವ್ರು ಯಾವಾಗಲೂ ಅವ್ರ ಕಾರ್ಡಲ್ಲಿ ಕ್ರೆಡಿಟ್ ಬರುತ್ತೆ, ಆವಾಗ ಕೊಡ್ಬೋದು ಅವರು. ಆದರೂ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೂಫಿಂಗ್ ವಾಸ್ ಡನ್ ಬೈ ಬ್ಯಾಂಕಿಂಗ್ ಸೆಕ್ಟರ್ ಸಿಗ್ನಿಫಿಕೆಂಟ್ಲಿ ಎಲ್ಲ ಕಂಟ್ರಿನಲ್ಲಿ, ಎಲ್ಲ ಕಡೆ. ಹೆಂಗಂತ ಹೇಳ್ತೀನಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೊಂಡು ಆ ರೈತ ಬ್ಯಾಂಕ್ ಹೋಗ್ತಾನೆ, ನನ್ನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆ, ನನಗೆ ಎಷ್ಟು ಸಿಕ್ಕತ್ತೆ ಅಂತ. 32,000 ಸಿಕ್ಕತ್ತಪ್ಪ, 32,000 ಕೊಟ್ಬಿಡಿ. ಮತ್ತು ಅವನಿಗೇನೋ ಬ್ಯಾಂಕ್ ಕ್ಲರ್ಕ್ಗೆ ಅವನು ಒಂದು ಎಂಟ್ರಿ ಮಾಡೋಕ್ಕೆ ಇಷ್ಟ, ಒಂದು 10 ಎಂಟ್ರಿ ಮಾಡೋಕ್ಕೆ ಬೇಕಾಗಿಲ್ಲ. ಯಾಕಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಸ್ ಸಪೋಸ್ ಟು ಗಿವ್ ಮನಿ. ಆ ರೈತನಿಗೆ ಒಂದೊಂದು ಸಲ 5,000, 10,000 ಹಾಗೆ 32,000 ಕೊಡ್ಬೋದು ಅಂತ. ಇವನು 32,000 ಒಂದೇ ಏಟಕ್ಕೆ ಕೊಟ್ಬಿಡ್ತಾನೆ. ಅವ್ನು 32,000 ತೊಗೊಂಡು ಹೋಗಿ 2,000 ಏನು ಬೀಜ ಇದು ಅದು ಕೊಂಡ್ಕೊಳ್ತಾನೆ. 30,000ಕ್ಕೆ ಒಂದು ಮೋಟ್ರ್ ಬೈಕ್ ತೊಗೊಳ್ತಾನೆ, ಸ್ಕೂಟ್ರ್ ತೊಗೊಳ್ತಾನೆ, ಇನ್ನೇನೋ TV ತೊಗೊಳ್ತಾನೆ, ಅಷ್ಟೇ. ಆಮೇಲೆ ತಿರ್ಗಾ ಹೋಗಿ ಆ ಸಾಹುಕಾರನ ಮುಂದೆ ನಿಂತ್ಕೊಳ್ತಾನೆ, ಸ್ವಾಮಿ ದುಡ್ಡು ಆಗಾಯಿತು ಕೊಡಿ ಅಂತ. ಮುಂದಿನ ಸೀಸನಲ್ಲಿ ಕೊಟ್ಬಿಡ್ತೀವಿ. ಈಗ ಇದು ನೀವೇ ಹೇಳಿದಿರಿ ಮತ್ತು ರಾಮಸ್ವಾಮಿ ಅವರು ಹೇಳಿದ್ದಾರೆ. ಏನಂದರೆ ಸಿಸ್ಟಮಲ್ಲಿ ಏನೋ ಒಂಥರ ಬೆನಿಫಿಟ್ಸ್ ಇದ್ದಾವೆ. ಆದರೂ ಆ ಸಿಸ್ಟಮ್ ಮ್ಯಾನೇಜ್ ಮಾಡೋರು, ಈಗ ನಿಮಗೆ ಗೊತ್ತಿದೆ ದಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಅಂಡರ್ ಕ್ವಶನ್.
ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ನೆಕ್ಸ್ಟ್ ಟು ದಿ ಡೆಪ್ಟಿ ಗವರ್ನರ್. ದೇ ಆರ್ ಅಂಡರ್ ಕ್ವಶನ್. ಅದರಿಂದ ತಗೊಂಡು ಬ್ಯಾಂಕ್ ಮ್ಯಾನೇಜರು, ಬ್ಯಾಂಕ್ ಕ್ಲರ್ಕ್ಸು, ಇದು ಅಂದರೆ ನಮ್ಮ ಸಿಸ್ಟಮಲ್ಲಿ ಈ ಕರಪ್ಷನ್ ಒಳಗೆ ಹೊರಟೋಗಿದೆ. 2 ಥಿಂಗ್ಸ್, ಎರಡು ಮಾಡ್ಬೋದು ಪ್ರಧಾನಿ, ಯಾರಾದರೂ ಮಾಡ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕನೂ ಕೂಡ ಮಾಡ್ಬೋದು. ಒಂದಂದರೆ MLAsದು ಹೋದ 10 ವರ್ಷದ್ದು ಇಯರ್ಲಿ ಇನ್ಕ್ರಿಮೆಂಟಲ್ ಇನ್ಕಮ್ ಎಷ್ಟು ಇದೆ, ಅದರಲ್ಲಿ ಟ್ಯಾಕ್ಸ್ ಎಷ್ಟು ಕಟ್ಟಿದ್ದಾರೆ ಒಂದು. ಎರಡನೇದು, ಈ ಅಧಿಕಾರಿಗಳು, ಆಲ್ ಅಡ್ಮಿನಿಸ್ಟ್ರೇಟರ್ಸ್, ಅವ್ರದ್ದು ಇನ್ಕ್ರಿಮೆಂಟಲ್ ಇನ್ಕಮ್, ಇನ್ಕ್ರಿಮೆಂಟಲ್ ವೆಲ್ತ್, ಇನ್ಕ್ರಿಮೆಂಟಲ್ ಅಸೆಟ್ಸ್ ಎಷ್ಟಿದೆ, ಒಂದು 10 ವರ್ಷದ್ದು 15 ವರ್ಷದ್ದು, ಅದರಲ್ಲಿ ಟ್ಯಾಕ್ಸ್ ಎಷ್ಟು ಕಟ್ಟಿದ್ದಾರೆ. ಇದು ಎರಡು ಏನಾದರೂ ಕಂಡುಹಿಡಿದ್ರೆ ನಮಗೆ ಎಷ್ಟೊಂದು ಬ್ಲ್ಯಾಕ್ ಮನಿ ಒರಿಜಿನೇಟೆಡ್, ಫರ್ಗೆಟ್ ಅಬೌಟ್ ಬ್ಲ್ಯಾಕ್ ಮನಿ ಇನ್ ಸ್ವಿಟ್ಜರ್ಲೆಂಡ್ ಆ್ಯಂಡ್ ಆಲ್, ಎಷ್ಟು ಒರಿಜಿನೇಟ್ ನಮ್ಮ ದೇಶದಲ್ಲಿ ಆಗಿದೆ ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಹರೀಶ್ ರಾಮ್ ಸ್ವಾಮಿ ಅವರೇ, ಇಲ್ಲಿ 5 ರಾಜ್ಯಗಳ ಚುನಾವಣೆ ಕೂಡ ಇದೆ. ಇದು ಪೊಲಿಟಿಕಲಿ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಮೋದಿ ನಿಂತು ನಿನ್ನೆ ಭಾಷಣವನ್ನ ಮಾಡಿರ್ತಕ್ಕಂಥದ್ದು. ಅವರ ಮಾತಿನಲ್ಲೂ ಕೂಡ ಅದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು, ಯಾಕಂದ್ರೆ ಹೊಸ ಯೋಚನೆಗಳು. ಆದರೆ ಇದೆಲ್ಲವೂ ಕೂಡ ಈಗಾಗಲೇ ಆರಂಭದಲ್ಲಿ ಜನ ಎಲ್ಲರೂ ಕೂಡ ನಾವು ದೇಶದ ಹಿತಕ್ಕಾಗಿ ನಾವು ಕಷ್ಟ ಅನುಭವಿಸಿದ್ರು ಪರವಾಗಿಲ್ಲ, ನಾವು ಕ್ಯೂನಲ್ಲಿ ನಿಂತರೂ ಪರವಾಗಿಲ್ಲ, ದೇಶಕ್ಕೆ ಒಳ್ಳೇದಾಗುತ್ತೆ, ಈ ಮಾತು ಆರಂಭದ ದಿವಸಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂತು. ಆದರೆ ಅದು ಕೊನೆಯ ಹಂತಕ್ಕೆ ತಲುಪಿದಾಗ ಸ್ವಲ್ಪ ಮಟ್ಟಿಗೆ ಅಪಸ್ವರ ಅನ್ನುವಂಥದ್ದಾಯಿತು. ಅದಕ್ಕೆ ಪ್ರತಿಪಕ್ಷಗಳು ಕೂಡ ಅದನ್ನು ಬೂಸ್ಟ್ ಮಾಡುವಂಥ ಒಂದಷ್ಟು ಪ್ರಯತ್ನವನ್ನು ಮಾಡಿದ್ರು. ಈಗ ಮೋದಿ ನಿನ್ನೆ ಘೋಷಣೆ ಮಾಡಿರ್ತಕ್ಕಂತಹ ಮಾತು ಜನರಿಗೆ ಮನದಟ್ಟು ಮಾಡಿಕೊಟ್ಟು ಅವ್ರಿಗಿಲ್ಲ ನಿಮ್ಗಿದು ಒಳ್ಳೇದಾಗುತ್ತೆ ಅನ್ನೋದನ್ನ ಹೇಳೋದಿಕ್ಕೆ ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ ಚುನಾವಣೆ ನಾಳೆ ನಾಡಿದ್ರಲ್ಲಿ. ಆಮೇಲೆ ಹೊಸ ಸ್ಕೀಮ್ ಅನ್ನಂತೂ ಅನೌನ್ಸ್ ಮಾಡೋಕ್ಕಾಗೋದಿಲ್ಲ, ಸರ್ಕಾರ ಚುನಾವಣೆಗೆ ಹೋಗ್ಬೇಕಾಗುತ್ತೆ, ಪ್ರಚಾರ ಶುರುವಾಗುತ್ತೆ. ಅಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂತೇಳಿ ಅನ್ಸುತ್ತಾ? ಅದೇ ಹರಿಪ್ರಸಾದ್, ನನಗೆ ನಿನ್ನೆ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದೇನಂತ ಹೇಳಿದ್ರೆ, ಒಂದು ಡೀಟೇಲ್ಡ್ ಅಕೌಂಟ್ ಕೊಡ್ತಾರೆ, ಅಟ್ಲೀಸ್ಟ್ ಮಿನಿಮಲ್ ಅಕೌಂಟ್ ಅವ್ರು ಕೊಡ್ತಾರೆ ಅನ್ನುವಂಥ ಚಿಂತನೆ ಇತ್ತು. ಯಾಕೆಂತ ಹೇಳಿದ್ರೆ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದರೆ ಭಾಳ ಗಾಬರಿ ಆಗುವಂಥದ್ದು ಇದೆ. ಫಾರ್ ಎಕ್ಸಾಂಪಲ್, ಈ ಕೆನ್ಯಾದಲ್ಲಿ ಸುಮಾರು 75% ಜನ ಕಾರ್ಡ್ನ ಯೂಸ್ ಮಾಡ್ತಾರೆ. 4.5% GDP ಕಾರ್ಡಲ್ಲೇ ಆಗುತ್ತೆ. ಆದರೆ ಕೆನ್ಯಾ ಇಸ್ ಒನ್ ಆಫ್ ದ ವರ್ಸ್ಟ್ ಕಂಟ್ರೀಸ್ ಇನ್ ಟರ್ಮ್ಸ್ ಆಫ್ ಕರಪ್ಷನ್ ಆ್ಯಂಡ್ ಅದರ್ ಥಿಂಗ್ಸ್. ಆಮೇಲೆ ನಮ್ಮಲ್ಲಿ ATMsಗಳನ್ನು ನೋಡ್ತಾ ಇದ್ದೆ. 18% ಆಫ್ ATMs ಆರ್ ದೇರ್ ಓನ್ಲಿ ವೇರ್ 72% ಆಫ್ ದ ಪಾಪ್ಯುಲೇಷನ್ ಲೀವ್ಸ್ ವಿಲೇಜ್ಗಳಲ್ಲಿ. ಸೊ ಮೋದಿಯವರು ನಿನ್ನೆ ಆ ಭಾಷಣದಲ್ಲಿ ಬಹುಶಃ ಪೊಲಿಟಿಕಲ್ ದೃಷ್ಟಿ ಇಟ್ಕೊಂಡೇ ಆ ವಿಚಾರವನ್ನು ಮುಂದುವರಿಸ್ಕೊಂಡವರು ಈ ಒಂದು ಸಿಸ್ಟಮಿಕ್ ಬದಲಾವಣೆಗಳನ್ನು ಏನಾದರೂ ಸೂಚಿಸಿದ್ರೆ ಬಹುಶಃ ಅವ್ರು ಇನ್ನೂ ಒಂದಿಷ್ಟು ವೋಟ್ನ ಭಾಳ ಧೈರ್ಯವಾಗಿ ಗ್ಯಾರಂಟಿ ಮಾಡ್ಕೋಬೋದಿತ್ತು ಅಂತ ಅನಿಸುತ್ತೆ. ಇಲ್ಲದ್ರೆ ಈಗ ಅವ್ರು ಮಾಡಿದ್ದು ಏನಾಯ್ತು ಅಂತ ಹೇಳಿದ್ರೆ, ಒಂದು ಕಡೆ ಪೊಲಿಟಿಕಲ್ ಪಾರ್ಟೀಸ್ ಈಗಾಗಲೇ ಕಾಂಗ್ರೆಸ್ ತನ್ನ ವಿಚಾರಗಳಲ್ಲಿ ಹೇಳಿದಾಗೆ ಓಲ್ಡ್ ವೈನ್ ಇನ್ ದ ನ್ಯೂ ಬಾಟಲ್ ರೀತಿಯಲ್ಲಿ ಅವರು ಹೊಸ ವಿಚಾರಗಳನ್ನು ತಗೊಳ್ಳದೇನೆ ಹಳೆ ವಿಚಾರಗಳನ್ನೇ ಹೊಸ ಒಂದು ಬಾಟ್ಲಲ್ಲಿ ಹಾಕಿ ಕೊಟ್ಟರು ಅನ್ನೋ ರೀತಿಯಲ್ಲೇ ಆಗೋಯ್ತು. ಹೀಗಾಗಿ ನನಗೆ ರಾಹುಲ್ ಗಾಂಧಿಯವರು ಬೆಲೂನ್ನ ಒಡೆದಂಗೆ ಐ ಹ್ಯಾವ್ ಎ ಫೀಲಿಂಗ್ ದಟ್ ಹಿ ಹ್ಯಾಡ್ ಬಿಲ್ಟ್ ಅಪ್ ದ ಟೆಂಪೋ ಆ್ಯಂಡ್ ದ ಟೆಂಪೋ ಇಸ್ ಲಾಸ್ಟ್. ಆ್ಯಂಡ್ ಪೊಲಿಟಿಕಲಿ ಇದನ್ನು ಅವ್ರು ಎಷ್ಟರ ಮಟ್ಟಿಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ನೋಡಬೇಕಾಗ್ತದೆ. ಯಾಕೆಂದರೆ UP ಸಿಚುವೇಷನ್ನು ಈಗ ನೋಡಿದ್ರೆ ಭಾಳ ಫ್ಲೂಯಿಡ್ ಆಗಿದೆ, ಎಸ್ಪೆಷಲಿ ಆಫ್ಟರ್ ಯಾದವ್ಸ್ ಫ್ಯಾಮಿಲಿ ಫ್ಯೂಡ್. ಆ ಒಂದು ಹಿನ್ನೆಲೆಯಲ್ಲಿ ಯು ಡೋಂಟ್ ನೋ ಬಿಕಾಸ್ ಅಖಿಲೇಶ್ ಅಂಕಲ್ ಈಸ್ ದ ಒನ್ ಹೂ ಆ್ಯಕ್ಚುಲಿ ಬಿಲ್ಡ್ ದ ಪಾರ್ಟಿ. ಈಗ ಅಖಿಲೇಶ್ ಆ್ಯಕ್ಚುಲಿ ಕೋಗಿಲೆ ಥರ ಹೊರಗಡೆಯಿಂದ ಬಂದು ಅಲ್ಲಿ ಉಳ್ಕೊಂಡು ಬೆಳೆದವರು. ಅಲ್ಲಿರ್ತಕ್ಕಂಥ ಯಾದವ್ ವೋಟ್ಸು, ಮುಸ್ಲಿಂ ವೋಟ್ಸು ಮತ್ತು ಬ್ರಾಹ್ಮಿನ್ ವೋಟ್ಸಿನ ಒಂದು ಹಿನ್ನೆಲೆಯಲ್ಲಿ ಇಟ್ ಈಸ್ ನಾಟ್ ಫೀಸಬಲ್ ಫಾರ್ BJP ಈ ಸಿಚುವೇಶನ್. ಆ ಸಿಚುವೇಶನಲ್ಲಿ ಮೋದಿಗೆ ಈ ಪಾಲಿಸಿ ಆಲ್ಟರ್ನೇಟಿವ್ಸು ಭಾಳ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿತ್ತು. ಆ ಪ್ಲ್ಯಾಟ್ಫಾರ್ಮ್ ಎಲ್ಲೋ ಸ್ವಲ್ಪ ವೀಕನ್ ಆಯ್ತಾ ಅಂತ ನನಗೆ ಅನ್ನಿಸ್ತಾ ಇದೆ. ಹರಿಪ್ರಸಾದ್. ಎಸ್ ಸರ್, ಧನ್ಯವಾದ ಡಾಕ್ಟರ್ ಹರೀಶ್ ರಾಮ್ ಸ್ವಾಮಿ ಅವರು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಬಾಲಕೃಷ್ಣ ಹೆಗಡೆ ಅವರೇ, ಕೊನೆಯದಾಗಿ ತಾವು ಯಾವ ರೀತಿಯಾಗಿ ನೋಡ್ತೀರಿ? ನಿಜಕ್ಕೂ ಕೂಡ ಇದರ ಬೆನಿಫಿಟ್, ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಸಿಗುತ್ತೆ, ಎಲ್ರಿಗೂ ಎಲ್ಲ ರೀತಿಯಾದಂತಹ ಬೆನಿಫಿಟ್ ಸಿಗುತ್ತೆ, ಈ ರೀತಿಯಂತ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಸಿಂಪಲ್ ಆಗಿ ಈಗ ಸಾಮಾನ್ಯ ಜನರಿಗೆ ನಾವು ದಿನನಿತ್ಯದಲ್ಲಿ ಅನುಭವಿಸ್ತಾ ಇರತಕ್ಕಂಥ ಕಷ್ಟ ಇದು ಹೇಗೆ ಪರಿಹಾರ ಆಗುತ್ತೆ, ಯಾವ ರೀತಿಯಾಗಿ ಇದರಿಂದಾಗಿ ಬೆನಿಫಿಟ್ ಆಗುತ್ತೆ ಅಂತೇಳಿ ಆತನು ಕೂಡ ಕ್ವಶನ್ ಮಾಡ್ತಾನೆ. ಅದು 6 ವರ್ಷದ ನಂತರನೋ 5 ವರ್ಷದ ನಂತರನೋ ಸಿಗುತ್ತೆ ಅಂತ ಹೇಳಿ ಆದಾಗ ಅಷ್ಟು ದಿವಸದವರೆಗೆ ಕಾಯುವ ಮನಸ್ಥಿತಿ ಇರುತ್ತಾ? ಎಲ್ರಿಗೂ ಕೂಡ ಅದು ಇರೋದಕ್ಕೆ ಚಾನ್ಸಸ್ ಇದೆಯಾ ಅಂತ? ಒಂದು ಮೇಜರ್ 2 ಬೆನಿಫಿಟ್ ಏನಂತ ಹೇಳಿದ್ರೆ, ಕೌಂಟರ್ ಫೀಟ್ ನೋಟ್ಸ್ ಕಂಪ್ಲೀಟ್ ಹೊರಟೋಯ್ತು. ಯಾಕಂದರೆ ಈ 16 ಲಕ್ಷ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಅಂತ ಹೇಳ್ತಾ ಇದ್ರಲ್ಲ,
ಅದರಲ್ಲಿ ಕೌಂಟರ್ಫೀಟ್ ನನ್ನ ಪ್ರಕಾರ ಕೌಂಟರ್ಫೀಟ್ ಸೇರಿಲ್ಲ. ಯಾಕಂದರೆ ಕೌಂಟರ್ಫೀಟ್ಗೆ ಅಕೌಂಟ್ ಮಾಡೋಕ್ಕಾಗಲ್ಲ, ಇಷ್ಟೇ ಇದೆ ಅಂತ ಹೇಳ್ಕೊಂಡು. ಯಾವ ರೀತಿಯಲ್ಲಿ ಬ್ಲ್ಯಾಕ್ ಮನಿ ಅದರಲ್ಲಿ 14 ಲಕ್ಷದ ಇದೆ ಅಂತ ಅದನ್ನು ಅಕೌಂಟ್ ಮಾಡೋಕ್ಕಾಗಲ್ವ, ಅದೇ ರೀತಿ ಕೌಂಟರ್ಫೀಟ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಔಟ್ಸೈಡ್ ದಟ್ 16 lakh. ಸೊ ದ್ಯಾಟ್ ಹಸ್ ಬಿನ್ ಕಂಪ್ಲೀಟ್ಲಿ ಇರಾಡಿಕೇಟೆಡ್. ಎರಡನೇದು, ಔಟ್ ಆಫ್ ದಿ 16 lakh crores 14, 12, 13 ಎಷ್ಟೋ ಲೆಕ್ಕ ಬಂದಿತ್ತು ಒಂದು 10 ದಿವಸದಿಂದ. ಅದು ಅಷ್ಟು ಮೇಯ್ನ್ ಚಾನಲಿಗೆ ಬಂದಿರೋದೇ ಭಾಳ ದೊಡ್ಡ ಬೆನಿಫಿಟ್. ಅದು ಇದುವರೆಗೆ ನಮ್ಮ ಹಿಸ್ಟ್ರಿಯಲ್ಲಿ 12, 13 ಲಕ್ಷ ಕೋಟಿ ರೂಪಾಯಿ 50 ದಿವಸದಲ್ಲಿ ಬಂದದ್ದು ಹಿಸ್ಟ್ರಿಯಲ್ಲಿ ಇಲ್ಲ. ಯಾವ ಟ್ಯಾಕ್ಸ್ ಕಲೆಕ್ಷನಲ್ಲಿಲ್ಲ, ಯಾವ ರೀತಿದ್ದು ಒಂದು ಪ್ರೋಗ್ರಾಮಲ್ಲೂ ಬಂದಿಲ್ಲ. ಅದು 2 ಮೇನ್ ಸ್ಟ್ರೀಮ್ ಬಂದಿದೆ, ಇನ್ಕ್ಲೂಸಿವ್ ಆಗಿಬಿಟ್ಟಿದೆ. ಇನ್ಕ್ಲೂಸಿವ್ ಅಂದರೆ ಫೈನಾನ್ಷಿಯಲ್ಸ್ ಇದರಲ್ಲಿ ಬಂದುಬಿಟ್ಟಿದೆ. ಅದನ್ನು ಇದು 2 ಮೇಜರ್ ಬೆನಿಫಿಟ್. ಎರಡನೇದು 5-6 ವರ್ಷದ ಈಗ ಕ್ಯೂ ನಿಲ್ಲೋದು ಅದೆಲ್ಲ ದಿಸ್ ಟೆಂಪ್ರರಿ. ಇನ್ನೇನು ಒಂದು 15-20 ದಿವಸ, ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ಐ ಥಿಂಕ್ 90% ಆಫ್ ದ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್. ಮೇ ಬಿ ಮಚ್ ಬಿಫೋರ್, ಬಿಕಾಸ್ ನಿನ್ನೆ ತಾನೇ ಹ್ಯೂಜ್ ಅಮೌಂಟ್ಸ್ ಆಫ್ ಕರೆನ್ಸಿ ಹಸ್ ಬಿನ್ ರಿಸೀವ್ಡ್ ಬೈ RBI ವಿಚ್ ವಿಲ್ ಆಲ್ ಗೆಟ್ ಡಿಸ್ಟ್ರಿಬ್ಯೂಟೆಡ್ ಇಮಿಡಿಯೇಟ್ಲಿ. ಬೇರೆ ರೀತಿಯ ಬೆನಿಫಿಟ್ಸ್ ನಿಮ್ಗೆ ಸಿಗುವಂಥದ್ದು, ಈ ಇಕಾನಮಿಯಲ್ಲಿ ಅಂತ ಸಿಗುವಂಥ ಗ್ರೋತ್, ಒಂದು ಪ್ರೊಪೆಲ್ ಆಗುವಂಥದ್ದು, ಬೇರೆ ಬೇರೆ ರೀತಿ ಡಿಜಿಟಲ್ ಪೇಮೆಂಟ್ಸ್ನಲ್ಲಿ, ಈ ಆನ್ಲೈನ್ ಇದರಲ್ಲೆಲ್ಲ ಮಾಡುವಂಥದ್ದು ಬೆನಿಫಿಟ್ಸು ಎಲ್ರಿಗೂ ಬರುವಂಥದ್ದು. ಅಲ್ಲದೆ GST ಈಸ್ ಆನ್ ದ ಕಾರ್ಡ್ಸ್. ಅದೆಲ್ಲ ಬರುವಾಗ ಇನ್ನು ಸುಮಾರು 1-1.5 ವರ್ಷದಲ್ಲಿ ಲಾಟ್ ಆಫ್ ಥಿಂಗ್ಸ್ ಈ 2-3 ವರ್ಷದಲ್ಲಿ ಮಾಡಿದಂಥ ವೇರಿಯಸ್ ಡಿಸಿಷನ್ಸ್ದು ಬೆನಿಫಿಟ್, ಪ್ಲಸ್ ಈ ಮೇಜರ್ ಡಿಸಿಷನ್ಲಿ ಮಾಡಿದಂಥ ಬೆನಿಫಿಟ್, ಪ್ಲಸ್ GST ಬೆನಿಫಿಟ್ಸ್, ಇದೆಲ್ಲ ಇನ್ನು ನೆಕ್ಸ್ಟ್ 1 ವರ್ಷದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿ ಜನಕ್ಕೆ ಸಿಗುವಂಥ ಚಾನ್ಸಸ್ ಇದೆ. ಹರೀಶ್ ಅವರೇ, ಲಾಸ್ಟ್ ಪಾಯಿಂಟ್ ಏನು ಹೇಳ್ತೀರಿ? ಸೊ ನಾನು ಹೇಳೋದು ಒಂದು, ಮೋದಿ ಹ್ಯಾಸ್ ಶೋನ್ ನಾನು ಬೋಲ್ಡ್ ಡೆಸಿಷನ್ ತೊಗೊಳಕ್ಕೆ ಐ ಆಮ್ ರೆಡಿ, ಐ ವಿಲ್ ಟೇಕ್, ವೆದರ್ ಇಟ್ ಈಸ್ ಗೋಯಿಂಗ್ ಟು ಬಿ ಹರ್ಟಿಂಗ್ ಫ್ರಮ್ ಪೀಪಲ್, ಬಟ್ ನಾನು ಮಾಡ್ತೀನಿ ಅಂತ ತೋರಿಸಿದ್ದಾರೆ. ಅದೊಂದು ಸ್ಟ್ರಾಂಗ್ ಪಾಯಿಂಟು, ಅದು ಎಲ್ಲರಿಗೂ ಅರ್ಥ ಆಗುತ್ತೆ. ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಪ್ಪ, ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ದ್ಯಾಟ್ ಮೆಸೇಜ್ ಬಂದಿದೆ. ಸೆಕೆಂಡ್, ಎಕನಾಮಿ ವಿಷಯದಲ್ಲಿ ಇದೊಂದು ದೊಡ್ಡ ಕ್ರಾಂತಿನೇ, ಎಲ್ಲೂ ಈ ಥರ ಮಾಡಿಲ್ಲ, ಯಾವ ಪ್ರಪಂಚದಲ್ಲೂ ಮಾಡಿಲ್ಲ. ಸೊ ನಮಗೆ ಹಿಂದಿಂದ ಯಾವುದೂ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಬಾಲಕೃಷ್ಣ ಅವ್ರು ಹೇಳ್ದಂಗೆ ಬ್ಯಾಂಕಿಂಗ್ ಸಿಸ್ಟಮ್ಗೆ ದುಡ್ಡು ಬಂದಿದೆ, ಮೋರ್ ಓಪನ್ನೆಸ್ ಬರುತ್ತೆ, ಟ್ರಾನ್ಸಾಕ್ಷನ್ಸ್ ಎಲ್ಲ ಸ್ವಲ್ಪ ಆಚೆ ಬರುತ್ತೆ. ಅದೆಲ್ಲ ನೋಡಿದರೆ GST ಬರುತ್ತೆ. ಸೊ ಎಕನಾಮಿಗೆ ಒಳ್ಳೇದಾಗುತ್ತೆ ಅಂತ ನನ್ನ ಆಶಯ ಆ್ಯಂಡ್ ಹೋಪ್. ಫಂಡಿಂಗ್ ಒಂದು ಅದನ್ನು ಈಗ ಎಲ್ಲ ಅಪ್ರಾಪ್ರಿಯೇಟ್ ಡಿಸಿಷನ್ ತಗೊಂಡ್ರೆ ದಟ್ ವಿಲ್ ಬಿ ಎ ಮೇಜರ್ ಎಲ್ಲಾನು ಮಾಡೋದಕ್ಕೆ ಆಗೋದಿಲ್ಲ. Accounting of the political funding, what Balkrishna said. Accounting of political funding is I include in that the funding of the persons who do not work anything. Yes. They have no work on their hand, they have no vakkaltana, nothing, but still our estate ಕೋಟ್ಯಾಂತರ ರೂಪಾಯಿಗಳಿದೆ. ಇದು ಬುಕ್ಸ್ಗೆ ತಂದರೆ possibly all the country will be grateful to the Prime Minister and to everyone. Yes, ಧನ್ಯವಾದ ತಮಗೆ ಮೂರು ಕೂಡ ಇಷ್ಟೊತ್ತಿಗೆ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ TV9. Thank you.